विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो यो यो गुरुर्भि परमश्चिन्तयेतं महान्तम् ॐ जन्माद्यस्य यतोऽन्वयादितरतश्च अर्थेषु विघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृतं यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि अपानमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री मैत्रेय उवाच मनोस्तु शतरूपायां तिस्रकन्याश्च जज्ञिरे आकूतिर्देवहूतिश्च प्रसूतिरिति विश्रुताः। श्री गुरुभ्यो नमः। हरिः ओम्। ಪರಮ ಮಂಗಳಕರವಾದಂತಹ ಭಗವಾನ್ ವೇದವ್ಯಾಸ ದೇವರಿಂದ ಪ್ರಣೀತವಾದಂತಹ ಶ್ರೀಮದ್ ಭಾಗವತ ಮೈತ್ರೇಯ ಮಹರ್ಷಿಗಳು ಭಗವದ್ಭಕ್ತನಾದ ವಿದುರನಿಗೆ ವರ್ಣನೆ ಮಾಡುತ್ತಾ ಚತುರ್ಥ ಸ್ಕಂದದ ಆರಂಭದಲ್ಲಿ ಸ್ವಯಂಭೂ ಮನುವಿನ ಹೆಣ್ಣು ಮಕ್ಕಳ ಕಥೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಕಳೆದ ತೃತೀಯ ಸ್ಕಂದದಲ್ಲಿ ದೇವಹೂತಿ ದೇವಿಯನ್ನ ಕರ್ತವ್ಯಕ್ಕೆ ಕೊಟ್ಟದ್ದು, ಅಲ್ಲಿ ಕಪಿಲ ನಾಮಕ ಪರಮಾತ್ಮನ ಅವತಾರ, ತಾಯಿಯ ನೆಪ ಮಾಡಿಕೊಂಡು ಎಲ್ಲ ಸಜ್ಜನರಿಗೆ ಭಗವಂತ ಮಾಡಿದ ಕಪಿಲೋಪದೇಶ ಅಥವಾ ಕಪಿಲ ಗೀತೆ ಭಕ್ತಿಯ ಮಾರ್ಗ, ಅದನ್ನೆಲ್ಲ ನಾವು ಕೇಳಿದ್ವಿ. ಸ್ವಯಂಭೂ ಮನುವಿನ ಮತ್ತೊಬ್ಬ ಮಗಳು ಆಕೂತಿ ದೇವಿ. ಆಕೂತಿ ದೇವಿಯನ್ನ ರುಚಿ ಪ್ರಜಾಪತಿ ಅನ್ನುವವರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆ ರುಚಿ ಪ್ರಜಾಪತಿಯ ದಾಂಪತ್ಯದಲ್ಲಿ ಭಗವಂತ ತಾನು ಅವತಾರ ಮಾಡಿದ್ದಾನೆ. ಆ ಗಂಡು ಮಗುವಿಗೆ ಯಜ್ಞ ಅಂತ ಹೆಸರಿಟ್ಟು, ಅವಳಿ ಮಕ್ಕಳು, ಹೆಣ್ಣಿಗೆ ದಕ್ಷಿಣ ಅಂತ ಇಟ್ಟು. ದಕ್ಷಿಣಾದೇವಿ ಮತ್ತು ಯಜ್ಞ ಇವರು ಸ್ವಯಂ ಲಕ್ಷ್ಮೀನಾರಾಯಣ. ಯಜ್ಞ ನಾಮಕ ಪರಮಾತ್ಮ ತನ್ನ ತಾಯಿಯ ತಂದೆ ತಾತನ ಮನೆಯಲ್ಲಿ ಬೆಳೆದ ಸ್ವಯಂಭೂ ಮನುವಿನ ಮನೆಯಲ್ಲಿ. ಮತ್ತೆ ಆ ದಂಪತಿಗಳಲ್ಲಿ 12 ಜನ ಮಕ್ಕಳಾಗಿದ್ದಾರೆ. ಸ್ವಯಂಭುವ ಮನ್ವಂತರದಲ್ಲಿ ಅವರೇ 12 ಆದಿತ್ಯರು. ಆಗ ಇಂದ್ರನ ಪದವಿಯನ್ನ ಆಳಿದವ ಈ ಯಜ್ಞ ನಾಮಕ ಪರಮಾತ್ಮ. ಈ ಯಜ್ಞ ನಾಮಕ ಪರಮಾತ್ಮನ ಕಥೆ 8ನೆಯ ಸ್ಕಂದದಲ್ಲಿ ಮುಂದುವರಿಯುತ್ತೆ. ಮತ್ತೊಬ್ಬ ಮಗಳು ಸ್ವಯಂಭೂ ಮನುವಿಗೆ ಪ್ರಸೂತಿ ದೇವಿ ಅಂತ. ಆ ಪ್ರಸೂತಿ ದೇವಿಯನ್ನ ಸ್ವಯಂಭುವ ಮನು ಬ್ರಹ್ಮದೇವರ ಹೆಬ್ಬೆರಳಿನಿಂದ ಹುಟ್ಟಿದಂತಹ ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದ್ದ. ಆತ ತನ್ನ ದಾಂಪತ್ಯದಲ್ಲಿ 16 ಜನ ಹೆಣ್ಣು ಮಕ್ಕಳನ್ನು ಪಡೆದ.
ಅದರಲ್ಲಿ ಒಟ್ಟು 13 ಜನರನ್ನ ಯಮಧರ್ಮನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆ 13 ಜನರಲ್ಲಿ ಕಡೆಯವಳ ಹೆಸರು ಮೂರ್ತಿ ದೇವಿ ಅಂತ. ಆ ಮೂರ್ತಿ ದೇವಿ ಮತ್ತು ಧರ್ಮ ಪ್ರಜಾಪತಿಯಲ್ಲಿ ಅವತಾರ ಮಾಡಿದ ಭಗವಂತನ ರೂಪ ನರ, ನಾರಾಯಣ, ಹರಿ, ಕೃಷ್ಣ ಅಂತ 4 ಮಕ್ಕಳು. ನರ ಅನ್ನುವ ರೂಪ ಶೇಷದೇವಿ. ಇನ್ನ ಉಳಿದ 3 ಭಗವಂತನದೇ 3 ರೂಪಗಳು ಮಕ್ಕಳಾಗಿ ಬಂದಿದ್ದಾರೆ. ಇವತ್ತು ನಾವೆಲ್ಲ ಬದಲಿಗಿಂತ ಏನು ಹೋಗ್ತೀವಿ ಅಲ್ಲಿರುವ ರೂಪವೇ ನರನಾರಾಯಣ ರೂಪ. ಆ ರೂಪದ ತಂದೆ ತಾಯಿ ಆಗುವ ಭಾಗ್ಯ ಮೂರ್ತಿ ದೇವಿ ಮತ್ತು ಧರ್ಮ ಪ್ರಜಾಪತಿ. ದಕ್ಷ ಪ್ರಜಾಪತಿಗೆ ಹುಟ್ಟಿದ 16 ಹೆಣ್ಣು ಮಕ್ಕಳಲ್ಲಿ ಕಡೆ ಮಗಳ ಹೆಸರು ದಾಕ್ಷಾಯಿಣಿ ಅಥವಾ ಸತೀದೇವಿ ಅಂತ. ಆ ಸತೀದೇವಿ ಅವಳನ್ನ ದಕ್ಷ ಪ್ರಜಾಪತಿ ಶಿವನಿಗೆ ಕೊಟ್ಟು ವಿವಾಹ ಮಾಡಿದ್ದ. 15 ಜನ ಹೆಣ್ಣು ಮಕ್ಕಳು ಕೂಡ ಉತ್ತಮವಾದ ಸಂತಾನವನ್ನ ಪಡೆದರು. ಆದರೆ 16ನೇವಳಾದ ಅತ್ಯಂತ ಕಿರಿಯ ಮಗಳಾದ ಶಿವನ ಸತೀದೇವಿ ಮಾತ್ರ ಮಕ್ಕಳನ್ನು ಪಡೆಯಲಿಲ್ಲ. ಗಂಡನ ಜೊತೆಗೆ ಬಹಳ ಅನುವರ್ತಳಾಗಿದ್ದ. ಆದರೂ ಕೂಡ ಸಂತಾನ ಆಗಲಿಲ್ಲ ಅಂದಾಗ ವಿದುರನಿಗೆ ಆಶ್ಚರ್ಯ, ಯಾಕೆ ಅಂತ. ಮೈತ್ರೇಯರು ಹೇಳ್ತಾರೆ, ಅವಳು ಸಣ್ಣ ವಯಸ್ಸಿನಲ್ಲೇ ಅಗ್ನಿಯಲ್ಲಿ ದೇಹ ತ್ಯಾಗ ಮಾಡಿಬಿಡ್ತಾರೆ. ವಿದುರನಿಗೆ ಮತ್ತು ಆಶ್ಚರ್ಯ, ಒಬ್ಬ ಹೆಣ್ಣು ಮಗಳು ಅಗ್ನಿಯಲ್ಲಿ ದೇಹವನ್ನ ತ್ಯಾಗ ಮಾಡಿದ್ದಾಳೆ ಅಂದ್ರೆ ಏನ್ ಕಾರಣ ಅದಕ್ಕೆ? ವಿಸ್ತಾರವಾಗಿ ಆ ಕಥೆಯನ್ನ ಹೇಳಿ ಅಂದಾಗ, ಒಂದು ಬಾರಿ ಒಂದು ದೊಡ್ಡ ಕಾರ್ಯಕ್ರಮ, ಯಜ್ಞ ವಿಶೇಷ ನಡೀತಿತ್ತು. ಎಲ್ಲ ದೇವತೆಗಳು ಆ ಯಜ್ಞದಲ್ಲಿ ಪಾಲ್ಗೊಂಡಿದ್ರು. ಮುಖ್ಯವಾಗಿ ಬ್ರಹ್ಮದೇವರು ಬಂದಿದ್ರು, ರುದ್ರದೇವರು ಬಂದಿದ್ರು, ಇಂದ್ರಾದಿ ದೇವತೆಗಳು, ಅಷ್ಟವಸುಗಳು, ಅಷ್ಟದಿಕ್ಪಾಲಕರು ಎಲ್ಲರೂ ಬಂದಿದ್ರು. ಅಂಥ ಸಭೆಗೆ ಸ್ವಲ್ಪ ತಡವಾಗಿ ಶಿವನಿಗೆ ಹೆಣ್ಣು ಕೊಟ್ಟಂತಹ ಮಾವ ದಕ್ಷ ಪ್ರಜಾಪತಿ ತಡವಾಗಿ ಬಂದ. ಆದರೆ ಆತನ ಉದ್ಯೋಗ ಪದವಿ ತುಂಬಾ ದೊಡ್ಡದು. ಅವನನ್ನು ನೋಡಿದ ತಕ್ಷಣ ಎಲ್ಲ ಎದ್ದು ನಿಂತು ಅವನಿಗೆ ಗೌರವವನ್ನು ಕೊಟ್ಟರು. ಈ ಸಾಮಾನ್ಯವಾಗಿ ಒಂದು ದುರ್ಬುದ್ಧಿ ಏನಂದ್ರೆ, ನಾವು ಬರುವಾಗ ಯಾರ್ಯಾರು ನಮಸ್ಕಾರ ಮಾಡ್ತಾರೆ ಅವ್ರ ಕಡೆ ನಾವು ನೋಡೋದು, ಯಾರು ಮಾಡಲಿಲ್ಲ ಅವ್ರ ಮೇಲೆ ಕಣ್ಣು. ಸಭೆ ಸಮಾರಂಭಕ್ಕೆ ಹೋದಾಗ ನಮ್ಮನ್ನು ಯಾರು ಮಾತಾಡಿಸ್ತಾರೆ ಅವ್ರ ಹತ್ರ ಕಮ್ಮಿ ಮಾತು, ಯಾರು ಮಾತಾಡಿಸಲ್ಲ ಅವ್ರ ಮೇಲೆ ನಮ್ಮ ಕಣ್ಣು. ಏನ್ ದುರಹಂಕಾರ ನೋಡಿ, ನಾವು ನೋಡಿದ್ರು ಹಾಗೆ ಕೂತಿದ್ದಾರೆ, ಕೂತಪ್ಪ. ಈ ದಕ್ಷ ಪ್ರಜಾಪತಿಗೆ ನಮಸ್ಕಾರ ಮಾಡಿದವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡ್ದ. ಯಾರು ಮಾಡಿಲ್ಲ ಅಂತ ನೋಡುವಾಗ ಇಡೀ ಸಭೆ ಒಳಗೆ ಇಬ್ರು ನಮಸ್ಕಾರ ಮಾಡಿರ್ಲಿಲ್ಲ. ಋತೆ ವಿರಿಂಚಂ ಶರ್ವಂ. ವಿರಿಂಚಿ ಇದ್ರೆ ಬ್ರಹ್ಮ, ಶರ್ವ ಅಂದ್ರೆ ಶಿವ. ಇಬ್ಬರು ನಮಸ್ಕಾರ ಮಾಡಲಿಲ್ಲ. ಆ ಇಬ್ಬರಲ್ಲಿ ಒಬ್ಬ ಕಣ್ಣು ಬಿಟ್ಟಿದ್ದ, ಒಬ್ಬ ಕಣ್ಣು ಮುಚ್ಚಿದ್ದ. ಬಿಟ್ಟವರು ಮಾಡಲಿಲ್ಲ, ಮುಚ್ಚಿದವರು ಮಾಡಲಿಲ್ಲ. ಬಿಟ್ಟವ ಯಾರು ಅಂದ್ರೆ ಬ್ರಹ್ಮ. ಆತ ಈ ದಕ್ಷನಿಗೆ ತಂದೆ ಆಗಲಿ. ಅದಕ್ಕೆ ದಕ್ಷ ಅನ್ಕೊಂಡ, ನಮ್ಮಪ್ಪ ಅವ್ರು ಹೇಳ್ತಿದ್ರೆ ಬೇಡ ಅಂದ್ರೆ ಅವರು ಗೌರವ ಕೊಟ್ಟಿದ್ರೆ ಇವ್ರು ತಗೊಳ್ತಿದ್ದ. ಮನುಷ್ಯನಿಗೆ ದುಡ್ಡು ಅಧಿಕಾರ ಎಲ್ಲ ಬಂದಾಗ ತಂದೆ ತಾಯಿ ಗೌರವ ಕೊಡಬೇಕು ಅನ್ನೋದು ಮರ್ತೋಗ್ಬಿಡುತ್ತೆ. ಹಣ ನಮ್ಮನ್ನ ಅಷ್ಟು ದೂರ ಕೆಳ್ಕೊಂಡು ಹೋಗ್ಬಿಡುತ್ತೆ.
ನಮ್ಮಪ್ಪ ಹೋದ್ರು ಹೋಗ್ಲಿ, ಆದ್ರೆ ಈ ಶಿವ ಅದೇನ್ ಕಣ್ಮುಚ್ಕೊಂಡು ಕೂತಿದ್ದಾನೆ. ಯಾಕೆ ನಾ ಬಂದ್ರೆ, ಮಾವ ಬಂದ್ರೆ ಅಳಿಯ ನಮಸ್ಕಾರ ಮಾಡಬೇಕು, ಎದ್ದೇಳ್ಬೇಕು, ಗೌರವ ಕೊಡಬೇಕು, ಏನ್ ಮಾವ ಹೇಗಿದ್ದೀರಿ ಅನ್ಬೇಕು. ಏನೇ ಇಲ್ಲಲ್ಲ ಗಟ್ಟು ಜಂಬ ಅಂಥೇಳಿ ಇಡೀ ಸಭೆ ಒಳಗೆ ಎದ್ದು ನಿಂತು ದಕ್ಷ ಪ್ರಜಾಪತಿ ಶಿವನನ್ನ ನಿಂದೆ ಮಾಡ್ತಾ ಇದ್ದ, ಬೈತಾ ಇದ್ದಾನೆ. ಈ ಶಿವ ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬ. ಅಂದ್ರೆ ಪೂರ್ವಕ್ಕೆ ಇಂದ್ರ, ಆಗ್ನೇಯಕ್ಕೆ ಅಗ್ನಿ, ದಕ್ಷಿಣಕ್ಕೆ ಯಮ, ನಿವೃತ್ತಿಗೆ ನಿವೃತ್ತಿ, ಹಾಗೆ ದೇವಮೂಲೆ ಅಂತ ಈಶಾನ್ಯ, ಅದಕ್ಕೆ ಶಿವ ಅಧಿಪತಿ. ಅಷ್ಟದಿಕ್ಪಾಲಕರಿಗೆ ಹೇಳ್ತಾನೆ, ನಿಮ್ ಸಾಲಲ್ಲಿ ಕೂಡ್ಲಿಕ್ಕೆ ಈತ ನಾಲಾಯಕ, ಈತ ಪ್ರಯೋಜನ ಇಲ್ಲ. ಯಾಕಂದ್ರೆ ನಿಮ್ಗೆ 7 ಜನಕ್ಕಿರುವ ಹಾಗೆ ಈತನಿಗೆ ಮನೆ ಇಲ್ಲ. ಶಿವನ ವಾಸ ಎಲ್ಲಿ? ಸ್ಮಶಾನದಲ್ಲಿ ವಾಸ ಮಾಡ್ತಾನೆ. ಹೋಗ್ಲಿ, ಸೈಟ್ ಅಲ್ಲಿ ಅಲಾಟ್ ಆಯ್ತು, ಬಿಡಿ ಅವರಲ್ಲಿ ಕೊಟ್ಟರು, ಅಲ್ಲೇ ಮನೆ ಕಟ್ಟಿದ್ರು, ಹೋಗಿ ಬಿಡಿ ಪರವಾಗಿ. ನೋಡ್ಲಿಕ್ಕಾದ್ರೂ ಟ್ರಿಪ್ ಆಗಿದಾನ ಅಂದ್ರೆ ಒಂದು ಡ್ರೆಸ್ ಇಲ್ಲ ಶಿವನ ಹತ್ರ. ಶಿವ ಹಾಕೊಳ್ಳೋ ಡ್ರೆಸ್ಸು ಗಜ ಚರ್ಮಾಂಬರ. ಅವರು ತುಂಬಾ ದೊಡ್ಡವರು, ಶಿವನಷ್ಟು ದೊಡ್ಡ ದೇವತೆ ದೇವತೆಗಳ ಗಣದಲ್ಲಿ ಇಲ್ಲ. ದೇವೋತ್ತಮ ಅಂತ ಕರೆಸ್ಕೊಳ್ತಾರೆ. ಅವರಿಗೆ ವೈರಾಗ್ಯ, ಏನು ಬೇಡ ಅಂತ, ಬಟ್ಟೆನೂ ಬೇಡ ಅವ್ರಿಗೆ ಬೇಡ. ಅವ್ರ ಹೆಂಡತಿಯವರು, ಏನ್ರಿ ನಿಮ್ಗೆ ಬೇಡದಿದ್ರು ನಮಗೆ ಬೇಕಪ್ಪ, ಏನಾದ್ರು ಉಟ್ಕೊಳ್ಳಿ. ಅದಕ್ಕೆ ಹೆಂಡತಿ ನೀನ್ ಕೊಟ್ರೆ ಅದು ಉಟ್ಕೊಳ್ತೀವಿ, ಪರ್ಟಿಕ್ಯುಲರ್ ಇಲ್ಲ ಅವರು. ಅದಕ್ಕೆ ಅವ್ರೇನ್ ಮಾಡಿದ್ರು, ಗಜದ ಚರ್ಮವನ್ನ ಕೊಟ್ರೆ ಅದೇ ಉಟ್ಕೊಂಡ್ರು. ಗಜ ಚರ್ಮಾಂಬರ ಅಂತ ಅವ್ರಿಗೆ ಹೆಸರು. ಎಲ್ಲೂ ಹೋದ್ರು ಒಂದೇ ಡ್ರೆಸ್. ಮದುವೆಗೆ ಹೋದ್ರು ಅದೇ, ಪಾರ್ಟಿಗೆ ಹೋದ್ರು ಅಟ್ಟು, ಮೇಲೆ ಹೋದ್ರು. ಅವ್ರ ಮನೆಯವ್ರನ್ನ ಕೇಳೋರು, ಯಾಕಂದ್ರೆ ನಿಮ್ಮ ಯಜಮಾನ್ರಿಗೆ ಇನ್ನೊಂದು ಡ್ರೆಸ್ ಇಲ್ಲ. ಅವ್ರಿಗೆ ಬೇಜಾರಾಗಿ ಯಜಮಾನ್ರಿಗೆ ಹೇಳಿದ್ರು, ಯಾವಾಗಲೂ ಒಂದೇ ಡ್ರೆಸ್ ಕೊಡು, ಇನ್ನೊಂದು ಕೊಡು, ಉಟ್ಕೊಡ್ತೀನಿ. ಏನ್ ಕೊಟ್ರದು ಅಲ್ವಾ, ವಯಸ್ಸಾಗ್ತಾ ಆಗ್ತಾ ಗಂಡಂದೇನು ಸ್ವಾತಂತ್ರ್ಯ ಇರಲ್ಲ. ಅವ್ರ ಮನೆಯವರು, ಯಾಕಂದ್ರೆ ಮನೆಯವರು ಐಡೆಂಟಿಫೈ ಮಾಡುವ ಹಾಗೆ ಮತ್ತೆ ಯಾರು ಮಾಡೋದು. ನೀವು ಊರವ್ರಿಗೆಲ್ಲ ಚೆನ್ನಾಗಿ ಕಾಣಬೇಕು ಅಂತಿಲ್ಲ, ನಿಮ್ ಮನೆಯವ್ರಿಗೆ ಚೆನ್ನಾಗಿ ಕಂಡ್ರೆ ಸಾಕು. ನೀನು ಯಾವ್ದು ಕೊಡ್ತೀಯೋ, ನಿನ್ಗೆ ಯಾವ್ದು ಚೆನ್ನಾಗಿದೆ ಅದು ಉಟ್ಕೊಳ್ತೀನಿ. ಅವರು ವ್ಯಾಘ್ರಾಸನ ಅಂತ, ಕೃತ್ತಿವಸನ ಅಂತ ಕರೀತಾರೆ. ಸಿಂಹ, ಹುಲಿಯ ಚರ್ಮವನ್ನು ಕೊಟ್ಟರು, ಅದನ್ನು ಧಾರಣೆ. 2 ಡ್ರೆಸ್, 3ನೇ ಡ್ರೆಸ್ಸೇ ಇಲ್ಲ. ಇಂಥವನು ನಿಮ್ಮ ಜೊತೆ ಕೂತ್ಕೊಳ್ಬಾರ್ದು. ಹೋಗಿ ಡ್ರೆಸ್ ಹೇಗಾದ್ರು ಇರಲಿ, ನೀಟಾಗಿ ತಲೆ ಬಾಚಬೇಕಾ, ತಲೆಯನ್ನು ಬಾಚ. ಅವರಿಗೆ ಹೆಸರು ವ್ಯೋಮಕೇಶ ಅಂತ, ಶಿವನ ಹೆಸರು ವ್ಯೋಮ. ವ್ಯೋಮ ಅಂದ್ರೆ ಆಕಾಶ. ಆಕಾಶದ ತುಂಬೆಲ್ಲ ತನ್ನ ಕೆಂಪು ಜಟೆಯನ್ನ ಹರಡಿದ್ದಾನೆ. ಈ ಮೊಟ್ಟ ಮೊದಲ ಬಾರಿಗೆ ಕೂದಲೆಲ್ಲ ಹಿಂಗೆ ಮಾಡ್ಕೊಂಡು ಹೋಗೋದು ಹೇಳ್ಕೊಟ್ಟಿದ್ದು ಈತನೇ. ಅದ್ ಯಾಕೆ ಅವ್ರು ಹಾಗೆ ಮಾಡಿದ್ರು ಅಂದ್ರೆ, ಭಗೀರಥ ಗಂಗೆ ಬೇಕು ತಪಸ್ ಮಾಡ್ದ. ಗಂಗೆ ಭಗೀರಥ ಹೇಳಿದ್ರು, ನಾನು ಮೇಲಿಂದ ಬಿದ್ರೆ ನನ್ನ ಫೋರ್ಸ್ ತಡೆಯೋರು ಯಾರು? ನಾನು ಸೀದಾ ಪಾತಾಳ ಕೊಟ್ಟೋಗ್ತೀನಿ, ಭೂಮಿಗೆ 1 ಡ್ರಾಪ್ ಸಿಗಲ್ಲ. ಮತ್ತೆ ಭಗೀರಥ ಶಿವನ್ ಕುರಿತು ಕೈ ಮುಗಿದ. ಶಿವ ಅಂತ ಬರಲ್ಲ, ಅದ್ಯಾರು ಬರ್ತಾರ, ನಾನು ಕೂದಲನ್ನು ಗಂಟು ಹಾಕ್ಬಿಡ್ತೀನಿ ಅಂತ ಹೇಳಿ ಆಕಾಶದ ತುಂಬೆಲ್ಲ ಒಂದು ಡ್ರಾಪ್ ಕೆಳಗೆ ಬೀಳದಿರೋ ಹಾಗೆ ಆಕಾಶದ ತುಂಬೆಲ್ಲ ತನ್ನ ಕೆಂಪು ಜಟೆಯನ್ನ ಹರಡಿ ಗಂಗೆಯನ್ನ ಒಳಗಿಟ್ಟು ಬರ 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 ಕಟ್ಟಿ ಹೆಸರೇನು ಬಂತು? ಗಂಗಾಧರ ಅಂತ ಹೆಸರು. ಅವರು ಸೈಡ್ ಒಂದು ಸಣ್ಣದು ಬಿಟ್ಟರು ಅಷ್ಟೇ. ಇವತ್ತು ಬದರಿ ಒಳಗೆ ಅಲಕನಂದ ಅಂತ ಭಾರೀ ಫೋರ್ಸ್. ಕೈ ಇಟ್ಟರೆ ಕೈಯೇ ಹೋಗ್ಬಿಡುತ್ತೆ, ಬಾಡಿ ಇಟ್ಟರೆ ಬಾಡಿ ಹೋಗ್ಬಿಡುತ್ತೆ. ಈ ಬದರಿಗೆ ಹೋದವರು ಅರ್ಜೆಂಟಾಗಿ ಹರಿದ್ವಾರಕ್ಕೆ ಹೋಗ್ಬೇಕಂದ್ರೆ 325 ಕಿಲೋಮೀಟರ್. ತುಂಬಾ ಅರ್ಜೆಂಟ್ ಯಾರಿಗಾದ್ರು ಹೋಗ್ಬೇಕಂತಿದ್ರೆ ಅಲಕನಂದ ಅವಳು ಡೈ ಹೊಡೆದ್ಬಿಟ್ಟು ಸೀದಾ ಹರಿದ್ವಾರದಲ್ಲೇ ಹೇಳೋದು. ಹರಿ ಅಮ್ದ್ವಾರ, ಹರಿದ್ವಾರ ಊರಲ್ಲ, ಹರಿದ್ವಾರ ವೈಕುಂಠ. ಅವ್ರು ಸ್ವಲ್ಪ ಬಿಟ್ಟದ್ದೇ ಇಷ್ಟ ಆಯ್ತಲ್ಲ, ಇನ್ನೇನಾದ್ರೂ ಪೂರ ಹಾಗೆ ಬಿಟ್ಟು
ಕಾರುಣ್ಯ, ನೀವು ಎಲ್ಲ ಒಂಚೂರು ಸ್ನಾನ ಮಾಡಿ ಅಂತ ಅವನು ಸಣ್ಣ. ಹಾಗಾಗಿ ಕೂದಲನ್ನ ಹಾಗೆ ಹರಡ್ಕೊಂಡ್ರೆ ಅವ್ರ ಮಾವನಿಗೆ ಹೀಗೆ ಕಾಣಿಸ್ತು, ನನ್ನ ಅಳಿಯ ಕಟಿಂಗ್ ಇಲ್ಲ, ಬಾಚ್ಕೊಳ್ಳಲ್ಲ, ಏನು ಕಡೆ ಯಾರು ಪಕ್ಕದಲ್ಲಿ ಕೂತವ್ರು ಹೇಳಿದ್ರು, ಸುಮ್ಮನೆ ಅಳಿಯನ್ನೆಲ್ಲ ಹಾಗೆ ಅದೆಲ್ಲ ಅನ್ಬಾರ್ದು, ಮಗಳು ಕೊಟ್ಮೇಲೆ ಮುಗಿದೋಯ್ತಪ್ಪ, ಹೇಗಿದ್ರು ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಹೇಗಾದ್ರು ಇರಲಿ ನಿಮ್ಮ ಅಳಿಯ ಒಳ್ಳೆ ಒಂದು ಸರಾಗಿರ ಏನಾದ್ರು ಡ್ರೆಸ್ಲೆಟ್ ಏನಾರ. ಅಯ್ಯೋ ನಮ್ಮ ಅಳಿಯಂದ್ರು ಹಾಕೊಳ್ಳುವಂತ ಚೈನ್ ಇದೆಯಲ್ಲ, ಡಿಸೈನ್ಗೂ ಯಾರು ಮಾಡಿಸ್ಕೊಳ್ಳೋದು. ಈ ಕೆಲವರು ಚೈನ್ ಮಾಡಿಸ್ಕೊಳ್ಳೋರು ಅವಲಕ್ಕಿ ಚೈನು, ಚಕ್ಲಿ ಚೈನು ಏನೋ ಮಾಡಿಸ್ಕೊಳ್ತಿರ್ತಾರೆ ಅಲ್ವಾ, ಗೋಧಿದು ಏನೇನೋ ಅದೇ ಗೊತ್ತಿಲ್ಲ ಬಿಡಿ, ಈ ಅವೆಲ್ಲ ಹಳೆ ಕಾಲದೆಲ್ಲ ಹೋಯ್ತು. ಈ ಶಿವಂದು ಚೈನ್ ಯಾವುದಂದ್ರೆ ರುಂಡಮಾಲೆ, ರುಂಡಮಾಲೆಯ ಧರಣ. ಯಾವಾಗಲೂ ತಲೆಯ ಬುರುಡೆ ಅದರದ್ದೇ ದೊಡ್ಡ ಸರ. ಯಾರಾದ್ರೂ ಮದುವೆ ಮನೆಗೆ ಒಂದು ಬುರುಡೆ ಚೈನ್ ಮಾಡ್ಕೊಡಿ, ಮದುವೆ ಹೋಗ್ಬೇಕು ಅಂತೇಳಿ ಯಾರಾದ್ರು ಕೇಳಿದ್ದೀರ? ಭಾರಿ ಆಶ್ಚರ್ಯ ಅಂದ್ರೆ ನಮ್ಮ ಅಳಿಯಂದ್ರು ಎಲ್ಲಾರು ಚೈನ್ ಬಿಚ್ಚಿಟ್ರೆ ಕೂಡ ಮುಟ್ಟಲ್ಲ ಯಾರು ಅಂತ ಚೈನ್ ಹಾಕೊಳ್ತಾರೆ. ಹೋಗ್ಲಿ ಬೇಡ, ಏನಾದ್ರೂ ಪೌಡ್ರು ಗಿಬ್ರು ಹಾಕೊಂಡು ಟ್ರೀಟ್ಮೆಂಟ್ ಸೆಂಟಿಮೆಂಟು ಹೊಡೆಯೋದು. ಅಯ್ಯೋ ನಮ್ಮ ಅಳಿಯನ್ ಪೌಡ್ರು ಜಗತ್ತಲ್ಲಿ ಯಾರು ಆ ಬ್ರಾಂಡ್ ಹಾಕೋದು. ಯಾವುದಕ್ಕೂ ಭಸ್ಮ, ಇವೆಲ್ಲ ಉಜ್ಜಯಿನಿ ಕೇಳಿದ್ರಿ, ಮಹಾಕಾಳೇಶ್ವರ ಪ್ರತಿ ಸೋಮವಾರ ರಾತ್ರಿ 1:30-2 ಗಂಟೆಯಲ್ಲಿ ಪೂಜೆ ನಡೆಯುತ್ತೆ. ಭಸ್ಮ ಸ್ನಾನ ಅಂತ ಕಟ್ಟ ಕಡೆಯದಾಗಿ ಸ್ಮಶಾನದಲ್ಲಿ ಸುಟ್ಟ ಹೆಣದ ಬೂದಿಯನ್ನ ತಂದು ದೇವರಿಗೆ ಸಿಂಪಡಿಸ್ತಾರೆ. ಎಂಥ ಕಾರುಣ್ಯ! ಸತ್ತವರ ಕಿವಿಯಲ್ಲಿ ಹೋಗಿ ರಾಮನ ತಾರಕ ನಾಮ ಹೇಳುವ ವೈಷ್ಣವೋತ್ತಮ ಶಿವ, ಅಂಥ ಶಿವನಿಗೆ ಬೂದಿ. ಆದ್ರೆ ಅವ್ರ ಮಾವನಿಗೆ ಅದು ಪೌಡರ್ ಕಾಣಿಸ್ತಿಲ್ಲ, ಬೂದಿ ಕಾಣಿಸ್ತಿಲ್ಲ. ಮಳೆಯಲ್ಲಿ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಇನ್ಯಾರು ಹೇಳಿದ್ರು, ಅಲ್ರಿ ಇಷ್ಟೆಲ್ಲ ಅಳಿಯನ ಬಗ್ಗೆ ಹೇಳೋರು, ಹೆಣ್ಣು ಕೊಡೋಕೆ ಮುಂಚೆನೆ ಎನ್ಕ್ವೈರಿ ಮಾಡ್ಬೇಕಿತ್ತಲ್ಲ, ಯಾಕೆ ಹೇಳ್ದೆ ಕೇಳ್ದೆ ಹೆಣ್ಣು ಕೊಟ್ಟು ಬಿಟ್ರಿ? ಅದಕ್ಕೆ ದಕ್ಷ ಅಂದ, ನಾ ಎಲ್ಲಿ ಕೊಟ್ಟೆ ಅವನಿಗೆ, ನಾ ಕೊಡ್ತಿರ್ಲಿಲ್ಲ. ಅಲ್ಲಿ ಕೂತಿದಾರಲ್ಲ 4 ಮುಖದ ನಮ್ಮಪ್ಪ, ಯಾರು 4 ಮುಖದ ನಮ್ಮಪ್ಪ, ಕೊಡು ಅಂತ ಕೊಟ್ಟೆ. ಇವತ್ತು ನಾನು ಒದ್ದಾಡ್ತಾ ಇದ್ದೆ. ಓ ಆ ಸಭೆ ಒಳಗೆ ಅಳಿಯನ್ನ ಬೈದ 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 ನೋಡಿ, ಇಷ್ಟು ಬೈತಾ ಇದ್ರು ಅಲ್ಲೇ ಇರುವ ಶಿವ ಮಾತ್ರ ಕಣ್ಣೇ ಬಿಟ್ಟು. ಇದು ತಪಸ್ಸಂದ್ರೆ ಅದಂತೆ. ಏನು, ನಮ್ಗಿಂತ ದೊಡ್ಡವರು ನಮ್ದು ತಪ್ಪು ಇರ್ಲಿ ಇಲ್ದೇ ಇರ್ಲಿ ಬೈದಾಗ ಸುಮ್ಮನೆ ಇರ್ಬೇಕು. ಅದೇ ಕಲಿಯುಗದ ದೊಡ್ಡ ತಪಸ್ಸು. ಬಹಳ ಕಷ್ಟ, ನೀವು ಹೇಳೋದು ಸುಲಭ, ನೀವು ಮಾಡೋದು ಕಷ್ಟ. ಏನ್ ಗೊತ್ತಾ, ನೀವು ಸುಮ್ಮನಿದ್ರು ಬೈತಾರೆ, ಮಾತಾಡಿದ್ರು ಬೈತಾರೆ. ಅವಾಗ ಏನ್ ಮಾಡ್ಬೇಕು? ಹೇಗಿದ್ರು ಬೈದೇ ಬೈತಾರಲ್ವಾ, ಅದನ್ನ ಸುಮ್ಮನಿದ್ ಬಿಡೋದೇ ಒಳ್ಳೆದು. ಯಾಕಂದ್ರೆ ನಮಗಿಂತ ಹಿರಿಯರು ನಮ್ಮನ್ನ ತಪ್ಪು ಇಲ್ಲದಿದ್ದಾಗ ಬೈದ್ರೆ ಅವರು ಮಾಡಿದ ಪುಣ್ಯದಲ್ಲಿ ನಿಮಗೆ ಪರ್ಸೆಂಟೇಜ್ ಬಂದ್ಬಿಡುತ್ತೆ. ಅದರಿಂದ ಯಾರು ಬೈತಾ ಇದ್ರೆ ಖುಷಿ ಪಡ್ಬೇಕಂತೆ. ಸ್ವಲ್ಪ ಇನ್ನೊಂಚೂರು ಬೈಲಿ, ಏನಾದರೂ ಒಂದು ಒಳ್ಳೆ ಪುಣ್ಯ ಇದ್ರೆ ನನಗೆ ಬರುತ್ತೆ. ನಮ್ಮಲ್ಲಿ ಆ ಸಂಪ್ರದಾಯ ಎಲ್ಲ ಹೋಯ್ತು. ಈಗ ಯಾರು ಬೈದ್ರೆ ಅವ್ರದ್ದು ಬರೀ ಬಾಯಿ, ಇವ್ರದ್ದು ಕೈಯ ಮೇಲೆ ಇರ್ತಿದ್ದಾರೆ, ಪಕ್ಷನೇ ಮೇಲೆ. ಹಾಗೆಲ್ಲ ಮಾಡಬಾರ್ದು. ಶಿವ ತೋರಿಸ್ಕೊಡ್ತಾರೆ. ಶಿವ ಪ್ರಳಯ ಕಾಲವನ್ನ ಮಾಡುವಂತಹ ಶಕ್ತಿಯುತನಾದ ದೇವತೆ. ಮಾವ ಇಷ್ಟು ಬೈತಿದ್ರು ಕೂಡ ನನ್ ಬೈತಾ ಇದ್ದಾರೆ ಎನ್ನುವ ದುರಭಿಮಾನ ಇಲ್ಲ, ದೇಹಾಭಿಮಾನ ಇಲ್ಲ. ಅವನು ಒಂದೇ ದೇವರ ಧ್ಯಾನ ಮಾಡ್ತಾ ಸುಮ್ಮನೆ ತಣ್ಣ ಸದಾಶಿವಂಗ ಅದೇ ಧ್ಯಾನ. ಯಾವ ಧ್ಯಾನ? ಯಾವ ಧ್ಯಾನ ಅದು? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಇದು ಯಾರು ಹೇಳಿದ್ದು? ಯಾರು ಹೇಳಿದ್ದು? ಪಾರ್ವತಿ ಹೇಳಿದ್ದು. ಹಾಗಾಗಿ ಶಿವ ಕಣ್ಣು ಮುಚ್ಚಿ ಯಾವಾಗಲೂ ರಾಮನ ಧ್ಯಾನ ಮಾಡ್ತಾನೆ. ಶಿವನು ಧನ್ಯನಾದ, ಮೌನಿ ಯುವತಿ ಪಾವನೆಯಾದಳು. ರಾಮನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ಶಿವನು ಧನ್ಯನಾದ. ಏನ್ ಧನ್ಯ ನೋಡಿ, ನಿಮ್ಮನೆ ಮದುವೆ ಮನೆಗೆ ಯಾರೋ ಬರ್ತಾರೆ,
ನೀವು ಅವ್ರನ್ನ ಕೇಳಿದ್ರಿ ಎಲ್ಲಿಂದ ಬಂದ್ರಿ ಅಂತ. ಈಗ ತಾನೇ ನಮ್ಮ ಚಿಕ್ಕಪ್ಪ ಹೋಗಿದ್ರಲ್ಲ, ಅವರು ಸುಟ್ಟು ಸೀದಾ ಮದುವೆ ಮನೆಗೆ ಬಂದೆ ಅಂತ ಏನಾರ ಅಂತೀರಾ? ಹೋಗ್ಬೋದಾ? ಆದ್ರೆ ಶಿವ ನಿಮ್ಮ ಮನೆ ಮದುವೆಗೆ ಬರಲೇಬೇಕು. ಎಲ್ಲಾರ ಮನೆ ಮದುವೆ ಒಳಗೂ ಮಾಡುವ ದೇವರ ಪೂಜೆ ಯಾವುದಂದ್ರೆ ಗೌರಿ ಹರ ಪೂಜೆ, ಉಮಾ ಮಹೇಶ್ವರ ಪೂಜೆ ಮಾಡ್ಬೇಕು. ಆ ಉಮಾ ಮಹೇಶ್ವರ ವಾಸ ಮಾಡೋದು ಎಲ್ಲಿ? ಆದ್ರೆ ಅವ್ರು ಅಲ್ಲಿಂದ ಮದುವೆ ಮನೆಗೆ ಬಂದ್ರೆ ಅವ್ರಿಗೆ ಮೈಲಿಗೆ ಇಲ್ಲ. ಅವ್ರು ಬಂದ್ರು ಅಂತ ನಾವು ಬಂದ್ರೆ ಮೈಲಿಗೆ ಅವ್ರಿಗಿಲ್ಲ. ಯಾಕೆ ಅಂದ್ರೆ ರಾಮನ ನಾಮ ಅವ್ರನ್ನ ಯಾವಾಗಲೂ ಮಡಿ ಮಾಡಿರುತ್ತೆ. ಅವರಿಗೆ ಮೈಲಿಗೆ ಅನ್ನೋ ಶಬ್ದವೇ ಇಲ್ಲ. 24 ಗಂಟೆ ಸ್ಮಶಾನದಲ್ಲಿದ್ದರೂ ಕೂಡ ಅವರ ಬಾಯಲ್ಲಿ ಬರುವ ನಾಮದಿಂದ ಗಂಡ ಹೆಂಡತಿ ಇಬ್ರು ಯಾವಾಗಲೂ ಪವಿತ್ರ ಪವಿತ್ರ ಪವಿತ್ರ. ಅಂತಹ ಸದಾಶಿವ ಕಣ್ಣುಮುಚ್ಚಿ ದೇವರ ಧ್ಯಾನ ಮಾಡ್ತಾ ಇದ್ರು. ಈ ಬೈದ್ ಇವ್ರಿಗೆ ಸಾಕಾಯ್ತು. ಯಾರಿಗೆ? ಮಾಮಗೆ, ದಕ್ಷ ಪ್ರಜಾಪತಿಗೆ ಎಷ್ಟು ಬೈದ್ರು ಕಿವಿಡ ಪ್ರಯೋಜನ ಮಡಿಯ ಏನ್ ತಿಕ್ಸ್ಕೊಂಡು ಏನ್ ಮಾಡೋಕ್ಕಾಗಲ್ಲ. ಫಂಕ್ಷನ್ ಎಲ್ಲ ಮುಗಿತು. ಕಡೆಗಂದ ಇನ್ನು ಮುಂದೆ ಯಾರಾದ್ರೂ ಹೋಮ ಹವನ ಮಾಡಿದ್ರೆ ಈ ನಮ್ಮಳಿಯಂದ್ರೆ ಆಹುತಿ ಕೊಡೋದು ಬೇಡ ಅಂತಂದ ಶಾಪ ಕೊಟ್ಟ. ಮಾವ ಅಳಿಯನಿಗೆ ಶಾಪ ಕೊಟ್ಟ. ಫಂಕ್ಷನ್ ಮುಗಿತು. ಅವ್ರ ಪಾಡಿಗೆ ಅವ್ರು ಹೋದ್ರು, ಇವ್ರ ಪಾಡಿಗೆ ಇವ್ರು ಹೋದ್ರು. ಎಲ್ಲ ಹೋದ್ಮೇಲೆ ರುದ್ರದೇವರು ಶಿವನು ಕಣ್ಣು ಬಿಟ್ಟು ಕೈಲಾಸದ ಕಡೆ ಹೊರಡ್ಲಿಕ್ಕೆ ಶುರು ಮಾಡ್ದ. ಕರ್ಕೊಂಡು ಹೋಗೋರು ಯಾರು? ಶಿವನ ನಂದಿ ಡ್ರೈವರು. ಸುಮ್ಮನೆ ಕರ್ಕೊಂಡು ಹೋಗ್ಕೋಬೇಡ. ದಾರಿಲಿ ಹೋಗುವಾಗ ನಿಮ್ಮ ಮಾವ ನಿಮ್ಮನ್ನು ಬೈದ್ರು ಯಾಕೆ ಬೇಕಪ್ಪ? ಕೆಲವರು ಸುಮ್ಮನಿರಲ್ಲ. ಹಿಂಗೆ ನಿಮ್ಮ ಮಾವ ಎಷ್ಟು ಬೈದ್ರು ಅಂತೀರಿ, ನಮ್ಮ ಬಾಯಲ್ಲಿ ಹೇಳೋಕ್ಕಾಗಲ್ಲ ಅಂತೆಲ್ಲ ಹೇಳಿ, ಇದೇ ಏನಾದರೂ ನಮ್ಮ ಜೀವನದಲ್ಲಿ ನಡೆದಿದ್ರೆ ನಾವೇನ್ ಮಾಡ್ತಿದ್ವಿ? ಯೂಟರ್ನ್ ತಗೋ, ಮಾವನ ಹೋಗಿ ಗಾಚಾರ ಬೆಳೆಸಿ ಮಗಳನ್ನ ಅಲ್ಲೇ ಬಿಸಾಕ್ ಬಂದ್ಬಿಟ್ವಿ ಅಂತಿದ್ವಲ್ಲ. ಪ್ರಳಯ ಕಾಲದ ಶಿವ ಒಂದು ಮಾತಾಡಲಿಲ್ಲ. ನಂದಿಗೆ ಹೇಳ್ತಾನೆ, ಬೈದದ್ ನಮ್ಮ ಮಾವ ಅಲ್ವಾ? ಮಾವ ಬೈದ್ರೆ ಆಶೀರ್ವಾದ ಇದ್ದ ಹಾಗೆ. ನಮ್ಮ ಮಾವಗೆ ನನ್ನ ಬಗ್ಗೆ ಸರಿಯಾದ ಇನ್ಫಾರ್ಮೇಶನ್ ಇಲ್ಲ. ಏನು ಬೈದಿದ್ದಾರೆ, ಬೈಕೊಳ್ಳಿ. ಅವ್ರು ನನ್ನ ಬಗ್ಗೆ ತಿಳಿದಿದ್ರೆ ನಾನು ಯಾಕೆ ಕಣ್ಣು ಮುಚ್ಕೊಂಡಿದ್ದೆ, ಅವ್ರಿಗೆ ಯಾಕೆ ನಾನು ಗೌರವ ಕೊಡಲಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದ್ರೆ ಬೈತಿರ್ಲಿಲ್ಲ. ಪಾಪ ಗೊತ್ತಿಲ್ಲ, ಬೈದಿದ್ದಾರೆ. ಇದೇನು ಬಾರಿ ದೊಡ್ಡದಲ್ವಾ? ಇಂಥ ದೊಡ್ಡ ದೇವತೆ ಇದರಿಂದ ನೋಡಿ ನಾವು ತಿಳ್ಕೊಳ್ಬೇಕು. ಅವ್ರಿಗೆ ಮನಸ್ಸಿನಲ್ಲಿ ಏನು ಅಳುಕು ಹುಡುಕು ಉಳಿಲಿಲ್ಲ. ಆದರೆ ಅವ್ರ ಮಾವನಿಗೆ ಮಾತ್ರ ಬೇಜಾರು. ಇಷ್ಟು ಅವಮಾನ ಮಾಡಿದ್ರು ನಾವು ಅಳಿಯೋದ್ರಲ್ಲಿ ಬೇಜಾರ ಮಾಡ್ಕೊಳ್ಳಿಲ್ವಲ್ಲ. ಹಾಗಾಗಿ ಅಳಿಯಂಗೆ ಅವಮಾನ ಮಾಡುವಂತ ಒಂದು ಫಂಕ್ಷನ್ ಮಾಡಬೇಕು ಅಂತ ದಕ್ಷ ಪ್ರಜಾಪತಿಗೆ ಅನ್ನಿಸ್ತು. ನೋಡಿ, ಸಿಟ್ಟು ದೋಷ ಅಲ್ಲ. ಸಿಟ್ಟು ಬರುತ್ತೆ, ಹೋಗುತ್ತೆ. ಬರಬೇಕು, ಹೋಗ್ಬೇಕು. ತುಂಬಾ ಲಾಂಗ್ ಟೈಮ್ಗೆ ಸಿಟ್ಟಿದ್ರೆ ಮಾತ್ರ ದುರ್ಗುಣ. ಸಿಟ್ಟು ಬರಬೇಕು, ಬೆಳಗ್ಗೆ ಬರಬೇಕು, ಮಧ್ಯಾಹ್ನ ಹೊರಟೋಗ್ಬೇಕು. ಕೆಲವರು ಹಾಗಲ್ಲ, ನಾನು ಸತ್ರು ಮರೆಯಲ್ಲ ಅಂತಿರ್ತಾರೆ. ಸತ್ ಮೇಲೆ ಮರೆಯಬೇಕ್ರಿ, ಸತ್ ಮೇಲೆ ಕೆಲವರು ಇನ್ನೂ ಕೆಟ್ಟದಾಗಿ ಹೇಳ್ತಾರೆ. ಬೆಟ್ ಸಿಟ್ಟಿರೋದು ಕೆಲವರಿಗೆ ಅಂದ್ರೆ, ನಾನು ಸತ್ರು ಅವ್ರ ಮನೆ ಬಾಗಿಲಿಗೆ ಹೋಗಲ್ಲ. ಅಲ್ಲದೆ ನೀವು ಸತ್ ಮೇಲೆ ಅವ್ರ ಮನೆ ಬಾಗಿಲು ಇವ್ರ ಮನೆ ಬಾಗಿಲು ಕರ್ಕೊಂಡು ಹೋಗೋಕೆ ದೇವ್ರ ಪ್ರತಿ ಮೇಲೆ ಇವಾಗ ಉತ್ಸವಕ್ಕೆ ಹೋಗೋದು ಅವ್ರ ಮನೆ ಮುಂದೆ ಇವ್ರ ಹಿಂದೆ ದೇವರೇ ನೀವು ಹಾಗೆಲ್ಲ ಅನ್ಬಾರ್ದು. ಸಾಯೋ ತನಕ ಯಾರ ಒಟ್ಟಿಗೆ ಕೂಡ ಎಷ್ಟಿದ್ರೂ ಕೂಡ ದ್ವೇಷ ಮಾಡಬಾರ್ದು. ದ್ವೇಷ ಕೂಡಿದ ಮನಸ್ಸಿನ ಒಳಗೆ ದೇವರು ಪ್ರವೇಶ ಮಾಡೋದು. ನಮ್ಮ ಜೀವನದಲ್ಲಿ ಒಬ್ಬರಲ್ಲ ಒಬ್ಬರ ಮೇಲೆ ಕೆಟ್ಟ ದ್ವೇಷ ಇದ್ದೇ ಇರುತ್ತೆ. ಭಾಗವತ ಕೇಳಿದ ಮೇಲಾದರೂ ಬಿಟ್ಟುಬೇಕು. ಭಾಗವತದಲ್ಲಿ ಹಲವಾರು ಬಾರಿ ಅದು ಬರುತ್ತೆ. ಶಿವನಿಗೆ ದ್ವೇಷ ಇಲ್ಲ, ಮಾವನಿಗೆ ಭಾರಿ ದ್ವೇಷ. ಏನಾದ್ರು ಮಾಡಿ ಅಳಿಯಂಗೆ ಅವಮಾನ ಮಾಡಬೇಕು ಅಂತ ಒಂದು ಯಜ್ಞವನ್ನು ಮಾಡಿದ್ದಾರೆ. ಬೃಹಸ್ಪತಿ ಸ್ತವ ಅಂತ ಹೋಮ. 14 ಲೋಕದ ಎಲ್ಲ ಜನರಿಗೆ ಇನ್ವಿಟೇಷನ್ ಕೊಟ್ಟರು. 15 ಜನ ಹೆಣ್ಣು ಮಕ್ಕಳಿಗೆ ಸ್ಪೆಷಲ್ ಇನ್ವಿಟೇಷನ್. ಲಾಸ್ಟ್ ಮಗಳು ಸತೀದೇವಿಗೆ ಇನ್ವಿಟೇಷನ್ ಇಲ್ಲ. ಬಟ್ ಯಾರೇ ಅವರು ಹೋಮಕ್ಕೆ ಹೋಗ್ಬೇಕಾದ್ರೂ ಶಿವಂದು ಮನೆ ಮುಂದೆನೇ ಪಾಸ್, ಮೇನ್ ರೋಡ್. ಅಲ್ಲಿ ಬಿಟ್ಟು ಟೋಲ್ ಒಳಗೆ ಹೋಗ್ಲೇಬೇಕಲ್ಲ. ಹಾಗೆ
ಬೇರೆ ಎಲ್ಲೂ ಹೋಗ್ಲೇಬೇಕು. ಹೋಗೋರೆಲ್ಲ ತನ್ನ ಅಕ್ಕಂದಿರು ಅವ್ರ ಗಂಡಗಳ ಜೊತೆ ಅವ್ರವ್ರ ವೆಹಿಕಲ್ ಅಲ್ಲಿ ಮಕ್ಕಳ ಜೊತೆ ಹೋಗ್ತಿದ್ರೆ ಈ ಸತೀದೇವಿ ಬಹಳ ಆಶ್ಚರ್ಯ. ನಮ್ಮ ಅಕ್ಕ ಎಲ್ಲ ಹೋಗ್ತಾ ಇದ್ದಾಳಲ್ಲ, ಬಾಬಾ ಎಲ್ಲ ಹೋಗ್ತಾ ಇದ್ದಾರಲ್ಲ, ಹೋಗೋರೆಲ್ಲ ಬಾಯ್ ಬಾಯ್ ಹೋಗ್ತಾರೆ. ಹುಡುಗೆ ತಡ್ಕೊಳಕ್ ಹೋಗಿ ಕಡೆ ಹುಡುಗ ಅಡ್ಡ ಎಲ್ಲಿ ಹೋಗ್ತಾ ಇದ್ದೀವಿ? ಅವ್ರು ಹೇಳಿದ್ವೇನೆ ನಿಮಗೆ ಗೊತ್ತಿಲ್ವಾ, ಅಪ್ಪನ ಮನೆ ಫಂಕ್ಷನ್. ಕೆಲವರು ಮನೇಲಿ ಹೀಗೆ ಹೆಣ್ಮಕ್ಳಿಗೆ ಅವ್ರ ತಂದೆ ಮನೆ ಫಂಕ್ಷನ್ ಅಂದ್ರೆ ವಾರಗಟ್ಲೆ ಹೋಗ್ಬೇಕು, ಗಂಡನ ಮನೆದಂದ್ರೆ ಬೆಳಗ್ಗೆ ಹೋಗ್ಬೇಕು ಸಾಯಂಕಾಲ. ಅಲ್ಲ, ಇಲ್ಲಿರೋರು ಯಾರು ಹಾಗಿಲ್ಲ, ಸುಮ್ಮನೆ ಹೇಳಿ ಕೆಲವರು ಹಾಗಿರ್ತಾರೆ. ತಾಯಿ ಮನೆ ಅಂದ್ರೆ ತವರು ಮನೆ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಪ್ರೀತಿ. ಅಪ್ಪನ ಮನೆ ಫಂಕ್ಷನ್ ನಿನಗೆ ಗೊತ್ತಿಲ್ವಾ ಅಂತ ಅಕ್ಕಂದ್ರೆ ಕೇಳಿದಾಗ ಇನ್ನೂ ಸ್ವಲ್ಪ ಅವಳು ನಾಚಿಕೆ ಆಗುತ್ತೆ. ಓ ಇವತ್ತೇ ಅಲ್ವಾ ಅಂತ ಗೊತ್ತಿಲ್ಲ ಇವಳಿಗೆ, ಆದ್ರೂ ಅವ್ರ ಮುಂದೆ ಗೊತ್ತಿಲ್ಲ ಅಂತ ಅನ್ಸ್ಕೊಳ್ಬಾರ್ದು. ಓ ಇವತ್ತೇ ಅಲ್ವಾ ಮರ್ತ್ಬಿಟ್ಟಿದ್ದೆ, ನಾನು ರೆಡಿಯಾಗಿ ಬರ್ತೀನಿ ಮುಂದೆ ಹೋಗಿ ಅಂತ ಹೇಳಿ ಅವಳು ಏನ್ ಮಾಡಿದ್ಲು, ಅವಳದೆಲ್ಲ ಬ್ಯಾಗೇಜ್ ಎಲ್ಲ ರೆಡಿ ಮಾಡ್ಕೊಂಡು 2 ಸೂಟ್ ಕೇಸ್ ರೆಡಿ ಮಾಡ್ಕೊಂಡು, ನಮ್ಮ ಥರ ಇಲ್ಲ ಆ ಕಾಲ ಗಂಡನ ಕರ್ಕೊಂಡು ಹೋಗ್ಬೇಕು, ಗಂಡನ ಬಿಟ್ಟು ಹೋಗೋ ಹಾಗಿಲ್ಲ, ಬರ್ದಿದ್ರೆ ಕೇಳಾಗ ಹೋಗ್ಬೇಕು, ಇನ್ಫಾರ್ಮೇಶನ್ ಕೊಡಬೇಕು, ಪರ್ಮಿಷನ್ ತಗೊಳ್ಬೇಕು. ಕೆಲವರು ಮನೆ ಬಿಟ್ಟು ಹೋಗ್ತಾರೆ, ಇನ್ಫಾರ್ಮೇಶನ್ ಇಲ್ಲ ಪರ್ಮಿಷನ್. ಇವಳು ಇನ್ಫಾರ್ಮೇಶನ್ ಪರ್ಮಿಷನ್ ಎಲ್ಲ ಕರ್ಕೊಂಡೇ ಹೋಗ್ಬೇಕು. ಯಾಕಂದ್ರೆ ಒಂದೇ ಒಂದು ಎತ್ತು ಹೋದ್ರೆ ಪ್ರಯೋಜನ, 2 ಎತ್ತು ಹೋದ್ರೆ ಗಾಡಿ ಅಲ್ವಾ. ಈಗ ನಾನು ಮುಗಿಸ್ಕೊಂಡು ಹೋಗುವಾಗ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ, ಅಜ್ಜಾರ ನೀವು ಕಾರಲ್ಲಿ ಕೂಡಿ ಅಲ್ಲ ಚಕ್ರ ಇಲ್ಲ, 3 ಚಕ್ರ ಸರಿ ಇದೆ, ಒಂದಾದ್ರೆ ಪಂಚರ್ ಆಗಿದೆ, ಪರವಾಗಿಲ್ಲ ನೀವು ನಡೀರಿ ಮಾಡಿದ್ರೆ. 4 ಚಕ್ರ ಚೆನ್ನಾಗಿದ್ರೇನೆ ನಾವು ಸೇರ್ಬೇಕಾದ ದಾರಿ ಸೇರ್ತೀವಲ್ವಾ. ಹಾಗಾದ್ರೆ ಸಾಧನೆ ಅನ್ನೋದು ಸೇರ್ಬೇಕಾದ್ರೆ ಗಂಡನು ಬೇಕು, ಹೆಂಡತಿನೂ ಬೇಕು. ಒಬ್ಬ ಗಂಡ ಮಾಡಿದ್ದು ಪ್ರಯೋಜನ ಇಲ್ಲ, ಒಬ್ಬ ಹೆಂಡತಿ ಮಾಡಿದ್ದು ಪ್ರಯೋಜನ ಇಲ್ಲ. ಅನಿವಾರ್ಯದಲ್ಲಿ ಮಾತ್ರ ಎಕ್ಸೆಪ್ಷನ್ ಕೇಸೇ ವಿನಃ ಮದುವೆ ಆಗೋದೇ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚೈತತ್ವಯೇನು. ಹೆಂಡತಿಯನ್ನ ಗಂಡ ಆಗಲಿ, ಗಂಡನಿಂದ ಹೆಂಡತಿ ಆಗಲಿ ಬಿಡೋದಕ್ಕಲ್ಲ, ಬಿಡೋದೊಂದಿನ ಇದ್ದೇ ಇದೆ. ಆದಷ್ಟು ಜೊತೆ ಹೋಗೋದನ್ನು ಕಲಿಬೇಕು. ಇಲ್ಲ ಅಂತಾದ್ರೆ ಎತ್ತಿ ಏರಿಗೆ ಕೋಣ ನೀರಿಗೆ ಅಂತ ಗಾಡಿ ಮಧ್ಯದಲ್ಲೇ ನಿಂತ್ಕೊಂಡು ಬಿಡುತ್ತೆ. ಸಂಸಾರ ಅನ್ನುವ ಗಾಡಿ, ಸಾಧನೆ ಅನ್ನುವ ಗಾಡಿ, ನಮ್ಮ ಧರ್ಮ ಅನ್ನುವ ಗಾಡಿ ಸರಿಗೆ ದೇವರ ಹತ್ರ ಹೋಗ್ಬೇಕಂದ್ರೆ ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡಿದಾಗ ಮಾತ್ರ ಆಗತ್ತೆ. ಇಲ್ಲ ಹಾಗಂತ ಹೇಳಿ ನಾಳೆಯಿಂದ ಸಿಂಗಲ್ ಬರೋರೆಲ್ಲ ಮನೇಲೆ ಕೂತ್ಬಿಟ್ಟಿಲ್ಲ, ಬನ್ನಿ ಅದೇ ಬೇಡಿ, ನೀವು ಹೋಗಿ ಮನೇಲಿ ಹೇಳಿ, ಏನೇನೋ ಹೇಳೋ ಬಂದು ದೇವ್ರ ಕಥೆ ಹೇಳಿ. ಈ ಜನ್ಮ ಅಲ್ದಿದ್ರೆ ಮುಂದೆ ಜನ್ಮದಲ್ಲಿ ನಾನು ಇಲ್ಲಿ, ಇವತ್ತಲ್ಲದೆ ಇದ್ರೆ ನಾಳೆ ನಾನು ಬಲಿಯ. ದೇವರು ಅವತ್ತು ಯಾವತ್ತು ಅವ್ರಿಗೆ ಬುದ್ಧಿ ಕೊಡ್ತಾನೋ ಅವತ್ತೇ ಕೊಡಲಿ. ನಾವು ಹೊರಗಿಂದ ಹೇಳ್ಬೋದೇ, ನಾವು ಒಳಗೆ ನಿಂತು ಅವರ ಬುದ್ಧಿಯನ್ನ ಬೋಧನೆ ಮಾಡುವ ಯೋಗ್ಯತೆ ನಮಗಿಲ್ಲ. ಹೀಗಾಗಿ ದಕ್ಷ ಪ್ರದೇಶ್ವರನ ಯಜ್ಞಕ್ಕೆ ತಾನು ಹೋಗ್ಬೇಕು ಅಂತ ಗಂಡನಿಗೆ ಹೇಳ್ತಾ ಇದ್ದಾಳೆ. ತಂದೆಯ ಮನೆಯಲ್ಲಿ ಇಷ್ಟು ಒಳ್ಳೆ ಉತ್ಸವ ನಡೀತಿರುವಾಗ ಕಿವಿ ಬಿದ್ಮೇಲೆ ಕೂಡ ಮಗಳಾದವಳು ಹೋಗದೆ ಇರ್ಲಿಕ್ಕೆ ಹೇಗೆ ಸಾಧ್ಯ? ಒಬ್ಬಳೇ ಹೋಗೋದು ಹೇಗೆ ಸಾಧ್ಯ? ಹೋದ್ರು ಒಬ್ಬಳೇ ಹೇಗೆ ಹೋಗೋದು? ಆದ್ರಿಂದ ತಾವು ದೊಡ್ಡ ಮನಸ್ಸು ಮಾಡಿ ನಿಮ್ದೆಲ್ಲ ಬಟ್ಟೆ ಗಿಟ್ಟೆ ಇರೋದೇ 2, ಒಂದು ಉಟ್ಕೊಂಡಿದ್ವಿ, ಒಂದು ಹಾಕೊಂಡಿದ್ವಿ, ಹೊರಡೋಣ ಅಂತ ಕರೆದ್ರೆ ಅವರಂದ್ರು ಇಲ್ಲ ನಾನು ಬರೋಲ್ಲ. ಯಾಕೆ? ಪಾರ್ವತಿ ಸತೀದೇವಿ ಹೇಳ್ತಾಳೆ, ನಮ್ಮನ್ನು ಕರೆದಿಲ್ಲ ಅಂತನ, ಕರೀದೇ ಇದ್ರು ಕೂಡ ಕೆಲವರು ಮನೆಗೆ ಹೋಗ್ಬೇಕು. ಹೆಣ್ಮಕ್ಳು ಭಾರಿ ಬುದ್ಧಿವಂತರು, ಯಜಮಾನ್ರಿ ಇನ್ನೊಂದು ಮಾತಾಡಬಾರ್ದು, ಹಾಗೂ ಮಾತಾಡೋದು ಕಲ್ತಿರ್ತಾರೆ. ಸ್ತ್ರೀ ಬುದ್ಧಿ ಪ್ರಳಯ ಅಂತ, ಪ್ರಳಯ ಮಾಡಕ್ಕ ಅವಳೇನು ಸಾಮಾನ್ಯ ಅಲ್ಲ ರೀ. ಇಂದ್ರದೇವರ ಕ್ಲಾಸ್ ಟೀಚರ್ ಸತೀದೇವಿ ಪಾರ್ವತಿ ಪಾಠ ಹೇಳ್ಕೊಟ್ರೆ ಇಂದ್ರ ದೇವರಿಗೆ ಏನಾದ್ರು ಬರುತ್ತೆ, ಇಂದ್ರ ದೇವ್ರು ಕುಂಬಳಕಾಯಿ. ಇಂದ್ರ ದೇವರಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಆ ಹೆಣ್ಮಕ್ಳು ಎಷ್ಟು ಅಧ್ಯಯನ ಮಾಡಿರ್ಬೇಕು. ಅವಳು ಹೇಳ್ತಾ ಇದ್ದಾಳೆ, ಕರೆದಿಲ್ಲ ಅಂತ ಇಟ್ಕೊಳ್ಬೇಡಿ, ಕರೀದೇ ಇದ್ರು 3 ಮನೆಗೆ ಹೇಳ್ದೆ ಕೇಳದೆ ಹೋಗ್ಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಯಾರ ಮನೆ? ಭರ್ತೃಗುರೋ ದೇಹ ಕೃತಶ್ಚ ಕೇತನ. 3 ಜನದ ಮನೆ ಕರಿಬೇಕಂತಿಲ್ಲ. ಒಂದು ಭರ್ತ ಅಂದ್ರೆ ಗಂಡ. ಈ ಮಂಗಳಗೌರಿ ಪೂಜೆ ಅಂತ ಮಾಡ್ತಾರೆ. ಮದುವೆ ಆದವಸ್ಥರಲ್ಲಿ 5 ವರ್ಷ ಶ್ರಾವಣ ಮಾಸ ಬಂದಾಗ ಮಂಗಳಗೌರಿ ಪೂಜೆ. ಅದು ಮಾವನ ಮನೆಯವರೇ ಬಂದು ಕರ್ಕೊಂಡು ಹೋಗಲ್ಲ. ಎಳೆಯ ಆಫೀಸ್ಗೆ ಹೋಗಿ ಮುಂಚೆ ಹೆಂಡತಿನ ಅಪ್ಪನ ಮನೆಗೆ ಬಿಟ್ಟು ಹೋಗಿರ್ತಾನೆ. ಪೂಜೆ ಆದ್ಮೇಲೆ ಮಂಗಳವಾರ ಬಿಟ್ಟು ಬುಧವಾರ ಮನೆಗೆ ಬಂದ್ಬಿಡ್ಬೇಕು. ಗುರುವಾರನೂ ಹೋಗ್ತಿದ್ರೆ ಪಕ್ಕದ ಮನೆಯವರು, ಏನ್ರಿ ನಿಮ್ಮ ಮನೆಗೆ ಹೋಗ್ಲಿ, ಯಜಮಾನ್ರು ಕರೆದ್ರೆ ಹೋಗ್ತೀನಿ.
ಇಲ್ಲದೆ ಹೋಗ ಅಂತಂದ್ರೆ ಅಲ್ರಿ ಅದು ಕರೆಯೋಕ್ಕದ ನಿಮ್ಮನೆಗೆ ಯಾರು ಕರಿಬೇಕು? ಗಂಡನ ಮನೆಗೆ ಕರಿಬೇಕು ಅಂತಿಲ್ಲ, ಹೋಗ್ಬೋದು. ಇದು ಒಂದು. ಇನ್ನ ಗುರುಗಳ ಮನೆಗೆ ಕರಿಬೇಕು ಅಂತಿಲ್ಲ. ನಮಗೆ ಪಾಠ ಹೇಳ್ಕೊಟ್ಟು ಗುರುಗಳು ನಮ್ಮನ್ನ ಸನ್ಮಾರ್ಗಕ್ಕೆ ತಂದವರ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಆದಾಗ ನಮಗೆ ಕರೆದಿಲ್ಲ, ನಾವ್ಯಾಕೆ ಹೋಗೋಣ ಅನ್ನುವ ದುರಹಂಕಾರದಿಂದ ಮನೆಗೆ ಕೂಡಬಾರ್ದು. ಗುರುಗಳ ಮನೆಗೆ ಹೋಗಿ ನಮ್ಮ ತನು ಮನ ಧನ ಸಹಾಯ ಮಾಡಿ ನಮ್ಮ ಕೈಲಾದ ಸೇವಾ ಮಾಡಿ ಬರಬೇಕು. ಇನ್ನ ದೇಹ ಕೃತಶ್ಚ ಕೇತನ, ದೇಹ ಕೃತ ಅಂದ್ರೆ ದೇಹ ಕೊಟ್ಟ ತಂದೆ ತಾಯಿಗಳ ಮನೆಗೆ ಏನಾದರೂ ಆದರೆ ಎಲ್ಲರೂ ಒಟ್ಟಿಗೆ ಸೇರಿ ತಂದೆ ತಾಯಿಗಳ ಸೇವಾ ರೂಪವಾಗಿ ಎಲ್ಲವನ್ನು ಮಾಡಬೇಕು. ನಮ್ಮ ತಂದೆ ಏನು, ನಿಮ್ಮ ತಂದೆ ಏನು, ನಮ್ಮ ತಂದೆ ನಿಮ್ಮ ತಂದೆಗೆ ಸಮಾನ. ಅದರಿಂದ ನಮ್ಮಪ್ಪನ ಮನೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ನಿಮಗೇನು ಇನ್ವಿಟೇಷನ್ ಬೇಕಿಲ್ಲ, ಹೋಗೋಣ ಅಂತ ನಾವಾದೇನಂತಿದ್ವಿ, ನೀ ಬೇಕಾದ್ರೆ ಹೋಗಿ ಹಾಳಾಗೋದು ನಾನು ಅಂತಿದ್ವಲ್ಲ. ಹಾಗನ್ಬಾರ್ದ. ಹೆಂಡತಿ ಜೊತೆ ಗಂಡ ಹೇಗೆ ಮಾತಾಡಬೇಕು ಭಾಗವತ ನೋಡಿ ಕಲಿಬೇಕು, ಶಿವನ್ ನೋಡಿ ಕಲಿಬೇಕು. ರುದ್ರದೇವರು ಹೆಂಡತಿ ಹತ್ರ ಹೇಳ್ತಾರೆ, ತ್ವಯೋದಿತಂ ಶೋಭನಮೇವ ಶೋಭನೆ, ಮಂಗಳಾಂಗಿ ನೀ ಹೇಳಿದ್ದು 100% ಸರಿ ಅಂತ. ಈ ಕಥೆ ಒಳಗೆ ನಮ್ಗೇನಿದೆ ಮೆಸೇಜ್, ಸಂದೇಶ ಅಂದರೆ, ಯಾವಾಗಲಾದರೂ ಹೆಂಡತಿ ಏನಾದರೂ ಹೇಳಿದ್ರೆ ಗಂಡ ಮೊದಲು ಎಸ್ ಅಂದ್ಬಿಡ್ಬೇಕು. ಮಾಡೋದು ಬಿಡೋದು ಆಮೇಲೆ, ಮಾಡಿದ್ರೆ ಮಾಡಿ ಬಿಟ್ಟರೆ ಹೇಳಿದ ತಕ್ಷಣ ಎಸ್ ಅಂದ್ಬಿಟ್ರೆ ನಮ್ಮ ಮನೆಯವ್ರಿಗೆ ಏನೋ ಯಜಮಾನ್ರು ಹೇಳಿದ್ರು ಎಸ್. ಅದೊಂದು ಕ್ವಾಲಿಟಿ. ಕೆಲವರು ಹಂಗಿಲ್ಲ, ಕಾಯ್ತಿರ್ತಾರೆ, ಏನೋ ಹುಲಿತಾರೆ, ಏನಾರು ಹೇಳಿ ನಾ ಬರಲ್ಲ, ನೀವು ಬೇಕಾದ್ರೆ ಮಾಡಿ. ಜಗಳವೇ ಶುರುವೇ ಜಗಳ. ಶಿವ ಹೇಳ್ತಾನೆ, ಹಾಗೆ ಜಗಳಕ್ಕಾಗಿ ದಂಪತಿಗಳಾಗಬಾರದು. ನೀ ಹೇಳಿದ ನಿಜ, ಕರೀದೇ ಇದ್ರು ಈ 3 ಮನೆಗೆ ಹೋಗಬೇಕು ಅಂತೆಲ್ಲ ನಿಜ. ಆದರೆ ತೇ ಯದ್ಯಂಪಾದಿತ ದೋಷ ದೃಷ್ಟಯ, ಮನೆಗೆ ಬಂದಂತಹ ಅತಿಥಿಗಳನ್ನ ಯಾರು ದೋಷ ದೃಷ್ಟಿಯಿಂದ ನೋಡ್ತಾರೆ, ದುರಹಂಕಾರದಿಂದ ನೋಡ್ತಾರೆ, ಅವರೆಷ್ಟೇ ಹತ್ತಿರದ ಬಂಧುಗಳಾಗಿದ್ರು ಬಂಧುಗಳು ಅನ್ನುವ ಕಾರಣಕ್ಕೆ ಅವರ ಮನೆಗೆ ಹೋಗಬಾರದು. ಅಲ್ಲ, ಇವ್ರಿಗೆ ಅಹಂಕಾರ ಇದೆಯೋ ಇಲ್ವೋ ನಮ್ಗೆ ಯಾಕೆ ಗೊತ್ತಾಗುತ್ತೆ? ಶಿವ ಹೇಳ್ತಾನೆ, ಮನೆಗೆ ಬಂದ ಅತಿಥಿಯನ್ನ ಮಾತಾಡಿಸುವ ಕ್ರಮದಲ್ಲಿ ಗೊತ್ತಾಗ್ತದೆ. ಹೇಗೆ? ಆರೋಪಿತ ಭ್ರೂ ಅಭಿಮರ್ಶನಾಕ್ಷಿ, ಹುಬ್ಬು ಹಾರಿಸಿ ಮಾತಾಡ್ತಾರಲ್ಲ ಅಂಥವ್ರ ಮನೆಗೆ ಹೋಗ್ಬಾರ್ದು. ಅಹಂಕಾರ ಇದ್ರೆ ಹಂಗೆ ಮಾಡ್ತಾರೆ. ಕೆಲವ್ರು ಏನಂದ್ರೆ, ಮನೆಗೆ ಯಾರಾದ್ರೂ ಬಂದ್ರೆ ಹೀಗಂತ ಆಮೇಲೆ ಸೌಂಡ್ ಬರುತ್ತೆ, ಏನು ಅಂತ. ಆ ಕೇಳೋದು ಹೇಗಿರುತ್ತೆ ಅಂದ್ರೆ, ಯಾಕೆ ಬಂದಿರಿ ಅನ್ನೋದೇ ಅದರ ಅರ್ಥ. ಏನೋ ಅಂತ ಅಂದ್ರೆ ಯಾಕೆ ಬಂದ್ರಿ ಅಂತ ಅರ್ಥ. ಅದು ಉಪ್ಪು ಹಾರಿಸಿ ಮಾತಾಡಬಾರ್ದು. ಮನೆಗೆ ಯಾರಾದ್ರೂ ಬಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡ್ಬೇಕು. ಯಾರೋ ಮನೆಗೆ ಬಂದಿದ್ದ, ಎಲ್ಲರೂ ಬನ್ನಿ ಕೂತ್ಕೊಳ್ಳೆ, ಅದು ಏನು ಹೇಳ್ತಾರೆ? ದೃಷ್ಟಿಂ ದದ್ಯ, ಸೂಂದೃತಂ ದದ್ಯ, ವಾಚಂ ದದ್ಯ, ಆಸನಂ ದದ್ಯ. ಮನೆಗೆ ಯಾರು ಬಂದ್ರೆ ಮನಸ್ಸು ಕೊಟ್ಟು ನೋಡಿ ಕೈ ಹಿಡಿದು ಒಳಗೆ ಕರ್ಕೊಂಡು ಬಂದು ಅವ್ರಿಗೆ ಆಸನ ಕೊಟ್ಟು ಕೇಳಬೇಕು, ಏನ್ ಬೇಕು, ನೀವೇನ್ ತಗೊಳ್ತೀವಿ, ನೀವು ಕೇಳಬೇಕು. ಇದು ಅತಿಥಿ ಸತ್ಕಾರ ಮಾಡುವ ಕ್ರಮ. ನಕ್ಕು ನುಡಿವರ ಮುಂದೆ ಮುಕ್ಕರಿಸದೆ ತಾಳು ಅಂತ ದಾಸರಾಯ. ನಮ್ಮಲ್ಲಿ ಇಲ್ಲದ ಮಿಸ್ಟೇಕ್ ಅನ್ನೇ ಕಂಡುಹಿಡಿಬೇಕು ಅಂತ ಯಾರು ಕಾಯ್ತಿರ್ತಾರ ಅಂಥವ್ರ ಮನೆಗೆ ಹೋಗ್ಬಾರ್ದು. ಅಲ್ಲಿ ಹೋಗಿ ಅವಮಾನ ಮಾಡಿಕೊಂಡು ರಾತ್ರಿ ಅವರು ಯಾಕಾರೋ ಅವ್ರ ಮನೆಗೆ ಹೋಗಿದ್ನೋ, ಆ ಮದುವೆಗೆ ಹೋಗಿದ್ ನೋಡಿ, ಅವ್ರು ಕಿವಿಲಿ ಹೇಳ್ಬಿಡು, ಅವತ್ತಿಂದ ನಾನು ಬೇಜಾರು, ಯಾಕೆ ಹೋಗಿದ್ರು ಮದುವೆಗೆ, ಯಾಕೆ ಮಾತಾಡಿದ್ವಿ ಅಲ್ವಾ? ಅದರಿಂದ ಶಿವ ಹೇಳ್ತಾನೆ, ಬೇಡ ಅಂತ. ನಿಮ್ಮಪ್ಪ ಈಗ ನಮ್ಗೆ ಅವಮಾನ ಮಾಡಬೇಕು ಅಂತಾನೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಹೋಗೋದು ಬೇಡ ಅಂತ ರುದ್ರದೇವರು ಹೇಳಿದ್ರೆ, ಸತೀದೇವಿ ಹೇಳ್ತಾಳೆ, ನಮ್ಮ ಅಪ್ಪನ ಬಗ್ಗೆ ಇಷ್ಟೆಲ್ಲ ಹೇಳ್ತೀರಿ ನೀವು. ಅವತ್ತು ನಮ್ಮ ಅಪ್ಪ ಬಂದಾಗ ಈ ಕೆಲವರು ಹಳೆಯದೆಲ್ಲ ನೆನಪಿರುತ್ತೆ. 25 ವರ್ಷದ ಕೆಳಗೆ ನೆನಪಿಟ್ಕೊಂಡು ನೆನ್ನೆ ಮೊನ್ನೆ ಒಳ್ಳೆದೆಲ್ಲ ಮರ್ತ್ಬಿಡ್ತೀವಿ, ಕೆಟ್ಟದ್ದನ್ನ ಮರೆಯೋದೇ ಇಲ್ಲ. ಆದರೆ ಜೀವನದಲ್ಲಿ ಕೆಟ್ಟದ್ದನ್ನ ಮರ್ತ್ಕೊಂಡು ಕೆಟ್ಟದ್ದನ್ನೇ ನೆನಪಿಟ್ಕೊಂಡ್ರೆ, ಕೆಲವರು ನಡೀತಾ ಇರುವಾಗ ಎಡು ಬಿದ್ದು, ಅಯ್ಯೋ ನಡೆದ್ರೆ ಎಡು ಬಿಡ್ತೀನಿ ಆಚಾರ, ನಾನು ನಡೆಯೋದೇ ಬಿಟ್ಬಿಟ್ಟೆ ಅಂದ್ರೆ ಹಾಗೆಲ್ಲ ಎಲ್ಲ ಎಚ್ಚರಿಕೆಯಿಂದ ನಡಿಬೇಕೆ ವಿನ ನಡೆಯೋದನ್ನು ಬಿಡಬಾರ್ದು. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, 25-30 ವರ್ಷದ ಕೆಳಗೆ ನಮ್ಮ ಅಪ್ಪ ಬಂದಾಗ ನೀವು ಅದೇನು ಕಣ್ಮುಚ್ಕೊಂಡು ಕೂತ್ಬಿಟ್ಟಿದ್ರಲ್ಲ, ಯಾಕೆ ನಮ್ಮ ಅಪ್ಪ ಬಂದಾಗ ನೀವು ಎದ್ದು ನಿಂತು
ಮಾವ ಹೇಗಿದ್ದೀರಿ ನಮಸ್ಕಾರ ಅಂತ ಒಂದು ಮಾಡಿಬಿಟ್ಟಿದ್ರೆ ಇವತ್ತು ಮೊದಲು ಇನ್ವಿಟೇಷನ್ ನಮ್ಮನೆಗೆ ಬರ್ತಿತ್ತು. ಇಷ್ಟೆಲ್ಲ ಜಗಳಕ್ಕೆ ಕಾರಣ ನೀವೇ ಅಂತ ಹೆಂಡತಿ ಯಾರಿಗಂದು ಶಿವರಿಗಂತ ಇದ್ದಾರೆ. ಶಿವ ನಕ್ಕು ಕೇಳ್ತಾ ಇದ್ದಾನೆ, ಅಲ್ಲ 25 ವರ್ಷದ ಕೆಳಗೆ ನಡೆದದ್ದನ್ನ ನೀನು ಅವತ್ತೇ ಕೇಳ್ಬೋದಿತ್ತಲ್ಲ, ಇವತ್ತು ಯಾಕೆ ಕೇಳ್ತಾ ಇದೀಯ? ಯಾರೋ ಹೇಳಿದ್ರು ಅವತ್ತೇ, ನಿಮ್ಮ ಯಜಮಾನ್ರು ಕೇಳಿದ್ರು, ನೋಡಿ ಯಾಕೆ ಕೂತಿದ್ದಾರೆ ಕೇಳ್ರಿ. ಅದಕ್ಕೆ ಸತಿ ಅಲ್ಲ, ನೀ ಬೇಡ ಸುಮ್ಮನೆ ಟೈಮ್ ಬಂದಾಗ ಕೇಳ್ತೀನಿ. ಯಾವ ಟೈಮ್ ಈಗ ಬಂತು, ಟೈಮ್ ಬಂತು ಕೇಳಿದ್ರು. ಶಿವ ಹೇಳ್ತಾ ಇದ್ದ, ನೋಡು ಜಗತ್ತಲ್ಲಿ ಒಬ್ಬರನ್ನು ನೋಡಿದ್ರೆ ಒಬ್ಬರು ನಮಸ್ಕಾರ ಮಾಡ್ತಾರೆ, ನಮಸ್ಕಾರ ನಮಸ್ಕಾರ ಅಂತ. ನಿಜವಾಗಿ ನಮಸ್ಕಾರ ನಮಗಲ್ಲ, ಗುಹಾಶಯಾಲೈವ ನ ದೇಹ ಮಾಮಿನೇ. ಗುಹಾಶಯಾಲೈವ, ಗುಹ ಅಂದ್ರೆ ದೇಹ, ದೇಹದ ಒಳಗಿರುವ ದೇವರಿಗೆ ನಮಸ್ಕಾರವೇ ವಿನಃ ನಮಗೆ ಅಂತ ತಿಳ್ಕೊಳ್ಬಾರ್ದು. ನಿಜವಾಗಿಯೂ ನೀವೆಲ್ಲ ನಮಸ್ಕಾರ ಮಾಡಿದ್ರೆ ಅದಕ್ಕೆ ಯಾರು ಮುಟ್ಟಬೇಡಿ ಇದೆಲ್ಲ ಏನಕ್ಕಂದ್ರೆ ತುಂಬ ಗಿಲ್ಟಿ ಆಗುತ್ತೆ. ನೀವು ಯಾವ ಭಾವನೆಯಿಂದ ಮಾಡ್ತೀರಿ ಆ ಭಗವಂತ ಅಷ್ಟು ಅಧಿಷ್ಠಾನದಲ್ಲಿ ತಗೊಳ್ಬೇಕಲ್ಲ. ಏನು ಯೋಗ್ಯತೆ ಇದೆ, ಏನು ಪುಣ್ಯ ಇದೆ. ಯಾರಾದರೂ ನಮಸ್ಕಾರ ಮಾಡಿದ್ರೆ ನಾಚಿಕೆ ಪಡ್ಕೊಳ್ಬೇಕು, ಶಿಂಕ. ನಾನು ಯಾಕೆ ಮಾಡ್ತೀನಿ, ದೇವರು ಮಾಡಿದ್ದೇನೆ. ನೀವು ಮಾಡಿದ ತಕ್ಷಣ ನಾನು ಇಮ್ಮಿಡಿಯೇಟ್ ಅದು ದೇವರಿಗೆ ತಲುಪಿಸ್ಬೇಕು. ಪೋಸ್ಟ್ ಮ್ಯಾನ್ ಇಷ್ಟು ಲೆಟರ್ ತರ್ತಾನೆ, ಎಲ್ಲ ಮನೆಗೆ ಇಟ್ಕೊತಾನ. ನೀವೆಲ್ಲ ಪೋಸ್ಟ್ ಮಾಡಿದ್ದೀರಿ ನಮಸ್ಕಾರ, ಅದೆಲ್ಲ ನಾನು ಅಲ್ಲಲ್ಲೇ ಹಂಚ್ಬಿಡ್ಬೇಕು, ನಾವು ಮನೆಗೆ ತಗೊಂಡು ಹೋಗೋಂಗಿಲ್ಲ. ಗುಹಾಶಯಾಯ ಇವ, ದೇಹದ ಒಳಗಿದ್ದ ನಿಮಗೆ ನಮಸ್ಕಾರ ಬಿಡಿ. ನೀವು ಬೀದಿಲಿ ಹೋಗುವಾಗ ನಿಮ್ಮ ಎಷ್ಟೋ ಜನ ಹಾಯ್ ಅಂತಾರೆ, ಹಲೋ ಅಂತಾರೆ. ಅದು ನಿಮಗೆ ಅಂದದ್ದಲ್ಲ, ಒಳಗೆ ದೇವರು ಇರೋದ್ರಿಂದಲೇ ಅಂದದ್ದು. ವಿಶ್ ಮಾಡೋದು ಅಂತ ವಿಶ್ ಮಾಡ್ತಾರಲ್ಲ, ಅದೇ ಒಳಗಿರೋ ದೇವರು ಹೋದ್ಮೇಲೆ ಅಂತ ಮಲಗಿದಾಗ ಯಾರು ಬಂದು ಹಲೋ ಅಂತಾರ, ಹಾಯ್ ಅಂತಾರ, ವಿಶ್ ಮಾಡ್ತಾರ? ಇಲ್ಲ. ಯಾಕಂದ್ರೆ ವಿಷ್ಣು ಇಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಮೊದಲ ಶಬ್ದವೇ ವಿಶ್. ವಿಶ್ವಂ ವಿಷ್ಣುರು, ಅದು ವಿಷ್ಣು ಸಹಸ್ರನಾಮ ಆಗಬೇಕಾದ್ರೆ ವಿಷ್ಣು ವಿಶ್ವಂ ಷಟ್ಕಾರೋ ಇಲ್ಲ. ಮೊದಲು ವಿಶ್ ಇದೆ. ವಿಶ್ ಅಂದ್ರೆ ವಿಷ ಪ್ರವೇಶನೆ ಅನ್ನುವುದು ಆ ಶಬ್ದದ ಎಟಿಮಾಲಜಿ, ಧಾತು. ಎಲ್ಲರ ಒಳಗೆ ಪ್ರವೇಶ ಮಾಡಿದ ಕಾರಣ ಅವನಿಗೆ ವಿಶ್ ಅಂತ ಕರೀತಾರೆ. ಅವನು ಇರೋದ್ರಿಂದ ನಮಗೆಲ್ಲರೂ ವಿಶ್ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಅವನು ಇಲ್ಲದೇ ಇದ್ರೆ ಯಾರಿಗೂ ಯಾವ ನಮಸ್ಕಾರವೂ ಇಲ್ಲ. ಅದರಿಂದ ಒಬ್ಬರಿಗೊಬ್ಬರು ನಮಸ್ಕಾರ ಮಾಡೋದು ವ್ಯಕ್ತಿಗಲ್ಲ, ಒಳಗಿರುವ ಭಗವತ್ ಶಕ್ತಿಗೆ. ಇದನ್ನು ಕೇಳಿ ಸತೀದೇವಿ ಸುಮ್ಮನೆ ಇರ್ಬೇಕಲ್ರಿ, ಸುಮ್ಮನೆ ಇರಲಿಲ್ಲ. ಅವ್ರ ಮತ್ ಕಂಡದ್ದು ನಮ್ಗೆ ಗೊತ್ತು, ನಮ್ಮಪ್ಪನ ಕಂಡ್ರೆ ನಿಮ್ಗಾಗಲ್ಲ ನಮ್ಗೆ ಗೊತ್ತು. ನಮ್ಮಪ್ಪಂಗೆ ನಮಸ್ಕಾರ ಮಾಡೋದು ಬೇಡ. ನಮ್ಮಪ್ಪನ ಒಳಗೆ ತಿಮ್ಮಪ್ಪ ಇದ್ನೋ ಇಲ್ವೋ ಅವ್ರಿಗಾಗ ಮಾಡ್ಬೇಕು. ಯಾಕೆ ಮಾಡಲಿಲ್ಲ? ನಾವೇನಾದ್ರು ಈ ಥರ ಹೆಂಡತಿ ಕೇಳಿ ಏನು ಮಾಡ್ಬೇಕು? ಕೂತ್ಕೊಳ್ಳೋ ಸ್ಕೂಟರಲ್ಲಿ 3 ಹೋಗಿ ನಿಮ್ಮ ಅಪ್ಪನ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಬಿಡ್ರಿ ಅಂತ ಅನ್ಬೇಕೆ, ಮತ್ತೇನು ಮಾಡೋದ್ರಿ? ಆದರೆ ಸತೀದೇವಿ ಮಾತಿಗೆ ರುದ್ರದೇವರು ಶಿವ ಉತ್ತರ ಕೊಡ್ತಾ ಇದ್ದಾರೆ. ನೋಡು, ನಿಮ್ಮಪ್ಪನಲ್ಲಿ ದೇವರು ಇಲ್ಲ ಅಂತಿಲ್ಲ, ನಿಮ್ಮಪ್ಪನಿಗೆ ನಮಸ್ಕಾರ ಮಾಡಬಾರ್ದು ಅಂತಲೂ ನನಗೇನಿಲ್ಲ. ನಾನು ಯಾಕೆ ಮಾಡಲಿಲ್ಲ ಅಂದರೆ, ನಿಮ್ಮಪ್ಪನಲ್ಲಿ ದೇವರು ಕಾಣೋದಕ್ಕಿಂತಲೂ ನಮ್ಮಪ್ಪನಲ್ಲಿ ದೇವರು ಚೆನ್ನಾಗಿ ಕಾಣ್ತಿದ್ದ. ಓ ನಿಮ್ಮಪ್ಪ ಯಾರು? ಅದೇ ನಿಮ್ಮವ ಆಗ್ತಾರೆ. ಯಾರದು? ಅವರು ಎಂಥವ್ರು? ಸತ್ವಂ ವಿಶುದ್ಧಂ ವಸುದೇವ ಶಬ್ದಿಕಂ. ಅವರ ದೇಹಕ್ಕೆ ವಸುದೇವ ಅಂತ ಕರೀತಾರೆ, ಪ್ಯೂರ್ ಬಾಡಿ. ಅವರ ದೇಹದ ಒಳಗೆ ಚೂರು ಕಶ್ಮಲ ಇಲ್ಲ, ಅಲ್ಲಿ ದೇವರು ಚೆನ್ನಾಗಿ ಕಾಣ್ತಾರೆ. ನೋಡಿ, ನಿಮ್ಮ ಮನೆಯಲ್ಲಿ 2 ಮಿರರ್ ಇದೆ, ಒಂದು ಧೂಳು, ಒಂದು ಕ್ಲೀನ್. ಬಂದವರು ಯಾವ್ದ್ರಲ್ಲಿ ನೋಡ್ಕೊಳ್ತಾರೆ? ಯಾಕೆ? ಆ ಕಣ್ಣಿಗೆ ಕಂಡ್ರೆ ಆಗಲ್ಲ, ಆಗಲ್ಲ ಅಲ್ಲ, ಅದ್ರಲ್ಲಿ ಕಾಣಲ್ಲ. ಯಾಕೆ ಕಾಣಲ್ಲ? ಧೂಳು. ಹಾಗಾಗಿ ನಿಮ್ಮಪ್ಪನ ಹೃದಯದ ಒಳಗೆ ಧೂಳಿದೆ. ಯಾವುದು? ನನಗೆ ಮಾಡಲಿಲ್ಲ, ನಾನು, ನಂದು. ಈ ಧೂಳಲ್ಲಿ ದೇವರು ಕಾಣಲ್ಲ. ನಮ್ಮಪ್ಪನಲ್ಲಿ ನಾನು, ನಂದು ಗೊತ್ತಿಲ್ಲ. ನಮ್ಮಪ್ಪನಲ್ಲಿರುವ ದೇವರಲ್ಲಿ ನನ್ನ ಮನಸ್ಸಿತ್ತು, ನಿಮ್ಮಪ್ಪ ಬಂದಿದ್ದು ಗೊತ್ತಾಗಲಿಲ್ಲ. ನಮಸ್ಕಾರ ಮಾಡಬಾರ್ದು ಅನ್ನುವ ದ್ವೇಷ, ದುರಹಂಕಾರ ನನಗೆ ಯಾವುದೂ ಇಲ್ಲ. ಇಷ್ಟಂದ ಮೇಲೆ ಏನು ಮಾಡ್ಬೇಕ್ರಿ? ಬೋಲ್ತಿ ಬಂದ್ ಮಾತು ನಿಂತೋಯ್ತು.
ಮಾತು ನಿಂತರೂ ಕೆಲವು ಸತಿ ಹೆಣ್ಮಕ್ಳದು ಬುದ್ಧಿ ಸೋತೆ ಅಂತ ಒಪ್ಕೊಳ್ಳಿಕ್ಕೆ ರೆಡಿ ಇರುತ್ತೆ. ಕಡೆಗೆ ಅವಳ ಪ್ಲೇಟ್ ಚೇಂಜ್ ಅಂತಾರೆ ನೋಡಿ, ಅವಳೊಂದು ಈಗ ಅದೆಲ್ಲ ಬೇಡ ಇಷ್ಟು ತನಕ ಮಾತಾಡ್ಬಿಟ್ಟು ಈಗ ಅದೆಲ್ಲ ಬೇಡ, ಸೂಟ್ ಕೇಸ್ ರೆಡಿ, ಓಲಾ ಬುಕ್ ಆಗಿದೆ, ಬರ್ತೀರಾ ಇಲ್ಲ? ಸಾಕ್ಷಾತ್ ರುದ್ರದೇವರು ಹೇಳ್ತಾ ಇದ್ದಾರೆ, ನೋಡು ಮೊದಲ ಪ್ರಶ್ನೆಗೆ ಹೇಳಿದೆ ನಾನು ಬರಲ್ಲ ಅನ್ನೋದು ಫಿಕ್ಸ್. ಇಷ್ಟೋ ತನಕ ಮಾತಾಡಿದ್ದು ನೀನು ಹೋಗಬೇಡ ಅಂತ. ಯಾಕಂದ್ರೆ ಆ ಕಾರ್ಯಕ್ರಮ ಆಗ್ತಿರೋದೇ ನನಗೆ ಅವಮಾನ ಮಾಡಲಿಕ್ಕೆ. ನನಗೆ ಯಾರು ಬೈದ್ರು ಅಂದ್ರು ನನಗೇನು ಬೇಜಾರು, ಎಂತ ಪಬ್ಲಿಕ್ ಅಲ್ಲಿ ನನ್ನ ಬೈದ್ರು. ಯಾಕೆಂದ್ರೆ ನನ್ನ ಬೈದ್ರು ಅಂತ ಯಾರು ಅನ್ಕೊಳ್ತಾರೆ, ಈ ಶರೀರನೇ ತಾನು ಅಂತ ಯಾರು ಅನ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ, ದೇಹಾಭಿಮಾನ ಇರುವವರಿಗೆ ಮಾತ್ರ. ನನಗೆ ಆ ಥರ ಅಭಿಮಾನ ಇಲ್ಲ. ಆದರೆ ನಿನ್ನ ಮುಂದೆ ನನ್ನನ್ನು ಯಾರಾದರೂ ಅಂದರೆ ನೀನು ಅದನ್ನು ಫೇಸ್ ಮಾಡಲಿಕ್ಕಾಗಲ್ಲ. ನಿನಗೆ ಸಹನೆ ಇಲ್ಲ, ನೀನು ಸಿಟ್ಟಿಗೆ ಹೇಳ್ತೀಯ, ತುಂಬ ಅವ್ಯವಸ್ಥೆ ಆಗುತ್ತೆ, ಒಳ್ಳೇದಾಗಲ್ಲ, ಹೋಗಬೇಡ. ಈ ಕೆಲವು ಹೆಣ್ಮಕ್ಳು ಕಂಟಿನ್ಯೂ ಮಾಡೋದನ್ನು ನಿಜವಾಗಿಯೂ ಎಂದೂ ಕೂಡ ಸತೀದೇವಿ ರುದ್ರದೇವರ ಜೊತೆಗೆ ಆ ರೀತಿ ಜಗಳ ಆಡೋಲ್ಲ. ಜಗಳ ಆಡಿದ್ರೆ ಏನಾಗುತ್ತೆ, ನಮಗೊಂದು ಲೆಸನ್ ಕೊಡ್ಲಿಕ್ಕೆ ನಾಟಕ ತಂದೆ ತಾಯಿಗಳು. ಜಗತ್ತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರು, ಜಗತ್ತಿನ ತಂದೆ ತಾಯಿಗಳು ನಮಗೆ ಲೆಸನ್ ಅದು ಪಾಠ. ಸತೀದೇವಿ ಹೇಳ್ತಾಳೆ ಒಳ್ಳೇದಾಗಲ್ಲ ಒಳ್ಳೇದಾಗಲ್ಲ ಅಂತಿಲ್ಲ, ಏನಾಗುತ್ತೆ? ಒಳ್ಳೇದಾಗಲ್ಲ. ಒಳ್ಳೇದಾಗಲ್ಲ ಅಂದ್ರೆ ಏನಾಗುತ್ತೆ? ಸಸತ್ಯೋ ಮರಣಾಯ ಕಲ್ಪ್ಯತೆ, ನಿಮಗೆ ಅಲ್ಲೇ ಸಾವು ಬರುತ್ತೆ. ಇಷ್ಟಂತೂ ಸುಮ್ಮನೆ ಆಗ್ಬಿಟ್ಟ. ಯಾಕೆ? ಕಥೆ ಏನು ಗೊತ್ತಾ? ಶಿವ ಅಂದರೆ ಮನಸ್ಸಿಗೆ ದೇವರು, ಮನೋನಿಯಾಮಕರು ಅಂತ ಕರೀತಾರೆ. ಇಷ್ಟು ಹೇಳೋ ಬದಲು ಹೆಂಡತಿ ಮನಸ್ಸನ್ನೇ ಚೇಂಜ್ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ಅಂದರೆ ಪತ್ನ್ಯಂಗನಾಶಂ ಉಭಯತ್ರ ಚಿಂತೈಕೆ. ಹೆಂಡತಿ ಅವಳದು ಆಯುಷ್ಯ ಮುಗಿದಿದೆ, ದೇಹ ಬಿಡುವ ಸಮಯ. ಇಲ್ಲಿದ್ರೂ ಸಾಯ್ತಾಳೆ, ಅವರಪ್ಪನ ಮನೆಗೆ ಹೋದ್ರು ಸಾಯ್ತಾಳೆ. ಸಾಯುವವರು ಎಲ್ಲಿದ್ರೇನು, ಆಸ್ಪತ್ರೆಯಲ್ಲಿದ್ರೂ ಸಾಯ್ತಾರೆ, ಮನೆಯಲ್ಲಿದ್ರೂ ಸಾಯ್ತಾರೆ. ಅಲ್ಲ, ಅಲ್ಲಿ ಹೋದ್ರೆ ಗಂಡನಿಗೆ ಬೈತಾರೆ, ಗಂಡನಿಗೆ ಅವಮಾನ ಆಗುತ್ತೆ, ಕೇಳ್ತಾಳೆ, ಸಾಯ್ತಾಳೆ, ಸಾಯ್ಬೋದು. ಮನೆ ಇದ್ರಿ ಯಾಕೆ ಸಾಯ್ತಾಳೆ? ಯಾಕಂದ್ರೆ ನಮ್ಮ ಯಜಮಾನರು ಅಪ್ಪನ ಮನೆ ಕಳಿಸ್ಲಿಲ್ಲ ಅನ್ನೋ ಚಿಂತೆಲೇ ಸಾಯ್ತಾರೆ. ಅದರಿಂದ ಸಾಯೋದಿಲ್ಲ, ಅವರಪ್ಪನ ಮನೆಯಲ್ಲೇ ಸಾಯಿ ಅಂತೇಳಿ ಶಿವ ಕೈ ಮುಕ್ಕೊಂಡು ಸುಮ್ಮನೆ ಇರುವಾಗ ಇವಳಿಗೆ ಹೋಗ್ಬೇಕು ಅಂತ ಒಂದು ಆಸೆ, ಸ್ವಲ್ಪ ಭದ್ರಬಲ್ಲ ಬಿಟ್ಟುಬಿಟ್ಟು ಹೊರಟು ಮನೆಯಿಂದ ಹೊರಟು. ಹೊಸಲು ದಾಟಿ ಸ್ವಲ್ಪ ದೂರ ಹೋದ ತಕ್ಷಣ ಯಜಮಾನ್ರದ್ದು ಮಹಿಮಾ ಗೊತ್ತಿತ್ತು. ಬರೀ ತಾಂಡವ ಶಿವ, ಏನು ಬೇಕಾದ್ರೂ ಮಾಡಿ, ಅಯ್ಯೋ ಬೇಡಪ್ಪ ನಮ್ಮ ಯಜಮಾನ್ರ ಒಳಗೆ. ಮತ್ತೆ ಗಂಡನ ನೋಡಿದ್ರು, ನಿಮ್ಗೆ ಯಾವಾಗಲೂ ಇದ್ದದ್ದೇ ಕೊಡು, ಮತ್ತೊಂದು ಮತ್ತೊಂದು ಮತ್ತೊಂದು. ಅಂದರೆ ಫ್ಲಕ್ಚುಯೇಷನ್. ಕೆಲವರು ಏನು ಮಾಡಬೇಕು ಗೊತ್ತಾಗ, ಅವಳು ಅಂತಾಳು ಎಲ್ಲ ನಿಮ್ಮಿಂದ, ನೀವು ಒಬ್ಬರು ಬಂದಿದ್ರು ಇಬ್ಬರು ಕೂತು ಹೊರಟೋಗ್ಬೋದಿತ್ತು, ನೀವು ಬರ್ದೇ ಇರೋದ್ರಿಂದ ನಾನು ಹೋಗಬೇಡ, ಎಂಥ ಸಂಧಿ, ಎಲ್ಲ ನಿಮ್ಮಿಂದ ಅಂತ. ಹೀಗೆ ಪ್ರದಕ್ಷತಿ ವೈಕ್ಷತ, ಭಾಗವತದ ಒಂದೇ ಶಬ್ದ ಗಂಡನನ್ನ ದೊಡ್ಡ ಕಣ್ಣುಗಳಿಂದ ಸುಡುವಂತೆ ನೋಡಿದ. ಹಾಗೆ ನೋಡಬಾರದು. ಎಷ್ಟೇ ಮಿಸ್ಟೇಕ್ ಗಂಡ ಮಾಡಿದ್ರು ಹೆಂಡತಿ ಆದವಳು ದೊಡ್ಡ ಕಣ್ಣಿನಿಂದ ಗಂಡನ ನೋಡಬಾರ್ದು. ನೋಡಿದ್ರೆ ಏನಾಗುತ್ತೆ? ಇಬ್ಬರಲ್ಲಿ ಒಬ್ರು ಮಿಸ್ ಆಗ್ತಾರೆ. ಅದು ಈ ಮದುವೆ ಮಾಡ್ಕೊಂಡು, ಯಾರೇ ಮದುವೆ ಮಾಡ್ಕೊಂಡ್ರು ಅಂತರ್ಪಟ ಅಂತಂದು ಹೇಳ್ತಿರ್ತಾರೆ. ಅದನ್ನ ತೆಗೆದ ತಕ್ಷಣ ಹುಡುಗ ಹುಡುಗಿ ನೋಡಿ ಒಂದು ಮಂತ್ರ ಹೇಳ್ತಾನೆ. ಅದು ಏನಂತ ಪುರೋಹಿತರಿಗೂ ಗೊತ್ತಿರಲ್ಲ, ಹುಡುಗನಿಗೂ ಗೊತ್ತಿರಲ್ಲ, ಹುಡುಗಿಗೂ ಗೊತ್ತಿರಲ್ಲ, ಅವನ ಕೈಲಿ ಹೇಳಿಸೋದು ಇಲ್ಲ, ಏನಿಲ್ಲ. ಅದೇನಂದ್ರೆ ಹುಡುಗಿ ನೋಡಿದ ತಕ್ಷಣ ಹುಡುಗ ಹೇಳುವ ಮೊದಲ ಮಾತೆಂದರೆ ಅಘೋರ ಚಕ್ಷು. ಇವತ್ತಿಂದ ನಾನು ನೀನು ಒಟ್ಟಿಗೆ ಜೀವನ ನಡೆಸಬೇಕು. ನಾನು ತಪ್ಪು ಮಾಡೋದೇ ಇಲ್ಲ ಅಂತ ಏನಿಲ್ಲ, ಬೇಕಾಷ್ಟು ತಪ್ಪು ಮಾಡ್ತಿರ್ತೀನಿ. ನಾನು ತಪ್ಪು ಮಾಡಿದಾಗೆಲ್ಲ ನೀನು ನನ್ನ ಕೆಟ್ಟ ಕಣ್ಣಿನಿಂದ ನೋಡಬೇಡ ಅಂತ. ಅಘೋರ ಚಕ್ಷು, ಚಕ್ಷು ಅಂದರೆ ಕಣ್ಣು, ಘೋರವಾದ ಕಣ್ಣುಗಳಿಂದ ನನ್ನನ್ನು ನೋಡಬೇಡ. ಯಾಕಂದರೆ ಮಹಾಲಕ್ಷ್ಮಿ ಸನ್ನಿಧಾನ, ಆ ಕಣ್ಣಲ್ಲಿ ಕೆಟ್ಟದಾಗ ನೋಡಬಾರ್ದು. ಇಡೀ ಮನೆ ಚೆನ್ನಾಗಿರ್ಬೇಕು ಅಂದರೆ ಅದು ಪಿಲ್ಲರ್ ಇದ್ದ ಹಾಗೆ ಹೆಣ್ಮಕ್ಳು
ಹೆಚ್ಚು ಕಮ್ಮಿ ಆದರೆ ಪಿ ಬದಲು ಕಿ, ಕಿಲ್ಲರ್. ಕಿಲ್ಲರ್ ಥರ ನಾನು ಏನು ತಪ್ಪು ಮಾಡಿದ್ರು ಸವಿಸ್ಕೊಳ್ಬೇಕು, ಅನುಗ್ರಹ ದೃಷ್ಟಿಯಿಂದ ನೋಡಬೇಕು. ಇದು ಅಘೋರ ಚಕ್ಷು. ಇಲ್ಲ ನಾನು ಕೆಟ್ಟದಾಗಿ ನೋಡಿದ್ರೆ ಏನಾಗುತ್ತೆ, ಆ ಮಂತ್ರ ಮತ್ತೆ ಮುಂದೆ ಹೇಳುತ್ತೆ, ಅಪತಿ ಘ್ನೇದಿ, ಪತಿಯನ್ನ ಕೊಂದ ಪಾಪ ಬರುತ್ತೆ. ಇಲ್ಲ ಪತಿ ನೀನು ಬಿಟ್ಟು ಹೋಗ್ತಾನೆ ಅಥವಾ ನೀನೇ ಪತಿ ಬಿಟ್ಟು ಹೋಗ್ತೀಯ. ಹಾಗಾಗಬಾರ್ದು ಅಂತಾದ್ರೆ ಕಣ್ಣು, ಆ ಕಣ್ಣಿನಿಂದಲೇ ನಮಗೆ ಈ ಜೀವನ ನಡೀತಿರುತ್ತೆ. ಅದರಿಂದ ಕೆಟ್ಟದಾಗಿ ನೋಡಬಾರ್ದು ಅಂದಿದ್ದು ಇದು ಕಥೆ. ಶಿವನನ್ನ ಸುಡುವಂತೆ ನೋಡಿ ತಂದೆಲ್ಲ ತಗೊಂಡು ಹೊರಟ್ರೆ ನಂದಿ ಶಿವನ್ ಕೇಳ್ದ, ನಾನು ನೀನು ಹೋಗೋ ಅವಳ ಜೊತೆ ಹೋಗಿರ್ತಾರೆ. ಸಿಟ್ಟು ಶಿವನಿಗೆ ಯಾಕೆ ಸಿಟ್ಟಂದ್ರೆ ನಂದಿ ಹೋಗ್ತಾನೆ ಅಲ್ಲ, ಅಯ್ಯೋ ನನ್ನ ಮಾತು ಕೇಳ್ತಿಲ್ಲ, ಅನ್ಯಾಯವಾಗಿ ಹೋಗ್ತಾಳೆ, ಬಹಳ ಮುದ್ದಿನ ಹೆಂಡತಿ. ಹೋದ್ರು, ಅಲ್ಲಿ ಹೋದ್ರೆ ಫಂಕ್ಷನ್ಗೆ ಅಪ್ಪನ ಮನೆಗೆ ಹೋದ್ರೆ ಯಾರು ಮಾತಾಡಿಸೋದಿಲ್ಲ, ಏನಿಲ್ಲ. ಸಾಮಾನ್ಯ ನಾವು ಯಾವ ಫಂಕ್ಷನ್ಗೆ ಹೋದ್ರು ಮಾತಾಡಿಸದೇ ಇದ್ರೆ ಸಿಟ್ಟು ಬರುತ್ತೆ. ನೀವು ಸುಮ್ಮನೆ ಕೂತ್ಕೊಂಡವ್ರೆಲ್ಲ ನೀವು ನೋಡೋದು ಹೋಗೋದು ಮಾಡ್ತಿದ್ರೆ ಭಾರಿ ಸಿಟ್ಟು ಬಂದ್ಬಿಡೋದು. ಒಬ್ರು ಮಾತು ಏನು ದೂರ ಅಂತ ಅನ್ಕೊಂಡ್ಬಿಡ್ತಿದ್ದಲ್ಲ. ಇವಳನ್ನ ಯಾರು ಮಾತಾಡಿಸ್ತಿಲ್ಲ. ಇವಳಂತೂ ನಾನೇನು ಮಾತಾಡಕ್ಕೆ ಬಂದಿದ್ದೀನಿ, ಯಾಗ ನೋಡ್ಲಿಕ್ಕೆ ಬಂದಿದ್ದೀನಿ, ಎಲ್ಲಿ ಹೋಮ ಆಗ್ತಿತ್ತು ಅಲ್ಲಿ ಹೋದ್ದು. ಆ ರುದ್ರಭಾಗಂ ತಮವೇಕ್ಷ ಚಾತ್ವರಂ, ಆ ಯಜ್ಞ ಮಂಟಪದಲ್ಲಿ ಪಶುಪತೆ ರುದ್ರಾಯ ಸ್ವಾಹ ಅಂತ ರುದ್ರದೇವರಿಗೆ ಆಹುತಿ ಕೊಡುವ ತನಕ ಕೂತಿದ್ದಾಳೆ. ಆಹುತಿ ಕೊಡುವ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿ ಪುರೋಹಿತರ ಕೈ ಹಿಡಿದು ಹೇಳ್ತಾ ಇದ್ದಾನೆ, ನಾನು ನಮ್ಮ ಮಡಿಯನ್ನು ಶಾಪ ಕೊಟ್ಟಿದ್ದೀನಿ, ನಮ್ಮನೇ ಆಹುತಿ ಕೊಡ್ತಿಲ್ಲ, ಕೊಡುದವನಿಗೆ ಅಂತ ಹೇಳಿ ಎಲ್ಲ ತುಂಬಿದ ಸಭೆಯಲ್ಲಿ ಮತ್ತೆ ಶಿವನ ನಿಂದೆಯನ್ನ ಶುರು ಮಾಡಿದ. ಸತೀದೇವಿಯನ್ನು ನಿಂತು ಅಪ್ಪ ನನ್ನ ಕೆಟ್ಟದಾಗಿ ನೋಡಿ ಹೇಳ್ತಾ ಇದ್ದಾಳೆ, ನಮ್ಮ ಯಜಮಾನರನ್ನು ವೈದ್ಯ ಪಾಪಿ ಮೂರ್ಖ. ನಮ್ಮ ಯಜಮಾನರಂದ್ರೆ ಏನು ಅನ್ಕೊಂಡಿದ್ಯಾ? ನಮ್ಮ ಯಜಮಾನರ ಮಹಿಮಾ ನಿನಗೇನು ಗೊತ್ತು? ಯದ್ವ್ಯಕ್ಷರಂ ನಾಮ ಗಿರೇರಿತಂದ್ರಣಾಂ ಸಕೃತ್ ಪ್ರಸಂಗ ಅಗಮಾಶು ಹಂತಿ ಕಥು. ನಮ್ಮ ಯಜಮಾನರು 2 ಅಕ್ಷರದ ಹೆಸರು ಹೇಳಲ್ಲ, ಹೆಸರೇ ಹೇಳಬಾರ್ದು, ಆಯುಷ್ಯ ಕ್ಷೀಣ ಆಗ್ಬಿಡುತ್ತೆ. ನಮ್ಮ ಯಜಮಾನರಲ್ಲಿ 2 ಅಕ್ಷರ ಯಾವುದು? ಶಿವ, ಭವ, ಮೃಡ, ಅರ. ಒಂದ್ಸತಿ ಹೇಳಿದ್ರೆ ಸಾಕು, ಅಲ್ಲಿವರೆಗೂ ಮಾಡಿದ ಪಾಪವನ್ನ ಪರಿಹಾರ ಮಾಡುವಂತ ಪುಣ್ಯಾತ್ಮರು ನಮ್ಮ ಯಜಮಾನ. ಅಂಥವ್ರನ್ನ ಮೈಲಿಗೆ ಅಂತೀಯ ನೀನು, ಮೈಲಿಗೆ ಅವರಿಗೆ ಹೆಸರು ಹೇಳದೆ, ಅವರಿಗೆ ಆಹುತಿ ಕೊಡದೆ, ಅವರ ಸ್ಮರಣೆ ಮಾಡದೆ ಮಾಡ್ತಾ ಇರುವ ನೀನು ಅಶಿವ. ಅಶಿವ ಅಂದ್ರೆ ಅಮಂಗಳ, ಶಿವ ಅಂದ್ರೆ ಮಂಗಳ. ನಮ್ಮ ಯಜಮಾನರು ಮಂಗಳ, ಅವರನ್ನು ಮರೆತ ನೀನು ಅಮಂಗಳ. ತಪ್ಪು ನಿಂದಲ್ಲ, ನಂದು ತಪ್ಪು. ಯಜಮಾನರು ಬೇಡ ಅಂದ್ರೂ ನಾನು ಕೇಳದೆ ಇಲ್ಲಿ ಬಂದೆ. ನನಗೆ ಸರಿಯಾಗಿ ಶಾಸ್ತ್ರಿ ಮಂಗಳಾರತಿ ಆಯಿತು. ಆದರೆ ನಾನೀಗ ಮನೆಗೆ ಹೋದರೆ ನಮ್ಮ ಯಜಮಾನರು ನನ್ನ ಮೊದಲಿಗಿಂತಲೂ ಹೆಚ್ಚು ಪ್ರೀತಿಯಿಂದ ನೋಡ್ತಾರೆ. ನಮ್ಮ ಯಜಮಾನರು ಕೂಡ ನನಗೆ ಗೊತ್ತಿದೆ ಅಂತಾಳೆ. ಸಾಮಾನ್ಯ ಯಜಮಾನರು ಬೇಡ ಅಂದಾಗ ನೀವು ಹೋಗಿ ಅಲ್ಲೇನೋ ಹೆಚ್ಚು ಕಮ್ಮಿ ಆಗಿ ಗಂಡನ ಹತ್ರ ಹೇಳಿದ್ರೆ ಆಯ್ತಾ ಮಂಗಳಾರತಿ ನಾ ಪಡ್ಕೊಂಡೆ ಸರಿ ಹಂಗೆ ಅಂತಿರ್ತಾರೆ. ಆದರೆ ಇಲ್ಲಿ ಹಾಗಲ್ಲ, ನಮ್ಮ ಯಜಮಾನರು ಅಂಥವ್ರಲ್ಲ, ನನ್ನ ಮೊದಲಿಗಿಂತಲೂ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಆದರೆ ನಾನೇ ಮನೆಗೆ ಹೋಗಲ್ಲ. ಯಾಕಂದ್ರೆ ನಾನು ನೋಡಿದ ತಕ್ಷಣ ನಮ್ಮ ಯಜಮಾನರು ನನ್ನ ನೋಡಿ ದಾಕ್ಷಾಯಿಣಿ ಅಂತ ಕರೆದಿರ್ತಾರೆ. ಆಗ ನಿನ್ನ ಹೆಸರು ದಕ್ಷ ಪ್ರಜಾಪತಿ ನಿಂತು ನನ್ನ ಹೆಸರೊಳಗೆ ಸೇರ್ಕೊಂಡ್ಬಿಟ್ಟಿದೆ. ನಾನು ಎಲ್ಲಿವರೆಗೂ ಈ ದೇಹದಲ್ಲಿ ಇರ್ತೀನಿ ಅಲ್ಲಿವರೆಗೂ ನಿನ್ನ ಸರ್ನೇಮ್ ನನ್ನ ಜೊತೆಗೆ ಸೇರ್ಕೊಂಡಿರ್ತೀನಿ. ಅದಕ್ಕೆ ನಿನ್ನ ಹೆಸರಿರುವ ಈ ದೇಹವೇ ನನಗೆ ಬೇಡ. ನೀನು ನಮ್ಮ ಯಜಮಾನರಿಗೆ ಆಹುತಿ ಕೊಟ್ಟರೆ ಎಷ್ಟು, ಕೊಡ್ತಿದ್ರೆ ಎಷ್ಟು, ನನ್ನನ್ನೇ ನಾನು ನನ್ನ ಯಜಮಾನರಿಗೆ ಆಹುತಿ ಕೊಡ್ತೀನಿ ಎಂದು ನಾವೆಲ್ಲ ಹೋಮಕುಂಡದಲ್ಲಿ ಬಿದ್ದು ಅಂತ ಅವಳು ಹೇಳ್ತಾಳೆ. ಶಿವನಿಗೆ ಆಹುತಿ ಕೊಡದ ಈ ಹೋಮಕುಂಡ ಮೈಲಿಗೆ, ಇದರಲ್ಲಿ ನಾನು ಬೀಳಲ್ಲ, ನಂದೇ ಮಡಿ ಅಗ್ನಿ ಇದೆ ಅಂತ. ಮಡಿ ಅಗ್ನಿ ಇದು ಮೈಲಿಗೆ. ಎಲ್ಲಿ ಮಡಿ ಅಗ್ನಿ ಇದ್ರೆ ನಮ್ದೆಲ್ಲ ದೇಹದ ಒಳಗೆ 5 ರಾ ಮೆಟೀರಿಯಲ್ಸ್ ಇದೆ: ಪೃಥ್ವಿ, ಅಪ್, ತೇಜಸ್, ವಾಯು, ಆಕಾಶ. ಈ 5ರಲ್ಲಿ ನಮ್ದ್ರಲ್ಲಿ ಮಣ್ಣು ಪ್ರಪೋರ್ಷನೇಟ್ ಜಾಸ್ತಿ. ಪೃಥ್ವಿ, ಅದಕ್ಕೆ ಈ ದೇಹಕ್ಕೆ ಪಾರ್ಥಿವ ದೇಹ ಅಂತಾರೆ. ದಾಸರು ಮಣ್ಣಿಂದ ಕಾಯ ಅಂತಾರೆ. ಈ ಕಾಯ, ಈ ದೇಹ ಇದು ಮಣ್ಣು. ಆದರೆ ದೇವತೆಗಳಲ್ಲಿಯೂ ಈ 5 ಇದೆ. ಆದರೆ ಜಾಸ್ತಿ ಯಾವುದಿದೆ ಅಂದರೆ ತೇಜಸ್ಸು.
ತೇಜೋಮಯವಾದ ಶರೀರ. ಆಕೆ ದೇವತೆ ತನ್ನ ದೇಹದ ಒಳಗಿರುವ ತೇಜಸ್ಸನ್ನ ಹೊರಗೆ ತೆಗೆದು ಅಗ್ನಿಯ ಒಳಗೆ ಪತಿಯನ್ನ ಚಿಂತನೆ ಮಾಡಿ, ಪರಮಾತ್ಮನನ್ನು ಚಿಂತನೆ ಮಾಡಿ, ಗಂಡನಿಗೆ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡ್ರೆ ತಕ್ಷಣದಲ್ಲಿ ಕಾಲು ಬೆರಳು ಉಗುರಿನಿಂದ ಆರಂಭ ಮಾಡಿಕೊಂಡು ತಲೆ ಪರ್ಯಂತರವಾಗಿ ಒಂದೇ ಸತಿ ಬೆಂಕಿ ಹಚ್ಕೊಂಡಿತ್ತು. ಧಕ್ಕಂತ ಹತ್ಕೊಂಡು, ಈ ಬೆಂಕಿ ಹತ್ಕೊಡುವಾಗ ಚೂರು ಹತ್ಕೊಂಡು ಸ್ಪ್ರೆಡ್ ಆಗಿ ಆ ಥರ ಇಲ್ಲ. ಎಂಟೈರ್ ಬಾಡಿ ಒಂದೇ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಎಲ್ಲಾ ಕಡೆಯಿಂದ ಜ್ವಾಲೆ ದಗ 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 ಕುಡಿತಾರೆ. ಆಕಾಶ ಮಾರ್ಗದಲ್ಲಿ ದೇವತೆಗಳು ನಿಂತು ಹಾಹಾಕಾರ ಮಾಡ್ತಾ ಇದ್ದಾರೆ. ಸಣ್ಣ ವಯಸ್ಸಿನ ಹೆಣ್ಣುಮಗಳು, 16-17 ವಯಸ್ಸಿನ ಹೆಣ್ಣುಮಗಳು, ಎಂಥ ಗಂಡನಲ್ಲಿ ಪ್ರತಿಭಕ್ತಿ. ಆ ತಂದೆ ಏನೋ ಮಗಳು ಅಳಿಯ ಅಂತ ಸರಿ ಹೋಗ್ತಾನೆ, ಅಯ್ಯೋ ಇಂಥ ಮುದ್ದಿನ ಮಗಳು ಸತ್ತಲ್ಲ ಅಂತ ಹೇಳಿ ಅವಳು ಪಾಪ ಅವನು ತಲೆ ತಿರುಗಿ ಮೂರ್ಛಾಕ್ರಾಂತನಾಗಿ ಬಿದ್ದುಬಿಟ್ಟ. ಇವಳು ಉರಿತಾ ಇದ್ದಾಳೆ. ಈ ಸುದ್ದಿ ನಾರದರು ಶಿವನಿಗೆ ಹೇಳಿದ್ರು. ಏನು ಎಲ್ಲಿ ಸುದ್ದಿ ಹೋಗೋದಿದ್ರು ಇರುತ್ತೆ, ಬ್ರೇಕಿಂಗ್ ನ್ಯೂಸ್ ಅಂತ ಹೊರಟೋಯ್ತು. ಶಿವನಿಗೆ ಹೆಂಡತಿ ಮೇಲೆ ಇಷ್ಟು ಪ್ರೀತಿ ಇತ್ತು ಅಂದ್ರೆ ಮಾತೇ ಆಡಲಿಲ್ಲ. ತನ್ನ ಕೇಸರದ ಜಟ ಒಂದು ಕೂದಲು ತೆಗೆದು ನೆಲಕ್ಕೆ ಅಪ್ಪಳಿಸಿದ್ದೆ ವೀರಭದ್ರ ಸೃಷ್ಟಿಯಾಗಿದ್ದ. ಕಿಂಕರು ಏನ್ ಮಾಡಬೇಕು ಅಂತ ನಮ್ಮ ಮಾವನ ಮನೆ ಯಜ್ಞ, ಆ ಮಂಟಪ, ಮಾವ ಎಲ್ಲರನ್ನೂ ಮುಗಿಸ್ಬಿಡು. ಅವನು ಬರುವಾಗಲೇ ಸಿಂಹನಾದ ಮಾಡಿಕೊಂಡು ಬಂದು ಎಲ್ಲರ ಯಜ್ಞವನ್ನು ಧ್ವಂಸ ಮಾಡಿಬಿಟ್ಟಿದ್ದಾನೆ. ಆ ಮಾವನ ತಲೆಗೆ ತ್ರಿಶೂಲದಿಂದ ಚುಚ್ಚಿದ್ರೆ ತ್ರಿಶೂಲ ಮುಗಿದೋಯ್ತು. ಮಾವ ಏನಾಗಲಿ. ಮತ್ತೆ ಅವನು ಶಿವನಿಗೆ ಫೋನ್ ಮಾಡಿ ಹೇಳಿದ, ನೋಡು ಬರ್ತಾ ಇಲ್ಲ, ಏನ್ ಮಾಡಿ ಶಿವ ನಾನೇ ಬರ್ತೀನಿ. ತಂದ ತ್ರಿಶೂಲ ತಂದ, ಏನ್ ಮಾಡಿದ್ರು ಸಾಯ್ದೆ ಇರುವ ಗೊತ್ತಾಯ್ತು. ಯಜ್ಞದಲ್ಲಿ ದೀಕ್ಷಿತನಾಗಿದ್ದಾನೆ ಅಂತ ವಿಚಾರ ಮಾಡಿ ಸ್ವತಃ ಶಿವ ರುದ್ರದೇವರು ಮನಸ್ಸಿನಲ್ಲಿ ನರಸಿಂಹದೇವರ ಚಿಂತನೆ ಮಾಡಿ ತಾವು ಕೂಡ ಯಜ್ಞ ಅಂತ ಮಾಡಿ ಬಲಿ ಪಶುವನ್ನಾಗಿ ಮಾವನನ್ನೇ ಮಾಡಿ ದೇವರ ಹೆಸರೇಳಿ ಆ ತ್ರಿಶೂಲದಿಂದ ಕುತ್ತಿಗೆ ಹಾಕಿದ್ರೆ ಹಾರಬೇಕು. ತಕ್ಷಣೇ ಮೃತನಾಗಿದ್ದ. ಆ ಸಂದರ್ಭದಲ್ಲಿ ಸ್ವಯಂ ಭಗವಂತ ಅಲ್ಲಿ ಬಂದ ಭಗವಂತ ರುದ್ರದೇವರಿಗೆ ಹೇಳ್ತಾ ಇದ್ದಾನೆ, ನೀವು ವೈಷ್ಣವರು, ವಿಷ್ಣು ಭಕ್ತರು, ನಿಮ್ಮಂಥವರು ಇಷ್ಟು ಸಿಟ್ಟು ಮಾಡಿಕೊಳ್ಬಾರ್ದು. ಏನೋ ಮಾವ ತಪ್ಪು ಮಾಡಿದ್ದಾರೆ, ಕ್ಷಮ ಮಾಡಬೇಕು ಅಂದಾಗ ಆಗಲಿ ಅಂತ ಹೇಳಿ ಭಗವಂತನ ಮಾತಿಗೆ ಒಪ್ಪಿಗೆ ಕೊಟ್ಟು ದಕ್ಷ ಪ್ರಜಾಪತಿ ಮಾಡುವ ಯಜ್ಞಕ್ಕೆ ಪ್ರಾಣಿ ಬಲಿ ಕೊಡ್ಲಿಕ್ಕೆ ಯಾವ ಮೇಕೆಯನ್ನು ತಂದಿದ್ದ ಆ ತಲೆಯನ್ನು ತೆಗೆದು ಮಾವನ ತಲೆಗೆ ಬದಲಿ ಜೋಡಿಸಿ ಹೊಂದಿಬಿಟ್ರು. ಶಿವನ ಶಕ್ತಿ ಎಷ್ಟು ದೊಡ್ಡದಂದ್ರೆ ತಲೆ ತೆಗೆದು ಹೊಸ ತಲೆ ಇರುವಷ್ಟು ತಾಕತ್ತ ಅವನಿಗೆ. ಆಮೇಲೆಲ್ಲ ಕೈ ಇಲ್ಲ, ಪ್ಲಾಸ್ಟಿಕ್ ಸರ್ಜರಿ, ಮೂಗು ಎಲ್ಲ ಮಾಡ್ಬೋದು. ತಲೆ ತೆಗೆದು ತಲೆ ಇಡೋರು ಯಾರಿದ್ದಾರೆ? ಅದಕ್ಕೆ ಶಿವನಿಗೆ ಹೆಸರು ರುದ್ರ. ರುದ್ರ ಅಂದ್ರೆ ರುಜ ಅಂದ್ರೆ ರೋಗ. ಎಂಥ ರೋಗ, ಎಂಥ ಕಾಯಿಲೆ ಏನೇ ಇದ್ರೂ ಅದನ್ನೆಲ್ಲ ಪರಿಹಾರ ಮಾಡುವ ಶಕ್ತಿ ಶಿವನಿಗಿದೆ. ಈ ಕಥೆ ಒಳಗೆ ನಮಗೆ ತಾರತಮ್ಯ ಏನಂದ್ರೆ, ಸ್ವತಃ ಶಿವ ಹೆಂಡತಿಗೆ ಹೇಳ್ತಾನೆ, ಬ್ರಹ್ಮದೇವರ ಒಳಗಿರುವ ಭಗವಂತನಲ್ಲಿ ನಾನು ಧ್ಯಾನ ಮಾಡ್ತಿದ್ದೆ. ಮಾಡುವವ ಶಿವ, ಪ್ರತಿಮೆ ಬ್ರಹ್ಮ, ಒಳಗೆ ಭಗವಂತ. ಈ ತಾರತಮ್ಯ ತಿಳಿದು ಭಜಿಸುವುದೇ ಫಲವಿದು ಮಾಡ್ತದೆ. ನಮ್ಮ ಜೀವನದಲ್ಲಿ ಯಾರ ದ್ವೇಷ ಮಾಡಿದ್ರು ವಿಷ್ಣು ಭಕ್ತರ ದ್ವೇಷ, ಶಿವನ ದ್ವೇಷ ಎಂದೆಂದೂ ಮಾಡಬಾರ್ದು. ಶಿವನ ದ್ವೇಷ ಮಾಡಿದ್ರೆ ತಲೆನೇ ಹೋಗುತ್ತೆ ಅಂದ್ರೆ ಇದೊಂದು ಕಥೆ ಅಂತ ತೋರಿಸ್ತಾ ಇದ್ದಾರೆ. ಅಗ್ನಿಯಲ್ಲಿ ದೇಹವನ್ನು ಸಮರ್ಪಣೆ ಮಾಡಿಕೊಂಡ ಆ ಸತೀದೇವಿ ಮುಂದೆ ಪರ್ವತರಾಜನ ಮಗಳಾಗಿ, ಮೇನಕೆಯ ಮಗಳಾಗಿ, ಪಾರ್ವತಿಯಾಗಿ ಹುಟ್ಟಿ ಅದೇ ಶಿವನನ್ನು ಮದುವೆ ಮಾಡಿದ್ದಾರೆ. ದೇವತೆಗಳಿಗೆ ವಯಸ್ಸಾಗಲ್ಲ, ಒಂದೇ ರೀತಿ ಇರ್ತಾರೆ. ಅಲ್ಲಿ ಮತ್ತೆ ಷಣ್ಮುಖನನ್ನ ಪಡೆದು, ಗಣಪತಿಯನ್ನ ಪಡೆದು ಅವರ ಸಂಸಾರ ನೋಡಿ. ಆಶ್ಚರ್ಯ, ಶಿವನ ಸಂಸಾರ ಎಂತ ಆಶ್ಚರ್ಯ ಅಂದ್ರೆ, ಅವರು ವೆಹಿಕಲ್ ಒಂದ್ ಕಡೆ ಪಾರ್ಕಿಂಗ್ ಮಾಡಕ್ಕಾಗಲ್ಲ. ಶಿವಂದು ಎತ್ತು, ಅವ್ರ ಮನೆಯವ್ರದ್ದು ಹುಲಿ, ಆ ದೊಡ್ಡ ಮಗಂದು ನವಿಲು, ಚಿಕ್ಕ ಮಗಂದು ಇಲಿ, ಇವೆಲ್ಲ ಒಂದೇ ಕಡೆ ಪಾರ್ಕಿಂಗ್ ಮಾಡಿದ್ರು. ಯಾರು ತಿಳ್ಕೊತಾರೆ ಆದ್ರೆ ಯಾರ್ದು ಗಲಾಟೆ ಇಲ್ಲ. ಯಾಕೆಂದ್ರೆ ತಂದೆ ತಾಯಿಗಳ ಆಶೀರ್ವಾದ.
ದೊಡ್ಡವರ ಆಶೀರ್ವಾದ ಇದ್ರೆ ಬೇರೆ ಬೇರೆ ಮನಸ್ಸುಗಳು ಸ್ವಾಭಾವಿಕವಾಗಿ ಬೇರೆ ಬೇರೆ ಇದ್ರೂ ಕೂಡ ಒಂದಾಗುತ್ತೆ ಅನ್ನಲಿಕ್ಕೆ ಶಿವಪಾರ್ವತಿಯರ ದಾಂಪತ್ಯದ ಕಥೆ ಈ 4ನೇ ಸ್ಕಂದದಲ್ಲಿ ಬಂದಿರ್ತಕ್ಕಂಥದ್ದು. ಇದರಲ್ಲಿ ಬಂದ ಇನ್ನೊಂದು ಉತ್ತಮವಾದ ಕಥೆ, ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಹೇಳ್ತಾರೆ, ಇದಿಷ್ಟು ಸ್ವಯಂಭೂ ಮನುವಿನ ಹೆಣ್ಣು ಮಕ್ಕಳ ಕಥೆ. ಇಬ್ಬರು ಗಂಡು ಮಕ್ಕಳಿದ್ರು. ಅದರಲ್ಲಿ ಚಿಕ್ಕವನ ಹೆಸರೇ ಉತ್ಥಾನಪಾದ. ಅವನಿಗೆ ಇಬ್ಬರು ಹೆಂಡತಿ, ಸುರುಚಿ ಮತ್ತು ಸುನೀತಿ. ಸುನೀತಿಯ ಮಗನೇ ಧ್ರುವ. ಅವನು ಒಮ್ಮೆ ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಹೋದ್ರೆ ಚಿಕ್ಕಮ್ಮ ಎಳೆದ್ಬಿಟ್ಟಿದ್ಲು, ನೀನು ಈ ರಾಜಂದೇ ಮಗ, ಆದ್ರೂ ಈ ತೊಡೆ ಮೇಲೆ ಕೂತ್ಕೊಳ್ಳೋ, ನೀನು ಕೂತ್ಕೊಳ್ಳೇಬೇಕು ಅಂತಿದ್ರೆ ಕಾಡು ಹೋಗಿ ದೇವರನ್ನು ಕುರಿತು ತಪಸ್ಸು ಮಾಡು, ಅವನು ಬಂದಾಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಕೇಳ್ಕೊ, ಹುಟ್ಟಿ ಬಾ, ಆಮೇಲೆ ನೋಡ. ಅಲ್ಲ, ಈ ಮಾತಿನ ಅರ್ಥ ಏನ್ ಗೊತ್ತಾ? ಮೊದಲು ಸಾಯಿ ಅಂತ, ಸಾಯದೆ ಹುಟ್ಟೋದು ಹೇಗೆ ಎಂತ ಬುದ್ಧಿ ನೋಡ. ಅವ್ನಿಗೆ ಅದೇನು ಗೊತ್ತಾಗ್ಲಿಲ್ಲ. 5 ವರ್ಷದ ಪುಟ್ಟ ಬಾಲಕ ಅಳ್ತಾ ಅವನ ಹತ್ರ ಹೋದ. ಅಮ್ಮ ಅವನ ಕೇಳಿದ್ಲು, ಯಾಕೆ ನೀನು ಯಾರು ಆಟಕ್ಕೆ ಸೇರಿಸ್ಕೊಳ್ಳಿಲ್ವಾ? ಯಾರು ಹೊಡೆದ್ರ? ಸ್ನೇಹಿತರೆಲ್ಲ ಹೇಳಿದ್ರು, ಇಲ್ಲ ಅವ್ನು ಯಾರು ಹೊಡಿಲಿಲ್ಲ, ಚಿಕ್ಕಮ್ಮ ಹೀಗೆ ಮಾಡಿದ್ಲು. ಅವಳಿಗೆಲ್ಲ ಗೊತ್ತಾಯ್ತು. ಅವಳು ಹೇಳ್ತಾಳೆ, ಧ್ರುವ, ನಿಮ್ಮಪ್ಪ ನನ್ನನ್ನು ಹೆಂಡತಿ ಅಂತ ಹೇಳಲಿಕ್ಕೆ ನಾಚಿಕೆ ಪಟ್ಕೊಳ್ತಾನೆ, ಅಂದಮೇಲೆ ನಿನಗೆ ಆ ಸೀಟ್ ಎಲ್ಲಿ ಸಿಗುತ್ತೆ? ನೀನು ಚಿಕ್ಕಮ್ಮನ ಮೇಲೆ ಸಿಟ್ಟು ಮಾಡ್ಕೊಳ್ಬೇಡ. ಅವಳು ಹೇಳಿದ ನಿಜವೇ. ನಿಮಗೆ ಎತ್ತರದ ಆಸನ, ಜೀವನದಲ್ಲಿ ಎತ್ತರದ ಮಾನ ಸನ್ಮಾನ ಬೇಕಂದ್ರೆ ಆರಾಧಯ ಅಧೋಕ್ಷಜಪಾದ ಪದ್ಮಂ ಯದಿಚ್ಛಸೆ ಅಧ್ಯಾಸನ ಉತ್ತಮೋ ಯಥ. ಇವತ್ತು ನೋಡದೆ ಅಲ್ವಾ ಉತ್ತಮ ನಿಂತಮ್ಮ ಎಷ್ಟು ಎತ್ತರದಲ್ಲಿ ಕೂತಿದ್ದ? ನಿನಗೂ ಅಲ್ಲಿ ಕೂತ್ಕೋಬೇಕು ಅಂತ ಆಸೆನಾ? ಹಾಗಾದ್ರೆ ದೇವರನ್ನು ಕೇಳು, ಅವನು ಎಲ್ಲ ಕೊಡ್ತಾನೆ. ದೇವರನ್ನ ಕುರಿತು ತಪಸ್ಸು ಮಾಡು. ಧ್ರುವನಿಗೆ ಆಶ್ಚರ್ಯ, ಚಿಕ್ಕಮ್ಮನೂ ಹಾಗೆ ಅಂತಾಳೆ, ಅಮ್ಮನೂ ಹೀಗೆ ಅಂತಾಳೆ. ಹಾಗಾಗಿ ದೇವರಲ್ಲಿ ಏನೋ ಇದೆ, ದೇವರನ್ನು ನೋಡ್ಬೇಕು. ದೇವರು ನೋಡ್ತೀನಿ ಅಂತಂದ 5 ವರ್ಷದ ಬಾಲಕ. ಅವ್ರ ಅಮ್ಮ ಅಂದ್ರು, ದೇವರು ನೋಡೋದಕ್ಕೆ ಸುಲಭ ಅಲ್ಲ, ನಿಮ್ ಚಿಕ್ಕಮ್ಮನ ಮೇಲಿರುವ ದ್ವೇಷ ಇಟ್ಕೊಂಡು ಹೋದ್ರೆ ಕೆಲವು ಸತಿ ಏನಂದ್ರೆ, ಈ ಸಿಟ್ಟು ಬಂದಾಗ ತಮ್ದೇನು ನಡೀದಿದ್ದಾಗ ಏನಂತಾರೆ, ನಮಗೂ ಟೈಮ್ ಬರಲಿ ನೋಡ್ಕೋತೀವಿ ಅಂತಾರಲ್ಲ, ಇವನು ಹಾಗೆ ಅನ್ಕೊಂಡ, ನಮಗೂ ಟೈಮ್ ಬರಲಿ ನೋಡ್ಕೊಳ್ತೀನಿ. ಅದಕ್ಕೆ ಅಮ್ಮ ಹೇಳ್ತಾಳೆ, ಯಾವ ಕಾಲಕ್ಕೂ ಚಿಕ್ಕಮ್ಮನ ಮೇಲೆ ಸಿಟ್ಟು ಮಾಡ್ಕೋಬೇಡ. ಇನ್ನೊಬ್ಬರ ಮೇಲೆ ಸಿಟ್ಟಿರುವ ಮನಸ್ಸಿಗೆ ದೇವರು ಬರೋಲ್ಲ. ಸಿಟ್ಟು ಬಿಟ್ಟು ತಪಸ್ಸಿಗೆ ಹೋಗು ಅಂತಂದಾಗ ಹಾಗೆ ಅಲ್ಲಿ 5 ವರ್ಷದ ಏನು ಅರಿಯದ ಹಸುಳೆ ಬಾಲಕ ನಾಡು ಬಿಟ್ಟು ಕಾಡಿನ ಕಡೆಗೆ ದೇವರನ್ನ ಕಾಣ್ತೇನೆ ಅಂತ ತಪಸ್ಸಿಗೆ ಹೊರಟ. ಯಾರೋ ಕೇಳಿದ್ರಂತೆ ಅವ್ರ ಅಮ್ಮಂಗೆ, ಅಲ್ರಿ ಮಗುಗೇನು ಗೊತ್ತಿಲ್ಲ, ಹೋಗ್ತಾ ಇದೆ, ನೀವು ಸ್ವಲ್ಪ ನೋಡಬಾರ್ದ? ತಾಯಿ ನೋಡದೆ ಮಕ್ಕಳನ್ನು ಬೇರೆ ಯಾರು ನೋಡ್ತಾರೆ? ನಾವು 1 ಗಂಟೆ 2 ಗಂಟೆ ಹೋಗೋ ಮಗುಗೇನೆ ಏನೆಲ್ಲ ರೆಡಿ ಮಾಡಿ ಕಳಿಸ್ತೀವಿ. ಅದು ಕಾಲು ತೆಗೆದು ಮುಂದಿಡತ್ತೆ, ಅದಕ್ಕೆ ಸಾಕ್ಸ್ ಹಾಕಿ ಶೂಸ್ ಹಾಕಿ, ಅದು ಜನ್ಮದಲ್ಲಿ ಅಮ್ಮನ ಕಾಲು ಅಂತದ್ದೋ ಇಲ್ಲೋ, ನಾವು ಮಾತ್ರ ಅದ ಕಾಲಿಗೆಲ್ಲ ಪಾದ ಸೇವಾ ಮಾಡಿ ಆಮೇಲೆ ಅದಕ್ಕೆ ವಾಟರ್ ಬಾಟ್ಲು ನೇತು ಹಾಕಿ ಪುಸ್ತಕ ಎಲ್ಲ ಇವರೇ ಹಿಡ್ಕೊಂಡು ಹೋಗಿ, ಏನ್ ತಪ್ಪಾದ್ರೂ ಬೈಯೋದು ಮಗುನಲ್ಲ. ಎಷ್ಟು ಮಾಡ್ತೀವಿ. ಆ ಮಗುಗೆ ಟಿಫಿನ್ ಕ್ಯಾರಿಯರ್ ಇತ್ತು, ಸ್ನ್ಯಾಕ್ಸ್ ಇತ್ತು, ಬಿಸ್ಕೆಟ್ ಇತ್ತು, ವಾಟರ್ ಬಾಟ್ಲ್ ಇತ್ತು. ಕೇಳಿದ್ರು 5 ವರ್ಷದ ಮಗು ಹೋಗ್ತಾ ಇದೆ, 3 ಅವರ್ ವಾಪಸ್ ಬರೋದಲ್ಲ, ಕಾಡು ಹೋಗ್ತಾ ಇದೆ. ಆ ಮಗುಗೆ ಹೊಗ್ಗೆ ಕೊಟ್ಟು ಚೀಲ ಗೀಲ ನಿಂತು ಹಾಕಿ ಉಂಡೆ ಚಕ್ಲಿ ಇಟ್ಟು ತಪಸ್ಸು ಕೂತಾಗ ಎಚ್ಚರಾದಾಗ ಒಂದೊಂದೇ ಬಾಯಿ ಅಂತ ಹೇಳಿ, ಏನಾದ್ರು ಹೇಳ್ಬೇಕು ಬೇಡ, ಈ ತಾಯಿಗೆ ಸ್ವಲ್ಪ ಕರುಣೆ ಇಲ್ಲ. ಯಾವ ಸೀಮೆ ತಾಯಿ? ಆ ತಾಯಿ ಅಂದ್ಲು, ನಾನ್ಯಾಕೆ ನೋಡ್ಕೊಳ್ಳಿ ಅನ್ನ, ಹುಟ್ಟಿಸಿದಾತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ. ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗೆ ಅಲ್ಲೇ ಆಹಾರವನ್ನು ಇಟ್ಟವರು ಯಾರು? ನೀವು ನಿಮ್ಮನೆ ಪಾಟಲ್ಲಿ ಒಂದು ಗಿಡ ಹಾಕಿ ದಿನಬಳಗಾದ್ರೆ ನೋಡಿ, ನೀವು ಇದು 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 ನಾನು ಬೆಳೆಸಿದ್ದು ಅಂತೀರಿ. ಕಾಡಲ್ಲಿ ಎಷ್ಟು ದೊಡ್ಡ ದೊಡ್ಡದು ಯಾರು ನೀರು ಹಾಕಿದ್ರು? ನಿಮ್ಮ ನೀರಲ್ಲಿ ಸಾಕಾಗ್ತಿತ್ತ? ನೀವೇನಾದ್ರು 1 ದಿವಸ ಹೋಗಿ ಕಾಡು ಹೋಗಿ ನೀರು ಹಾಕ್ಬರಕ್ಕಾಗ್ತದ?
ಹುಟ್ಟಿಸಿದಾತ ಹೊಣೆಗಾರನಾದ ಮೇಲೆ. ಇವತ್ತು ಈ ತುಂಬ ಜನ ಅಂಗಡಿಯವರು ಅವರ ಅಂಗಡಿದು ವ್ಯಾಪಾರ ಜಾಸ್ತಿ ಆಗಲಿ ಅಂತ ಅವರೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ, ಹೋಮ್ ಡೆಲಿವರಿ ಫ್ರೀ ಅಂತ. ಇದನ್ನು ಮೊಟ್ಟ ಮೊದಲ ಬಾರಿಗೆ ತೋರಿಸಿದ್ದು ದೇವರು. ಕಲ್ಲೊಳಗೆ ಪುಟ್ಟಿ ಕೂಗುವ ಕಪ್ಪೆಗೆ ಅಲ್ಲೇ ಆಹಾರವನ್ನು ಇಟ್ಟವರು. ಹೋಮ್ ಡೆಲಿವರಿ ಯಾರು? ನೀನ ದೇವರು ಭಗವಂತ. ಗಿಡದಿಂದ ಗಿಡಕ್ಕೆ ಹಾರುವ ಹಕ್ಕಿಗೆ ಬಡಿಯ ನಡೆಯದೆ ಬಿಡುವನೇ ಯಾಕೆ ಕಕ್ಕುಲಾತಿ ಕೊಡಲಿ. ನೋಡಿ, ನೀವು ನೋಡ್ಬೇಕಷ್ಟೇ, ಸ್ವಲ್ಪ ಮಾಡ್ಕೊಂಡು ಎಲ್ಲರ ಹೋದಾಗ ನೋಡಿ, ಈ ಕೋತಿಗಳಿರೋ ಕಡೆ ಹೋಗಿ ಅವು ಬೆಳಗಾಗಿ ಹೇಳುತ್ತೆ, ಅವು ಟೆನ್ಷನ್ನೇ ಇಲ್ಲ, ಏನು ತಿಂಡಿ ಮಾಡ್ಬೇಕೋ ಏನಾದ್ರು ನೋಡಿದ್ದೀರ ಅವು ಆರಾಮಾಗಿ ಹೇಳುತ್ತೆ. ಏನೋ ಅದು ಹೊಟ್ಟೆ ತುಂಬ ಎಲ್ಲೋ ಹುಟ್ಟಿಸ್ಕೊಳುತ್ತೆ, ತಿಂದ್ಬಿಡುತ್ತೆ. ಸೂರ್ಯಾಸ್ತಮಾನದೊಳಗೆ ಹೋಗಿ ಮಾಲಕ್ಕೆ, ಆಮೇಲೆ ನೈಟ್ ಶಿಫ್ಟ್ ಹೋಗ್ಬೇಕು, ಕ್ಯಾಬ್ ಹಿಡ್ಕೊಂಡು ಬರೋ ಕೋತಿಗಳು ಯಾವ್ದು ನೋಡಿ, ಇಲ್ಲೇ ಇಲ್ಲ. ಅದು ಎದುರು ಮನುಷ್ಯರಲ್ಲೇ ಹಗಲು ರಾತ್ರಿ ಬೇಕು ಬೆಳಕು ಊಟದ ಚಿಂತೆ, ಉಂಡ ಮೇಲೆ ಶಯನ, ಇದು ನಮ್ಮದೇ. ಅವಕ್ಕೆಲ್ಲ ನಂಬಿಕೆ. ಹುಟ್ಟಿಸಿದ್ದೇವರು ಆಯುಷ್ಯ ಇರೋವರೆಗೂ ಏನೋ ಒಂದು ಆಹಾರ ಕೊಡ್ತಾರೆ. ನಮ್ಮಲ್ಲೊಂದು ಗಾದೆ ಇದೆ ನೋಡಿ, ಹುಟ್ಟಿಸಿದ್ದೇವರು ಹುಲ್ಲು ಮೇಯಿಸ್ತಾನ. ಅದು ಕ್ವಶನ್ ಏನು ಗೊತ್ತಾ ಅರ್ಥ? ನಿಮ್ಗೇನು ಹುಲ್ಲು ತಿನ್ಸಲ್ಲ, ಹುಲ್ಲು ಮೇಯಿಸ್ತಾನ, ಅನ್ನನೇ ಕೊಡ್ತಾನೆ. ಅದರ ಅರ್ಥ ಹಾಗೆ. ಕೆಲವರು ಹುಲ್ಲು ಮೇಯಿಸಲ್ಲ ಅಂದ್ರೆ ಏನಂದ್ರೆ ಹಸುವಿಗೆ ಏನು ಕೊಡಬೇಕೋ ಅದೇ ಕೊಡ್ತಾನೆ, ನಾಯಿಗೆ ಏನು ಕೊಡಬೇಕೋ ಅದೇ ಕೊಡ್ತಾನೆ. ಏನಂದ್ರೆ ಡಿಫ್ರೆಂಟ್ ಪ್ರಾಣಿಗಳಿಗೆ ಡಿಫ್ರೆಂಟ್ ಡಿಶಸ್ ಕೊಡ್ತಾನೆ. ನಾವು ಮನೇಲಿ 3 ಥರ ಪೇಷಂಟ್ಗಳಿದ್ರೇ ಅಡುಗೆ ಮಾಡೋಕ್ಕೆ ಸಾಕಾಗೋಗುತ್ತೆ. ಅಯ್ಯೋ ಅವ್ರು ಉಪ್ಪಿಲ್ಲದೆ ಮಾಡ್ಬೇಕಾಗ್ತಾರೆ, ಇವರು ಶುಗರ್ ಇಲ್ಲದೆ ಮಾಡ್ಬೇಕಪ್ಪ, ನಮಗೂ ಸಾಕಾಗೋಗ್ತಿತ್ತು. 84 ಲಕ್ಷ ಜೀವಜಾತ ಒಂದು ಫುಡ್ ಇನ್ನೊಂದು ತಿನ್ನಲ್ಲ. ಎಲ್ಲರಿಗೆ ಫುಡ್ ಸಪ್ಲೈ ಮಾಡ್ತಾ ಇದ್ದಾನಲ್ಲ ಭಗವಂತ, ಕಾರುಣ್ಯ. ಅದು ಒಂದ್ಸತಿ ಕೃಷ್ಣ ಹೀಗೆ ತಲೆ ಮೇಲೆ ಕೈ ಇಟ್ಕೊಂಡಿದ್ದಂತೆ. ರುಕ್ಮಿಣಿ ಕೇಳಿದ್ರಂತೆ, ಏನು ಚಿಂತೆ ಯಾಕೋ ಒಂಥರ ಕೂತವ್ಯೋ? ಏನಿಲ್ಲ, ಇವ್ರಿಗೆಲ್ಲ ಊಟ ಸಪ್ಲೈ ಮಾಡೋ ಟೈಮ್ ಬಂತು, ಏನು ಬಂತೋ ಬಿಡ್ತೋ. ಈ ತಾಯಿಗೆ ಅದು ಯೋಚನೆ ಇರ್ತೀರಿ, ಊಟ ಮಾಡಿದ್ರೋ ಬಿಟ್ರೋ. ಎಲ್ಲರೂ ಊರಿಗೆ ಹೋದಾಗ ಮಗ ಊಟ ಮಾಡಿದ್ನೋ ಬಿಟ್ನೋ ಫೋನ್ ಮಾಡಿ ಕೇಳ್ತಾ ಇರ್ತೀವಲ್ಲ. ಹಾಗೆ ಜಗತ್ತಿನ ತಂದೆ ಕೃಷ್ಣ ಅವನು ಹೀಗೆ ಕೂತಾಗ ರುಕ್ಮಿಣಿ ಕೇಳಿದ್ರೆ ಏನು ಊಟ ಇಲ್ಲ, ಈಗ ಪರವಾಗಿಲ್ಲ, ಎಲ್ಲರದು ಊಟ ಆಯಿತು ಅಂತ ಅನ್ನಂತೆ. ಅದಕ್ಕೆ ರುಕ್ಮಿಣಿ ಅಷ್ಟೊಳಗಾಗಲೇ ಒಂದು ಇರುವೆ ತೆಗೆದು ಒಂದು ಬಂಗಾರದ ಡಬ್ಬಿ ಒಳಗಾಕಿರ್ತೀನಿ, ನೀ ಎಲ್ಲರಿಗೂ ಊಟ ಕೊಟ್ಟಿರ್ಬೋದು, ಒಂದ ಕೊಟ್ಟಿಲ್ಲ, ಯಾರಿಗೆ ತೋರಿಸ್ತೀನಿ ಅಂತ ಒಂದು ಬಂಗಾರ ಡಬ್ಬಿ ತೆಗೆದು ಆ ಇರುವೆ ತೋರಿಸಿದ್ರೆ ದೇವರನ್ನ ಕೊಟ್ಟಿಲ್ಲ ಅಂತ ಯಾಕಂತೆ ನೋಡಿದ್ರೆ ಬಾಯೊಳಗೆ ಅದ್ರ ಬಾಯೊಳಗೆ ಒಂದು ಸಕ್ಕರೆ ಇಟ್ಟೇ ಬಿಟ್ಟಿದ್ದ. ಅಂದ್ರೆ ಹುಟ್ಟಿಸಿದಾತ ಹೊಣೆಗಾರನಾದ ಮೇಲೆ ಲಯಬಿಲಿಟಿ ಅವನಿಗೆ ಒಂದು ಹೊಣೆ ಕೊಟ್ಟೆ ಕೊಡ್ತಾನೆ. ನಾವು ಸುಮ್ಮನೆ ಟೆನ್ಷನ್. ಈ ಮದುವೆ ಮನೆಗೆ ಹೋಗೋರು ಯಾರಿಗೆ ಟೆನ್ಷನ್ ಇಲ್ಲ ರೀ, ಮಂಗಲ ಧಾರಣೆ ಬೆಲೆ ಹಾಕ್ತಾರೋ ಇಲ್ಲ, ಮತ್ತೆ ಯಾರಿಗೆ ಟೆನ್ಷನ್ ಇದೆಯಾ? ಇಲ್ಲಲ್ಲ. ಯಾಕಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್, ಈ ಮಾವ ಎಲ್ಲ ರೆಡಿ ಮಾಡಿ ನಮ್ಗೆ ಕರೆದಿದ್ದಾನೆ. ಈ ಮಾವ ಒಂದಿನ ಮ್ಯಾರೇಜ್ಗೆ ಇಷ್ಟು ರೆಡಿ ಮಾಡೋದಾದ್ರೆ ಬದುಕಿನ ಉದ್ದಕ್ಕೂ ರೆಡಿ ಮಾಡೋದು ಭಗವಂತ ಎಷ್ಟು ಮಾಡಬೇಡ. ನಿಮ್ದು ಅನ್ನ ನೀರಿನ ಋಣ ಇರೋವರೆಗೂ ನೀವು ಎಲ್ಲಿ ಹೋಗೋಂಗಿಲ್ಲ, ಇದಕ್ಕೆ ಸಿಕ್ಕೇ ಸಿಗುತ್ತೆ. ಅದಕ್ಕಾಗಿ ಆತುರ ಪಡಬಾರ್ದು ಅಂತ ಶಾಸ್ತ್ರ ಭಾಗವತ ನಮಗೆ ತಿಳಿಸ್ಕೊಡ್ತಾ ಇದೆ. ಹಾಗಾಗಿ ನಾನೇ ಸರಕ್ಷತ ರಕ್ಷತಿ ಯೋಹಿ ಗರ್ಭೆ, ಗರ್ಭದಲ್ಲಿರುವಾಗ 9 ತಿಂಗಳು ಆ ಮಗುವಿನ ರಕ್ಷಣೆಯನ್ನ ಯಾರು ನೋಡಿಕೊಂಡು ಈಚೆಗೆ ಬಂದ ಮೇಲೂ ಅವನೇ ನೋಡ್ಕೊಳ್ತಾನೆ. ಆಗ ರಕ್ಷಕನು ಗರ್ಭದಲ್ಲಿಪ್ಪ ಶಿಶುವಿಗೆ ಜೀವರಿಗೆ ದಾತು ಹರಿಯಲ್ಲದೆ ಅವನಾವನ ಕಾಯುವ ಅವನಿಯೊಳಗೆ ಅಂತ ದಾಸರಾಯರು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಳಿಸಿದ್ದು ದೇವರಿದಾನ ನೋಡ್ಕೊಳ್ತಾನೆ ಅಂತ. ಆ ಮಗು ದೊಡ್ಡದಾಗ ಹೋಯ್ತು. ಯಾರೋ ಮತ್ತೊಂದು ಮೆಸೇಜ್ ಹಾಕಿ ನಾರದಲ್ಲಿ ಹೇಳಿದ್ರು, ಒಂದು ಪುಟ್ಟ ಮಗು ದೇವರು ನೋಡ್ಲಿಕ್ಕೆ ಹೋಗ್ತಾ ಇದೆ. ಆಶ್ಚರ್ಯ, 5 ವರ್ಷದ ಮಗು ದೇವರು ನೋಡೋದು ಅಂದ್ರೆ ಏನಂತ. ಆ ಮಗು ಮುಖನಾರು ನೋಡೋಣ ಅಂತ ಅವರು ನೋಡ್ತಾ ಇದ್ದಾರೆ. ಪುಟ್ಟ ಧ್ರುವ ಅವನು ಏನೇನೋ ಟೆಸ್ಟ್ ಮಾಡಿದ್ರು ಮನೆಗೆ ಕಳ್ಸೋಣ ಅಂತ. ಅವ್ನು ಕೇಳಲೇ ಇಲ್ಲ. ನಾದ್ರೆ ನೀವು ಅಡ್ಡ ಬರಬೇಡಿ, 12:10 ಬೇರೆ ಆಗ್ತಾ ಇದೆ, ಕತೆ ಬೇರೆ ಮುಗಿಬೇಕು, ನಾನು ಇಷ್ಟೊಳಗೆ ದೇವ್ರನ್ನ ಬೇರೆ ನೋಡಬೇಕು, ಸ್ವಲ್ಪ ಸೈಡಿಗೆ ಬನ್ನಿ, ನಾನು ದೇವ್ರು ನೋಡ್ಲಿಕ್ಕೆ ಹೋಗ್ತೀನಿ. ಇವನ ಆ ದೃಢತೆ, ದೇವರನ್ನ ನೋಡಬೇಕು ಅನ್ನುವಂಥ ಅಚಲ ವಿಶ್ವಾಸ ನೋಡಿದ ನಾರದರು ಅವರಿಗೆ ದಾರಿಯನ್ನ ತೋರಿಸ್ತಾ ಇದ್ದಾರೆ. ನೋಡಪ್ಪ, ದೇವರು ನೋಡೋದಷ್ಟು ಸುಲಭ ಅಲ್ಲ, ನಿಮ್ಮೊಂದು ಮಂತ್ರ ಹೇಳ್ಕೊಡ್ತೀನಿ ಅಂತ
12 ಅಕ್ಷರದ ವಾಸುದೇವ ಮಂತ್ರವನ್ನು ಹೇಳ್ಕೊಟ್ಟು ಹೇಳ್ತಾರೆ, 7 ಹಗಲು 7 ರಾತ್ರಿ ಈ ಮಂತ್ರ ಜಪ ಮಾಡಿದರೆ ಆಕಾಶದಲ್ಲಿ ಸಂಚಾರ ಮಾಡುವ ದೇವತೆಗಳನ್ನೇ ನೋಡುವ ಭಾಗ್ಯ ನಿಂಗೆ ಬರುತ್ತಪ್ಪ. ಇಂಥ ಮಂತ್ರವನ್ನು ಜಪ ಮಾಡು. ಇಲ್ಲೇ ಹತ್ತಿರದಲ್ಲಿ ಮಧುವನ ಅಂತಿದೆ, ಇವತ್ತಿನ ಮಥುರಾ ಅವತ್ತಿನ ಮಧುವನ. ಅಲ್ಲಿ ಒಂದು ನದಿ ಇದೆ ಯಮುನಾ, 3 ಹೊತ್ತು ಸ್ನಾನ ಮಾಡು, ಈ ಮಂತ್ರವನ್ನು ಜಪ ಮಾಡು, ದೇವರು ಬೇಗ ಮಂತ್ರ. ಆಯ್ತು ಗುರುಗಳೇ ಅಂತ ಹೇಳಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಸೀದಾ ಹೋಗಿ ಅವತ್ತೇ ಸ್ನಾನ ಮಾಡ್ತೀವಿ. ನಾವು ಹೋದ್ಮೇಲೆ ಮತ್ತೆ ಫೋನ್ ಮಾಡಿ ಆಚಾರ್ಯ ಇವತ್ತು ಪರವಾಗಿಲ್ವಾ, ಡೇಟ್ ಚೆನ್ನಾಗಿದೆ, ಇವತ್ತಿನ ಶುರು ಮಾಡೋಣ, ನಮ್ಮ ಗುರುಬಲ ಬಂದಿದ್ಯಾ, ಹೀಗೆಲ್ಲ ಕೇಳ್ಕೊಂಡ್ಬಿಡ್ತೀವಿ. ಅವೆಲ್ಲ ಕೇಳಬಾರ್ದು. ಹೋಗಿ ಮುಳುಗಿದ್ದಾನೆ ಸ್ನಾನ ಮಾಡಿ ದೇವರ ಜಪವನ್ನ 5 ವರ್ಷದ ಬಾಲಕ ಶುರು ಮಾಡಿದ್ರೆ ಮೊದಲ ತಿಂಗಳು ಹೇಗೆ ತಪಸ್ಸು ಮಾಡಿತು ಅಂತ ಭಾಗವತ ಹೇಳುತ್ತೆ. ತ್ರಿರಾತ್ರಾಂತೆ ತ್ರಿರಾತ್ರಾಂತೆ ಕಪಿತ್ತ ಬದರಾಶನ. ಒಂಟಿ ಕಾಲಲ್ಲಿ ಮಗು 2 ಕೈಗಳನ್ನ ಮೇಲೆತ್ತಿ ದೇವರ ಭಜನೆ ಮಾಡ್ತಾ ನಾಮಸ್ಮರಣೆ ಮಾಡ್ತಾ ಕಣ್ಣು ಮುಚ್ಚಿದ್ರೆ 72 ಗಂಟೆಗಳ ಕಾಲ ಕಣ್ಣು ಬಿಡ್ತಿರ್ಲಿಲ್ಲ. 72, 3 ಹಗಲು 3 ರಾತ್ರಿ, ಒಂದಿನ 24 ಗಂಟೆ ಅಂತ 3 ದಿನ ಅಂದ್ರೆ 72 ಗಂಟೆ ಕಣ್ಣು ಮುಚ್ಚಿ ಧ್ಯಾನ ಮಾಡಿ 3 ದಿನ ಆದ್ಮೇಲೆ ಕಣ್ಣು ಬಿಟ್ರೆ ಕಪಿತ್ತ ಬದರಾಶನ. ಒಂದೇ ಒಂದು ಬೋರೆ ಹಣ್ಣು ಅಥವಾ ಬೇಲದ ಹಣ್ಣು ಅಂತಾರೆ, ಅದು ಮಾತ್ರ ಮತ್ತೆ ತಪಸ್ಸು. ನಾನು ಎಲ್ಲೋ ಸೀರಿಯಸ್ ಆಗಿ ಈ ಕತೆ ಹೇಳಿದೆ, ಕೇಳಿದವರು ಸೀರಿಯಸ್ ಆಗಿ ಬಂದು ನನ್ನ ಕೇಳಿದ್ರು, ಆಚಾರ ಅದು ಹಣ್ಣು ಬೇಲದ ಹಣ್ಣು ಊಟ ಆದ್ಮೇಲೆ ತಿಂತಿತ್ತು, ಊಟ ಯಾರು ಕೊಡ್ಬೇಕ್ರಿ, ಅಲ್ಲಿ ಬರೀ ಒಂದು ಹಣ್ಣು ತಿಂತಿತ್ತು. 2ನೇ ತಿಂಗಳು 3 ದಿನ ಕಣ್ಣು ಬಿಡೋದು ಬಿಟ್ಟು ಬಿಡ್ತು, 6 ದಿನ ಕಣ್ಣು ಬಿಡ್ತಾನೆ ತಪಸ್ ಮಾಡ್ತಿತ್ತು. 6ನೇ ದಿನ ಕಣ್ಣು ಬಿಟ್ಟಾಗ ಹಣ್ಣು ಬಿಟ್ಟು, ಹಣ್ಣು ತಿಂತಿರ್ಲಿಲ್ಲ, ಅಭಕ್ಷ ಉದುರಿದ ಪರ್ಣ ಎಲೆಗಳನ್ನು ತಿಂತಿತ್ತು. ಉದುರಿದ ಒಣಗಿದ ಹಿಡಿ ಎಲೆ ತಿಂದು ತಪಸ್ ಮಾಡ್ತೀವಿ. ನಾವು ಎಲೆ ತಿಂತೀವಿ ತಪಸ್ ಮಾಡೋಕ್ಕಲ್ಲ. ಅನ್ನ ಬಡಿಸಿ ಸಾರು ಬಡಿಸೋದು ಲೇಟ್ ಆಗ್ಬಿಟ್ರೆ ಎಲೆನೇ ಹೊರಡ್ತೀವಿ. ಅರ್ಜೆಂಟ್ ಬಡ್ದು ಎಳೆ ಎಲೆ ತಂದಿರ್ತಾರೆ, ಬಡ್ದು 3ನೇ ತಿಂಗಳು ಬಂದಾಗ ಆ ಮಗು 9 ದಿನ ಕಣ್ಣು ಮುಚ್ಚಿದ್ರೆ, ಒಂದ್ಸತಿ ಕಣ್ಣು ಮುಚ್ಚಿದ್ರೆ 9 ದಿನ ಕಣ್ಣು ಬಿಡ್ತಿರ್ಲಿ. 9ನೇ ದಿನ ಕಣ್ಣು ಬಿಟ್ಟಾಗ ಅಭಕ್ಷ ಅಂದ್ರೆ ನೀರು, ಒಂದು ಬೊಕ್ಸೆ ನೀರು ಕುಡಿದು ಮತ್ತೆ ಸ್ನಾನ ಮಾಡಿ ತಪಸ್ಸು. 4ನೇ ತಿಂಗಳು ಬಂದಾಗ 12 ದಿನಕ್ಕೆ ಒಮ್ಮೆ ಕಣ್ಣು ಬಿಡ್ತಿತ್ತು, ಬರೀ ಒಮ್ಮೆ ಗಾಳಿಯನ್ನ ಮಾತ್ರ ತಗೊಂಡು ಉಳಿದ 12 ದಿನ ಗಾಳಿ ಕೂಡ ಇಲ್ಲ, ಹಾಗೆ ದೇವಜ್ಞಾನ ಮಾಡಿ. ಇದೇನ್ ಕಥೆ? ಮೊದಲು 3 ತಿಂಗಳು ಕಪಿತ್ತ, ಇದು ಯಾರ್ದು? ಕಪಿತ್ತ ಹಣ್ಣು ಯಾರ್ದು? ಫಲ ಕಪಿತ್ತ ಜಂಬೂ ಫಲಸಾರ ಭಕ್ಷಿಕ. ಗಣಪತಿ ಪ್ರಸಾದ, ಗಣಪತಿ ಅನುಗ್ರಹ ಇದ್ರೆ ನಿರ್ವಿಘ್ನವಾಗುತ್ತೆ. ಅದಕ್ಕೆ ತಗೊಂಡು 2ನೇ ಸತಿ ತಗೊಂಡದ್ದು ಪರ್ಣ ಅಂದ್ರೆ ಬಿಲ್ವ ಶ್ರೀಫಲ, ಶ್ರೀ ವೃಕ್ಷ. ಅದು ಯಾರದು? ಬಿಲ್ವಪತ್ರೆ ಯಾರದು? ಶಿವ ಏನ್ ಕೊಡ್ತಾನೆ? ಮನಸ್ಸು, ದೇವರಲ್ಲಿ ನಿರ್ವಿಘ್ನವಾದ ಮನಸ್ಸು ಕೊಡ್ಲಿ ಅಂತ ತಗೊಳ್ತಾರೆ. 3ನೇ ಸತಿ ಬಂದಾಗ ನೀರು ಅಂದ್ರೆ ಭಾರತೀ ವಾಯು, ಭಾರತೀ ದೇವಿಯರು ಮಾತು ಬುದ್ಧಿ ಎಲ್ಲ ಕೊಡ್ತಕ್ಕಂಥವ್ರು, ಆ ನೀರು ಕೊಡ್ತಾರೆ. 4ನೇ ತಿಂಗಳು ಬಂದಾಗ ಗಾಳಿ ಅಂದ್ರೆ ವಾಯುದೇವರ ಅನುಗ್ರಹ ಬೇಕು ತಗೊಂಡು. 5ನೇ ತಿಂಗಳು ಬಂದಾಗ ಮಗು ಕಣ್ಣೇ ಬಿಡಲಿಲ್ಲ, ದೇವರು ಬರೋವರೆಗೂ ಉಸಿರಾಡಲ್ಲ ಅಂತ. ಇದು ಕುಂಭಕ ಅಂತ ಕರೀತಾರೆ. ಒಂದು ರೇಚಕ, ಇನ್ನೊಂದು ಪೂರಕ, ಇನ್ನೊಂದು ಕುಂಭಕ. ರೇಚಕ ಪೂರಕಗಳನ್ನು ಬಿಟ್ಟು ಕೇವಲ ಕುಂಭಕದಲ್ಲಿ ತಪಸ್ಸು ಮಾಡ್ತಾ ಇದೆ. ದೇವತೆಗಳಿಗೆಲ್ಲ ಆಶ್ಚರ್ಯ. ಎಲ್ಲ ದೇವತೆಗಳು ಭಗವಂತನಲ್ಲಿ ಹೇಳಿದಾಗ ಭಗವಂತ ಆ ಮಗುವಿಗೆ ದರ್ಶನ ಕೊಡ್ಲಿಕ್ಕೆ, ಆ ಮಗು ಎಲ್ಲಿತ್ತೋ ಅಲ್ಲೇ ಬಂದ, ಅವನೇ ಬಂದ. ದೇವರು ಬಂದು ನಿಂತಿದ್ದಾನೆ ಶಂಖಚಕ್ರ ಗದಾಪಾಣಿಯಾಗಿ. ಈ ಮಗು ಮಾತ್ರ ಹೀಗೆ ಕಣ್ಮುಚ್ಕೊಂಡೇ ಇದೆ. ದೇವರಿಗೆ ಆಶ್ಚರ್ಯ, ಎಲ್ಲ ನನ್ನ ನೋಡ್ಬೇಕು ಅಂತ ಒದ್ದಾಡ್ತಾರೆ. ಇವತ್ತು ನಾನು ಇವನ್ ನೋಡೋ ಕಣ್ಕಂಡು ಬಿಡೋ ಹಾಗಾಯ್ತಲ್ಲ, ಯಾಕೋ ಕಣ್ಣೇ ಬಿಡ್ತಿಲ್ಲಲ್ಲ ಇದು.
ದೇವ್ರಿಗೆ ಗೊತ್ತಾಯ್ತು, ಇವನು ಯಾಕೆ ಕಂಡುಬಿಡ್ತಾನೆ, ಒಳಗೆ ನನ್ನನ್ನೇ ನೋಡ್ತಾ ಇದ್ದಾನೆ, ಯಾರು ಒಳಗಿರುವ ನನ್ನನ್ನು ನೋಡ್ತಾರೆ ಅವರಿಗೆ ಹೊರಗೆ ನೋಡ್ಲಿಕ್ಕೆ ಏನಿಲ್ಲ. ಅದರಿಂದ ಆ ಒಳಗಿರುವ ರೂಪವನ್ನು ದೇವರು ಮರೆ ಮಾಡಿಬಿಟ್ಟ, ಅದು ಹೋಯ್ತು. ಯಾವಾಗ ಒಳಗಿದ್ದ ರೂಪ ಹೋಯ್ತು, ಭಾರಿ ಆಶ್ಚರ್ಯದಿಂದ ಪುಟ್ಟ ಧ್ರುವ ಕಣ್ಣು ಬಿಟ್ಟು ನೋಡ್ತಾನೆ. ಬಹಿಸ್ಥಿತಂ ತದವಸ್ಥಂ ತದರ್ಶ, ಒಳಗೆ ಯಾವ ರೂಪ ನೋಡುತ್ತಿದ್ದ ಅದೇ ಹೊರಗೆ ನಿಂತು ಬಿಟ್ಟಿದೆ. ಆ ದೇವರ ರೂಪ ನೋಡಿದ ತಕ್ಷಣ ಆ ದೇವರ ಪಾದದ ಮೇಲೆ ಧಪ್ಪಂತ ಬಿದ್ದು ಬಿಟ್ಟ. ಬಿದ್ದು ಎದ್ದು ನಿಂತು ಎರಡು ಕೈ ಹೀಗೆ ಮಾಡಿದ್ದಾನೆ, ತುಟಿಯನ್ನ ಮುಂದೆ ಮಾಡಿದ್ದಾನೆ, ಕಣ್ಣು ಅರಳಿಸ್ಬಿಟ್ಟಿದ್ದಾನೆ. ಭಾವ ಏನಿದೆ ಅಂದ್ರೆ, ದೇವರು ಏನಾದ್ರು ಬೈ ಚಾನ್ಸ್ ಕರೆದ್ರೆ ಹೋಗಿ ಒಂದು ಸತಿ ತಬ್ಕೊಂಡು ಬಿಡೋಣ ದೇವ್ರನ್ನ ಅಂತ ಎರಡೂ ಕೈ ಹೀಗೆ ಮಾಡಿದ್ದಾನೆ. ಇವೆಲ್ಲ ಇದಕ್ಕೆಲ್ಲ ಜಗನ್ನಾಥ ಅಲ್ಲೆಲ್ಲ ಪಂಡರಾಪುರ ಅಲ್ಲೆಲ್ಲ ಹೋದ್ರೆ ಹೀಗೆ ಹೋಗೋದೇ ಇಲ್ಲ. ಅವರೆಲ್ಲ ಅವ್ರು ಹೋಗುವಾಗ ಹೀಗೆ ಹೋಗ್ತಾರೆ. ದೇವ್ರಿಗೆ ಹೇಳ್ತಾರೆ, ನೀವು ಒಂದು ಚಾನ್ಸ್ ಕೊಟ್ಟರೆ ಬನ್ನಿ ಅಷ್ಟು ಮುದ್ದು ಸುರಿಯುವ ಮುಖವನೇ. ನೀವೆಲ್ಲೋ ಹೋಗ್ತಿರ್ತೀರಿ, ನಿಮ್ಮ ಮುಂದೆ ಒಂದು ಮುದ್ದಾದ ಕೂಸು ಕಾಣುತ್ತೆ, ಗಂಡು ಈ ಹೆಣ್ಣೆ, ನಿಮ್ಗೆ ಏನು ಅನ್ಸುತ್ತೆ? ಎತ್ಕೋಬೇಕು ಅನ್ಸತ್ತ? ಇಲ್ಲ ಅಲ್ವಾ? ಮುದ್ದು ಸುರಿಯುವ ಮುಖ ದೇವರದ್ದು. ಆ ಸೌಂದರ್ಯವನ್ನ ಕಣ್ಣು ಅಗಲಿಸಿ ನೋಡಿ ಪಾನ ಮಾಡ್ತಾ ಇದ್ದಾನೆ. ಕಣ್ಣುಗಳು ಬಟ್ಟಲಿನಿಂದ ಭಗವಂತನ ಸೌಂದರ್ಯವನ್ನ ಪಾನ ಮಾಡ್ತಾ ತುಟಿಯನ್ನ ಮುಂದೆ ಮಾಡಿದ್ದಾರಂತೆ. ದೇವರೇನಾದ್ರು ಪರ್ಮಿಷನ್ ಕೊಟ್ಟರೆ ಅವನ ಪಾದಕ್ಕೊಂದು ಮುತ್ತನ್ನ ಅರ್ಪಣೆ ಮಾಡಿಬಿಡೋಣ ಅಂತ. ಆ ಅಮ್ಮ 5 ವರ್ಷದ ಮಗುರಿ, ಅವನಿಗೇನು ದೇವರು ಮುಟ್ಟಬೇಕು, ಬುದ್ಧಿ ಮಾಡಬೇಕು ಅಂತಷ್ಟೇ ಎರಡೂ ಕೈಗಳನ್ನು ಹೀಗೆ ಮುಂದೆ ಮಾಡಿದ್ದಾನೆ. ದೇವರಿಗೆ ಇದೆಲ್ಲ ಅಭಿಪ್ರಾಯ ಗೊತ್ತಾಯಿತು. ಏನಾದ್ರು ಇವನ ಕಡೆಯಿಂದ ಸ್ತೋತ್ರ ಮಾಡಿಸ್ಕೊಳ್ಬೇಕು ಅಂತ ದೇವರಿಗೆ ಅನ್ನಿಸ್ತು. ನಾವೆಲ್ಲ ಪಾರಾಯಣ ಮಾಡಬೇಕು ಅಂದ್ರೆ ದೇವ್ರ ಕಿವಿ ಮುಚ್ಕೊಂಡು ಶುರು ಮಾಡಿದ್ಯಾ? ಈಗ ಪಾರಾಯಣ ಕಿವಿ ಮುಚ್ಕೊಂಡು ಪಾರಾಯಣ ಅಂದ್ರೆ ಉಂಟ, ಅವನಿಗೆ ಬೇಕಾದವ್ರ ಕೈಲಿ ಅವನೇ ಮಾಡಿಸ್ಕೊಳ್ತಾನೆ. ನೀವು ನೋಡಿ, ತಿರುಪ್ತಿಗೆ ಹೋದಾಗ ಏನೇನೋ ಅನ್ಕೊಳ್ತೀವಿ, ಹೋದಾಗೆಲ್ಲ ಮರ್ತೋಗ್ತೀವಿ, ಏನು ನೆನಪೆ. ಮತ್ತು ಬಸ್ಸಲ್ಲಿ ಕೂತಾಗಲೇ ಅಯ್ಯೋ ಅನ್ಕೊಳ್ತಿದ್ದೆ, ಅಯ್ಯೋ ಈಗ ಅದು ತಪ್ಪು ನಿಮ್ದಲ್ಲ, ಅವನದೇ. ಅವ್ನು ನಿಮ್ದೆಲ್ಲ ಮೈಂಡ್ ಬ್ಲಾಕ್ ಮಾಡಿಬಿಡ್ತಾನೆ, ಏನು ಓಡಬಾರ್ದು, ತಲೆನೇ ಅವ್ನು ನೋಡಿ ಸುಮ್ಮನೆ ಹಾಗೆ ನಿಂತು ಬಿಡ್ತಾನೆ, ಹಾಗೆ ನಿಂತು ಹಾಗೆ ಬಂದ್ಬಿಡೋದು. ಕೈ ಕೂಡ ಮುಗಿಯಕ್ಕೆ ಬಿಡಲ್ಲ ದೇವರು, ಭಾರಿ ಮೋಸ ಮಾಡೋದು. ಯಾಕಂದ್ರೆ ಹಿಂಗೆ ಕೈ ಮುಗಿದ್ರೆ ನೆಕ್ಸ್ಟ್ ಹಿಂಗೆ ಕೇಳ್ತಿರಲ್ವಾ, ಅದಕ್ಕೆ ಬೇಡ ಬೇಡ ಅಂತ. ನೀವು ದೇವ್ರ ಹತ್ರ ಹೋಗಿ ಹೀಗೆ ಮಾಡೋಷ್ಟು ಈ ಕೈ ಹಿಡಿದು ಎಳ್ದವರೆಲ್ಲ ಹೋಗಿರ್ತಾರೆ. ಈಗ ಎಳೆದೆ ಈ ಕೈ ಟಚ್ ಆಗಲಿಕ್ಕೆ ಬಿಡಲ್ಲ. ಬುದ್ಧಿವಂತರಾದರೆ ಅಲ್ಲಿ ಜೈಲಿದ್ದಾನೆ, ಹಿಂಗೆ ಹಿಡ್ಕೊಂಡು ನಿಂತಿರ್ತಾನೆ. ಅದೇನು ಹೇಳ್ತಾರೆ ಅಂದರೆ, ಒಂದ್ಸತಿ ಇಲ್ಲೇ ಕೈ ಮುಗಿದ್ಬಿಡಿ ಅಂತ. ನೀವು ಅಲ್ಲೋದ್ರೆ ನಮ್ಮ ಬಾಸ್ ಭಾಳ ಬಿಸಿ, ನಿಮ್ಮಂತ ಕ್ಯೂ ಹಚ್ಕೊಂಡು ನಿಂತಿದ್ದಾರೆ, ಅಲ್ಲಿ ಹೋಗಿ ಹೀಗೆ ಮಾಡ್ಕೊಂಡು ಹೀಗೆಲ್ಲ ಮಾಡಕ್ಕೆ ಉಳಿಸೋದಿಲ್ಲ. ಇಲ್ಲಿಂದೇ ಗೋವಿಂದ 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 ಅಂದ್ಕೊಂಡು ಹೋಗಿ ಆಮೇಲೆ ಜೋಡಿಸಿದ ಕೈ ಕಿತ್ತಾಕಿದ್ರೆ ಪರವಾಗಿಲ್ಲ, ಜೋಡಿಸೋ ಕೈ ಕಿತ್ತಾಕಿದ್ರೆ ಹೋಯ್ತು. ನಾವು ಹಂಗೆಲ್ಲ ಮಾಡೋಲ್ಲ. ನಾವು ಯಾಕಂದ್ರೆ ಆ ಸ್ಟಾಲಲ್ಲಿ 3 ಗಂಟೆ 4 ಗಂಟೆ ಕೂರ್ಸಾಕ್ಬಿಟ್ಟಿರ್ತಾರೆ. ಅದು ಸುಮ್ಮನೆ ಇಲ್ಲ ಪಾಪ, ಅವರೇ ಅವರೇ ಇಡ್ಲಿ ವಡೆ ಸಪ್ಲೈ ಮಾಡ್ತಾರೆ. ಇಡ್ಲಿನೂ ಉದ್ದು, ವಡೆನೂ ಉದ್ದು, ತಿಂದವನು ಬೆದ್ದು, ಮತ್ತು ಆ ಕ್ಯೂನಲ್ಲಿ ಹೀಗೆ ಮಾಡಿ 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 ನಿದ್ದೆ ಬಂದ್ಬಿಟ್ಟಿರ್ತಾರೆ. ಆ ದೇವ್ರ ಹತ್ರ ಹೊರಟ ಆತಾನೆ ಕಣ್ಣು ಮುಚ್ಚಿಬಿಡ್ತಾನೆ. ಮೊದಲು ನಿಂತ್ಕೊಳ್ಳ, ಹೇಗಿತ್ತು ದೇವರ ದರ್ಶನ? ಇಂದಿರಾ ಗೋವಿಂದ. ಧ್ರುವ ನೋಡ್ತಾ ಇದ್ದಾನೆ ದೇವರನ್ನ. ದೇವ್ರಿಗೆ ಅನ್ನಿಸ್ತು ಇವನ ಕಡೆಯಿಂದ ಸ್ತೋತ್ರ ಕೇಳಬೇಕು ಅಂತ. ದೇವರು ಧ್ರುವನಿಗಂತ, ಧ್ರುವ ಎಷ್ಟು ಒಳ್ಳೆ ತಪಸ್ಸು, ನಿಂಗೆ ಏನು ಬೇಕು ಕೇಳು, ಬರ ಕೊಡ್ತೇನೆ. ಧ್ರುವ ಕೇಳಬೇಕಲ್ಲ. ಧ್ರುವ ಏನು ಕೇಳ್ದ? ಧ್ರುವ ಅಂತಾನೆ, ಯೋಂತ ಪ್ರವಿಶ್ಯ ಮಮ ವಾಚಮಿಮಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂ ಸಹಸ್ರಚರಣ ಶ್ರವಣತ್ವಗಾದಿ ಪ್ರಾಣನಮೋ ಭಗವತೆ ಪುರುಷಾಯ ತುಭ್ಯಂ. ನಾನು 7 ದಿನದಲ್ಲಿ ಖಂಡಿತ ಭಾಗವತ ಹೇಳಕ್ಕಾಗೋದೇ ಇಲ್ಲ. ಒಂದೇ ಕಥೆ 7 ದಿನ ಹೇಳುವಷ್ಟು ಕಥೆ ಅದರೊಳಗಿದೆ. ಸುಮ್ಮನೆ ದಡ ಹೇಳ್ಕೊಂಡು ಬರೀ ಶ್ಲೋಕ ಏನೋ ಹೇಳಿದ್ರೆ ಏನು ಅರ್ಥ ಆಗಲ್ಲ. ಆ ಕಥೆಗಳಿಗೆ ನಮ್ಮ ಸಾರ ಏನಿದೆ ಅದೆಲ್ಲ ತಿಳ್ಕೊಂಡಾಗ ಮಾತ್ರ ಭಾಗವತ ಕೇಳಿದ್ದು ಸಾರ್ಥಕ ಆಗುತ್ತೆ. ಧ್ರುವನಿಗೆ ದೇವರು ಕೇಳ್ದ, ನಿಂಗೇನು ಬೇಕು ಅಂತ. ಧ್ರುವ ಏನಂತ ಗೊತ್ತಾ? ನಂಗೇನು ಬೇಕು, ನಂಗೇನು ಗೊತ್ತು ಅಂತ. ನಾವೇ ಭಾರಿ ಬುದ್ಧಿವಂತರ ಥರ ದೇವ್ರ ಹತ್ರ ಹೋಗಿ ನಂಗೆ ಅದು ಕೊಡು ಇದು ಕೊಡು ಕೇಳ್ತೀವಿ.
ದೇವರು ನಮ್ಮನ್ನು ನೋಡಿ ನಗ್ತಾ ಇರ್ತಾನೆ. ಕೆಲವರಿಗೆ ಕಾರ್ ಬೇಕು ಕಾರ್ ಬೇಕು ಕಾರ್ ಬೇಕು ಅಂತ ಅಂತೀವಿ, ದೇವರು ಕೊಡಲ್ಲ ಕೊಡಲ್ಲ ಬಿಡಲ್ಲ ಬಿಡಲ್ಲ ಅಂತ ಬರ್ತಾರೆ. ತೊಗೊಂಡು ಹಾಳಾಗೋದು ನನಗೆ ಏನೋ ಮಾಡಿ ಕಾರ್ ತಗೊಂಡು. ಮೊದಲನೇ ದಿನ ಪೂಜೆ. ಆ ಪೂಜೆಗೆ ಅಂತ ಕಾರ್ ತಂದಿರ್ಸಿರ್ತಾನೆ, ಎಲ್ಲ ಆಯ್ತು, ನಿಂಬೆಹಣ್ಣು ಇಟ್ಟಿರ್ತಾರೆ. ನೀವೇ ಯಾರು ಕಾರ್ ನೀವೇ ಓಡಿಸಿಲ್ಲ, ಅವ್ನಿಗೆ ಬ್ರೇಕು ಎಕ್ಸ್ಲೇಟರ್ ಏನು ಗೊತ್ತಿರಲ್ಲ. ಈ ಮಂಗಳಾರತಿ ಮಾಡ್ತಾವ್ರಲ್ಲೇ ಅವ್ರ ಮೇಲೆ ಹತ್ಸಿದ್ರು ಹತ್ಸೇಬಿಟ್ಟಾರೆ. ದೇವ್ರಂದ ಅದಕ್ಕೆ ನಿಂಗೆ ಕಾರ್ ಬೇಡ ಅಂತ ನಾನು ಫಿಕ್ಸ್ ಮಾಡಿ ಕೇಳಿಲ್ಲ, ಈಗ ಅನುಭವಿಸ್ಕೋಬಹುದು. ದೇವ್ರು ಕೊಟ್ಟರೆ ಇಸ್ಕೊಳ್ಬೇಕು, ಅವ್ರು ಕೊಟ್ಟದ್ದು ಇಸ್ಕೊಳ್ಬೇಕೆಲ್ಲ ನಾವು ಕೇಳಬಾರ್ದು. ದೇವರಿಗೆ ಧ್ರುವ ಅಂತ ನಂಗೇನು ಬೇಕು ನಂಗೇನು ಗೊತ್ತು, ನಂಗೇನು ಬೇಕು ನಂಗಿಂತೂ ನಿಂಗೆ ಚೆನ್ನಾಗಿ ನೋಡಿ. ನಿಮಗಿದು ಪುರಾಣದಲ್ಲಿ ಅರ್ಥ ಆಗಲ್ಲ. ನೀವು ಆಸ್ಪತ್ರೆ ಹುಷಾರಿಲ್ಲ ಅಂತ ಹೋಗ್ತೀವಿ, ನಿಮ್ಮನ್ನು ನೋಡಿ ಡಾಕ್ಟ್ರು ಏನು ಕೊಡ್ಲಿ ಅಂದ್ರೆ ಏನು ಅರ್ಥ, ಏನು ಕೊಡ್ಲಿ ಡಾಕ್ಟ್ರ್ ಕೇಳಿದ್ರೆ ನಾವೇನು ಹೇಳೋದಪ್ಪ. ಆವ ರೋಗವೋ ನನಗೆ ದೇವ ಧನ್ವಂತ್ರಿ ಸಾವಧಾನದಿಯನ್ನ ಕೈ ಹಿಡಿದು ನೋಡಯ್ಯ, ನೀನ್ ನೋಡಯ್ಯ, ನೀನ್ ನೋಡಿ ಹೇಳಯ್ಯ, ನೀವ್ ನೋಡಿ ಇನ್ನೂ ಒಂಥರ. ನೀವೇ ಡಾಕ್ಟರ್ ಡಾಕ್ಟ್ರೆ 3 ದಿವಸದಿಂದ ಜ್ವರ, 2 ಈ ಮಾತ್ರೆ ಬರೀರಿ, 2 ಆ ಮಾತ್ರೆ ಬರೀರಿ, 2 ಇಂಜೆಕ್ಷನ್ ಬರೀರಿ ಅಂದ್ರೆ ಆ ಡಾಕ್ಟರ್ ಹೇಳ್ತಾರೆ ನಿಮಗೆ ಜ್ವರ ಇಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ, ನೀವು ಅಲ್ಲಿ ಹೋಗಿ ಅಂತ ಅಲ್ಲಿಯ ನಮಗೆ ಮಾತ್ರೆ ಕೊಡ್ತಾರಾ? ನೀವು ದೇವರ ಹತ್ರ ಹೋಗಿ ಅದು ಕೊಡಿ ಇದು ಕೊಡಿ ಅಂತ ಕೇಳಿದ್ರೆ ಹಾಗೆ ಕೇಳಿದ್ರೆ ನಮಗೆ ಸಂಸಾರ ಹುಟ್ಟು ಸಾವು ಅನ್ನೋ ದೊಡ್ಡ ರೋಗ ಇದೆ. ರೋಗಗ್ರಸ್ತರಾದ ನಾವು ವೈದ್ಯರು ಯಾರು ಅಂದರೆ ವೇದ್ಯೋ ವೈದ್ಯ ಸದಾ ಯೋಗಿ ವಿರಹ ಮಾಧವೋ ಮಧು. ವಿಷ್ಣು ಸಹಸ್ರನಾಮದಲ್ಲಿ ವೈದ್ಯ ಯಾರು? ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ. ಅದಕ್ಕೆ ಎಲ್ಲ ವೈದ್ಯರು ಕೂಡ ಕಡೆಗೆ ಅವ್ರ ಕೈ ಮೀರಿದಾಗ ಏನಂತಾರೆ? ಗಾಡ್ ಈಸ್ ಗ್ರೇಟ್ ಅಂತ. ಅಲ್ಲೇ ಅವ್ರು ಕೇಳ್ಬಿಡಿ, ಗ್ರೇಟ್ ಗಾಡ್ ಅವನ ಹತ್ರ ಕೇಳ್ಬಿಡಿ. ಕೃಷ್ಣ ಕೊಡಲಾರದ ಔಷಧಿ ಯಾರು ಕೊಡ್ತಾರ್ರಿ? ಏನ್ ಕೇಳೋದಿದ್ರು ಯಾರನ್ನು ಕೇಳಬೇಕು? ಬೇಡಿದರೆ ಒಡೆಯನ್ನೇ ಬೇಡಬೇಕು, ಭಗವಂತನಲ್ಲಿ ಕೇಳಬೇಕು. ಆ ಕೇಳುವಾಗಲೂ ಹೇಗೆ ಕೇಳಬೇಕು? ಧ್ರುವನ್ ನೋಡಿ ಕಲಿಬೇಕು. ಧ್ರುವ ಅಂತಾನೆ ನಂಗೇನು ಬೇಕು ನಂಗೇನು ಗೊತ್ತು, ನಂಗೇನು ಬೇಕು ನಂಗಿಂತು ನಿಂಗೆ ಚೆನ್ನಾಗಿ ಗೊತ್ತು, ನಂಗೇನು ಬೇಕು ನಾನು ಹೇಗೆ ಕೇಳಲಿ ಅಂತ. ನಿಂಗೇನಾಗಿದೆ ಕೇಳಕ್ಕೆ ಅಂತ ಧ್ರುವ ಅಂದ. ನಾನು ಏನಾದರೂ ಕೇಳಬೇಕಾದ್ರೆ ಇಂಥದ್ದು ಕೊಡು ಅಂತ ಬಾಯಲ್ಲಿ ಹೇಳಬೇಕು. ಆ ಬಾಯಲ್ಲಿ ಹೇಳಬೇಕಾದ್ರೆ ಮುಖ್ಯವಾದ ಅಂಗ ಯಾವುದು? ನಾನು. ಆ ನಾಲ್ಗೆ ಯಾರ ಕೈಯಲ್ಲಿದೆ? ನನ್ನ ಕೈಯಲ್ಲಿದೆಯಾ? ನಿನ್ನ ಕೈಯಲ್ಲಿ. ನೀನು ನುಡಿಸಿದ್ರೆ ಉಂಟು, ಇಲ್ಲದೇ ಇರಲಿಲ್ಲ. ಒಬ್ಬ ಯಾರೋ ಏನೋ ಕೇಳಬೇಕು ಅಂತ ತಪಸ್ಸು ಹೋಗಿದ್ದ. ನಿರ್ದ್ರವತ್ವಂ ದೇಹಿ ಅಂತ ಕುಂಭಕರ್ಣ ಕೇಳಬೇಕು ಅಂತ ಹೋಗಿದ್ದ. ಅವನಾಗಿ ಅವನ ಕೈಯೇ ಇದೆ ಅನ್ಕೊಂಡ್ಬಿಟ್ಟಿದ್ದ. ಕಡೆಗೆ ಆ ಸರಸ್ವತಿ ಒಳಗೆ ಕೂತು ನಿದ್ರಾತ್ವಂ ದೇಹಿ ಕೇಳಬೇಕು. ಮಲ್ಕೊಳ್ಳೋ ಹಾಗೆ ಮಲ್ಕೊಳ್ಳೋ ವರ ಬೇರೆ ಕೇಳಬೇಕು. ಆ ಪುರಾಣಕ್ಕೆ ಬಂದರೆ ನಿದ್ದೆ ಬರುತ್ತಮ್ಮ, ಅದು ವರ ಯಾಕೆ ಕೇಳಬೇಕು? ಕೇಳ್ಕೊಂಡು ಬಂದ. ನೀವು ಕೇಳಕ್ಕೆ ನಾಲ್ಗೆ ನಿನ್ನ ಕೈಯಲ್ಲಿಲ್ಲ, ನಾಲ್ಗೆ ಅವನ ಕೈಯಲ್ಲಿದೆ. ಕೊಡು ಅಂತ ಈ ಕೈ ಒಡ್ಬೇಕಾದ್ರೆ ಈ ಕೈ ಯಾರ ಕೈಯಲ್ಲಿದೆ? ಅವನ ಕೈಯಲ್ಲಿ. ಎಲ್ಲ ನಿನ್ನ ಕೈಯಲ್ಲಿ ಇಟ್ಕೊಂಡು ನನ್ನನ್ನು ಕೇಳು ಅಂತೆಲ್ಲ. ಈಗ ನಿಮ್ಮ ಮನೆಗೆ ಯಾರೋ ಬಂದಿರ್ತಾರೆ, ನೀವು ಎಲ್ಲೋ ಹೋಗ್ಬೇಕು ಅರ್ಜೆಂಟಲ್ಲಿ, ಮನೆ ಲಾಕ್ ಮಾಡ್ತಿರ್ತೀವಿ. ಆ ಬಂದವ್ರಿಗೆ ಹೇಳ್ತೀವಿ, ನೀವು ಒಳಗೆ ಹೋಗಿ ನೀವೇ ಏನು ಬೇಕೋ ಕಾಫಿ ತಿಂಡಿ ಎಲ್ಲ ಇದೆ ತಗೊಳ್ಳಿ ಅಂತೇಳಿ ಬೀಗ ಹಾಕೊಂಡು ಬಂದ್ಬಿಟ್ರೆ ಕೀ ನಿಮ್ಮ ಹತ್ರ ಇಟ್ಕೊಂಡು ಎಲ್ಲ ಇದೆ ತಗೊಳ್ಳಿ ಅಂದ್ರೆ ಕೀ ಯಾರ ಹತ್ರ ಇದೆ? ಭಗವಂತ ನಿನ್ನ ಕಡೆ ಎಲ್ಲ ಇಟ್ಕೊಂಡು ನನ್ನ ವರ ಕೇಳಿದ್ರೆ ನಾನು ಏನು ಕೇಳಿ? ಏನ ಬೇಡಲಿ ನಿನ್ನ ಬಳಿಗೆ ಬಂತು ಭಗವಂತ, ಏನು ಕೇಳಿ? ಅದರಿಂದ ನೀವೊಂದು ಕೆಲಸ ಮಾಡು, ನಂಗೇನು ಬೇಕು ಅಂತ ನಿಮಗೆ ಗೊತ್ತು. ಹೊರಗೆ ನಿಂತು ನಂಗೇನು ಬೇಕು ಕೇಳಬೇಡ, ಒಳಗೆ ಬಂದ್ಬಿಡು. ಯೋ ಅಂತ ಪ್ರವಿಶ್ಯ, ನನ್ನ ಒಳಗೆ ನೋಡಿ. ತುಂಬ ಒಳ್ಳೆ ಕಥೆ. ದೇವ್ರ ಹತ್ರ ಹೋದಾಗ ನಾವೇನು ಕೇಳಬೇಕಂದ್ರೆ, ದೇವ್ರೆ ಅದು ಇದು ಬೇಡ, ನೀನೇ ನನ್ನ ಜೊತೆಗೆ ಬಂದ್ಬಿಡು ಅಂತ ಕರ್ಕೊಂಡು. ದೇವಸ್ಥಾನಕ್ಕೆ ಹೋದಾಗ ದೇವರ ಪ್ರಸಾದ ಅಂತ ತಗೊಂಡ್ರೆ ಅದು ಒಳಗೆ ಹೋದ್ರೆ ಪ್ರಸಾದ ಅಂದರೆ ಭಗವಂತನ ಮತ್ತೊಂದು ರೂಪ. ಅದು ತಗೊಂಡು ಮನೆಗೆ ಹೋಗೋದು, ದೇವರನ್ನೇ ತಗೊಂಡು ಹೋಗೋದು. ದೇವರಿಗಿಂತ ದೊಡ್ಡ ವಸ್ತು ಇನ್ನೊಂದಿಲ್ಲ. ದೇವರ ಹತ್ರ 2, ದೇವರು ದೇವರದು ಅಂತ. ದೇವರದು ವಸ್ತುಗಳೆಲ್ಲ ದೇವರಿಗಿಂತ ಚಿಕ್ಕದ್ದು. ದೇವರು ಎಲ್ಲದಕ್ಕಿಂತಲೂ ಧರ್ಮ ಅರ್ಥ ಕಾಮ ಮೋಕ್ಷ ದೇವರು ಕೊಡೋದು. ಈ 4ಕ್ಕಿಂತಲೂ ದೊಡ್ಡದು ಯಾರಂದ್ರೆ ದೇವರು. ದೇವರಲ್ಲಿ ಧರ್ಮಾರ್ಥ ಕಾಮ ಮೋಕ್ಷ ಕೇಳಬಾರ್ದು, ದೇವರನ್ನೇ ಕೇಳಬೇಕು. ಅದು ಭಾರಿ ದೊಡ್ಡದು.
ಇದು ಎಲ್ಲರಿಗೂ ಕೇಳೋ ಬುದ್ಧಿ ಬರಲ್ಲ. ಕೆಲವರು ಧರ್ಮ ಕೇಳ್ತಾರೆ, ಕೆಲವರು ಅರ್ಥ, ಕೆಲವರು ಕಾಮ, ಕೆಲವರು ಮೋಕ್ಷ. ದೇವರನ್ನೇ ಕೇಳುವವರು ಮಾತ್ರ ಏಕಾಂತ ಭಕ್ತರು. ಈ ಧ್ರುವ ಅಂತಾನೆ, ನಾವೇನು ಬೇಕೋ ಗೊತ್ತಿಲ್ಲ, ನೀನೇ ನನಗೆ ಕೊಡು ಅಂದಾಗ ಸುಮಾರು ಧ್ರುವ ಒಂದು 25-30 ಈ ಥರ ಶ್ಲೋಕಗಳಿಂದ ಭಗವಂತ ನಮ್ಮ ಸ್ತೋತ್ರ ಮಾಡಿದ್ದಾರೆ. ಧ್ರುವನ ಭಕ್ತಿಗೆ ಮೆಚ್ಚಿ ಭಗವಂತ ಅಂದ, ನೀ ತಪಸ್ಸು ಯಾಕೆ ಮಾಡಿದೆ ನನಗೆ ಗೊತ್ತು. ನಿನಗೆ ನಿಮ್ಮ ಅಪ್ಪನ ಸಿಂಹಾಸನ ಬೇಕಲ್ಲ, ನೀನೇ ಟ್ರೈ ಮಾಡಿ ಕೂತಿದ್ರೆ ಒಂದು 5,000 ವರ್ಷ ಕೂತ್ಕೊಳ್ತಿದ್ದೆ. ನಾನು ಕೊಡ್ತೇನೆ ತಗೋ, 36,000 ವರ್ಷ ಈ ರಾಜ್ಯದ ಒಳಗೆ ನೀನು ರಾಜನಾಗಿದ್ದೆ. ನೋಡಿ, ಭಗವಂತನಲ್ಲಿ ಭಕ್ತಿ ಇರುವವರಿಗೆ ಎಷ್ಟು ಲಾಂಗ್ ಟರ್ಮ್ ಅಧಿಕಾರ ಕೊಟ್ಟರು ಮೋಸ ನಡೆಯಲ್ಲ ಅನ್ನಲಿಕ್ಕೆ ಧ್ರುವನ ಕಥೆ ಸಾಕ್ಷಿ. 36,000 ವರ್ಷ ಇಡೀ ಭೂಮಿಯನ್ನು ಆಳಿದ ಮಹಾನುಭಾವ ಯಾರು? ಧ್ರುವ ಮಹಾರಾಜ. ಆ ಧ್ರುವ ಮಹಾರಾಜನಿಗೆ ಮತ್ತೆ ದೇವರಂತ ಬರೀ ಅಷ್ಟೇ ಅಲ್ಲ, ಅದಾಗಿ ಮುಗಿದ ತಕ್ಷಣ ಇನ್ನೊಬ್ರು ಕಾಂಪಿಟೇಷನ್ ಮಾಡಿ ನಿನ್ನ ಲೆವೆಲ್ಗೆ ಬರಬಾರ್ದು ಅಂತ ಲೆವೆಲ್ ನೀನು ಕೊಡ್ತೀನಿ ಅಂತ, ಅದೇ ಧ್ರುವ ಮಂಡಲ ಪದವಿ ಕೊಡ್ತೇನೆ. ಇಷ್ಟೇ ಅಲ್ಲ, ಅಲ್ಲೂ ಸ್ವಲ್ಪ ದಿನ ಇದ್ದು, ಅಲ್ಲೂ ಎಲ್ಲ ಎಷ್ಟು ಬೇಕೋ 10 ವರ್ಷ ಇದ್ದು, ಪಶ್ಚಾತ್ ವೈಕುಂಠಂ ಅವಾಪ್ಸ್ಯಸಿ, ಆಮೇಲೆ ನಮ್ಮ ಮನೆಗೆ ನಾನು ನಿನ್ನ ಕರೆಸ್ಕೊಳ್ತೇನೆ ಅಂತ ಹೇಳಿ ಇಷ್ಟು ಬೊಂಬರ ಆಫರ್. ದೇವರಲ್ಲಿ ಭಕ್ತಿ ಮಾಡಿದ್ರೆ ಎಷ್ಟು ಕೊಡ್ತಾನೆ, ದೇವರಿಗೆ ಕೊಡು ಅಂತ ಹೇಳಿದ್ರೆ ಎಷ್ಟು ಕೊಡ್ತಾನೆ. ನೀವೇ ಕೇಳಿದ್ರೆ ಎಷ್ಟು, ನೀವು ಕೇಳಿದ್ರೆ 2 ಕೈಯಲ್ಲಿ ಕೇಳ್ತೀರಿ, 2 ಕೈ ತುಂಬಿಕೊಂಡು ಬರ್ತೀರಿ. ದೇವರಿಗೆ ನೀನೇ ಕೊಡು ಅಂದರೆ 1000 ಕೈಯಲ್ಲಿ ತುಂಬ. ಅದರಿಂದ ದೇವರಿಗೆ ಕೊಡೋದು ಬಿಡಬೇಕಿಲ್ಲ, ನೀವು 2 ಕೈಯಲ್ಲಿ ಅದು ಕೊಡುವ ಇದು ಕೊಡು ಅಂತ ಹೇಳಿ ಅವನ ಹತ್ರ ಹೋಗಿ 2 ಕೈಯಲ್ಲಿ ಕೇಳೋದು ಕುಂತು ಕೈ ಮುಗಿದ್ಬಿಟ್ರೆ 1000 ಕೈಯಿಂದ ಅವನು ಕೊಡ್ತಾನೆ. ಧ್ರುವನಿಗೆ ಹೀಗೆಲ್ಲ ಕೊಟ್ಟ. ಧ್ರುವ ಅನೇಕ ವರ್ಷಗಳ ಕಾಲ ತಾನು ರಾಜ್ಯಭಾರ ಮಾಡಿ ಮುಂದೆ ಬದರಿ ಕ್ಷೇತ್ರದಲ್ಲಿದ್ದು ಅಲ್ಲಿಂದ ಮೇಲಿನ ಉತ್ತಮವಾದ ಧ್ರುವ ಲೋಕವನ್ನಾಡಿ ವೈಕುಂಠವನ್ನೇ ಹೊಂದಿದ ಕಥೆ ಚತುರ್ಕಸ್ಕಂದದಲ್ಲಿ ಬರ್ತಾ ಇದೆ. ಧ್ರುವನ ವಂಶದಲ್ಲಿ ಬಂದ ರಾಜ ಅಂಗ ಅಂತ, ಅವನ ಮಗ ವೇನ ಮಹಾಪಾಪಿ, ತುಂಬಾ ಅಯೋಗ್ಯ ಅಯೋಗ್ಯ ಅಯೋಗ್ಯ, ಎಲ್ಲಿ ದೇವರು ಬೇಡ ಭಜನೆ ಬೇಡ ಅಂತ ನಾನೇ ದೇವರು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಹೇಳಿದವ ಈ ವೇನ. ಎಲ್ಲ ದೇವಸ್ಥಾನಗಳನ್ನು ಬಂದ್ ಮಾಡಿಸ್ಬಿಟ್ಟ, ಎಲ್ಲ ದೇವಸ್ಥಾನಗಳು ಬಾಂದ್ ಹಾಕ್ಸ್ಬಿಟ್ಟ. ಮೊಟ್ಟ ಮೊದಲ ಬಾರಿಗೆ ಎಲ್ಲ ದೇವಸ್ಥಾನಗಳು ಬಂದ್ ಆಗಿದ್ದು ವೇನನ ಕಾಲದಲ್ಲಿ. ಆಮೇಲೆ ಅವರನ್ನ ಕರೋನ ವೇನ ಅವನ ಕಾಲದಲ್ಲೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಮೊಟ್ಟ ಮೊದಲ ಬಾರಿಗೆ ಬಾಗ್ಲ. ಅಂದ್ರೆ ಅವನಿಗೂ ಇದಕ್ಕೂ ಏನೋ ಒಂದು, ಯಾಕಂದ್ರೆ ಕರೋನಾ ಅನ್ನೋದು ಒಂದು ಜೀವ, ಬ್ಯಾಕ್ಟೀರಿಯಾ, ಮೋಸ್ಟ್ಲಿ ಹಿಂದೆ ಇರಬೇಕು, ತುಂಬೆ ಅಂತದ್ದೇ. ಇದು ಬಿಟ್ಟರೆ ಇನ್ನೊಂದು ದಶಮಸ್ಕಂದದಲ್ಲಿ ಇನ್ನೊಂದು ರಿಲೇಷನ್ ಇದೆ, ವೇನ ಕರೋನ, ಅವಳೇ ಪೂತನ. ವೇನ ಕರೋನ ಪೂತನ, ಈ 3 ಜನ ಮೋಸ್ಟ್ಲಿ ಒಂದೇ ಫ್ಯಾಮಿಲಿ ಇರಬೇಕು, ಯಾಕಂದ್ರೆ ಅವಳ ಕಥೆನೂ ಹಾಗೆ ಬರುತ್ತೆ. ಈ ವೇನ ಎಲ್ಲ ಕಡೆ ದೇವಸ್ಥಾನ ಮಠ ಮಂದಿರಗಳನ್ನು ಬಾಗಿಲು ಹಾಕಿಸಿದಾಗ ಆ ಬ್ರಾಹ್ಮಣರು ಋಷಿಗಳೆಲ್ಲ ಬಂದು ಹೇಳಿದ್ರು, ಹೀಗೆ ಮಾಡಬಾರ್ದಪ್ಪ, ಒಂದು ರಾಜ್ಯ ಚೆನ್ನಾಗಿ ನಡಿಬೇಕಂದ್ರೆ 4 ಬೇಕು. ಒಂದು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ಇದೀಗಲೂ ಇದೆ ರೀ, ಆ ಕಾಲದಲ್ಲಿ ಇಲ್ಲದ್ದು ಈ ಕಾಲದಲ್ಲೂ ಇಲ್ಲದ್ದು ಧರ್ಮಾಂಗ. ಧರ್ಮಾಂಗ ಬೇಕು, ಧರ್ಮ ಇದ್ರೇನೆ ಎಲ್ಲ. ಅದಕ್ಕೆ ಅವರೊಂದು ರಾಜ ನೋಡಿ, ಧರ್ಮ ಗಿರ್ಮ ಅವೆಲ್ಲ ಇಲ್ಲ, ನಾ ಹೇಳಿದ್ದೆ ಧರ್ಮ, ನಿಮ್ಗೇನು ಪೂಜೆ ಮಾಡ್ಬೇಕಲ್ಲ ಮಾಡಿ, ನಾಳೆಯಿಂದ ದೇವಸ್ಥಾನ ತೆಗಿರಿ, ಪೂಜೆ ಎಲ್ಲ ಮಾಡಿ, ಆದ್ರೆ ನೀವು ಮನಸ್ಸೋ ಇಚ್ಛೆ ಮಾಡಬೇಡಿ, ನಾ ಹೇಳ್ದಾಗ ಮಾಡಬೇಕು. ಹೇಗೆ ಏನಿಲ್ಲ, ದೇವ್ರನ್ನೆಲ್ಲ ತೆಗೆದು ನಂದೇ ವಿಗ್ರಹ ಇಟ್ಟು ನನಗೆ ಪೂಜೆ ಮಾಡಿ ಅಂತ. ಏನು ಅಭಿಷೇಕ ಮಾಡೋದಿದ್ರು ನನಗೆ, ಏನು ಹೋಮ ಮಾಡೋದಿದ್ರು ನನಗೆ. ಕಡೆಗಳಲ್ಲಿ ಯಾರೋ ಒಬ್ರು ಮುದುಕರಿದ್ರು, ಅವರ ಇಲ್ಲ ನಮ್ಮ ಅಪ್ಪನ ತಿಥಿ ಬಂದ್ರೆ ಏನು ಮಾಡೋದು, ನನಗೆ ಮಾಡಿ ಅಂತ. ಏನು ಮಾಡೋದಿದ್ರು ನಮಗೆ, ನನ್ನ ಹೆಸರಲ್ಲೇ ತರ್ಪಣ ಮಾಡ, ಬದುಕಿ ಪರವಾಗಿಲ್ಲ ನನಗೆ ಕೊಡಿ ಅಂತ. ಬದುಕಿದ್ದು ಹಿಂಗೆಲ್ಲ ಮಾಡಿದಾಗ ಆ ಋಷಿಗಳೆಲ್ಲ ನಂತರದವರಲ್ಲ ರೀ, ಅವರಂದ್ರು ಅಯೋಗ್ಯ ಮೂರ್ಖ, ದೇವತೆಗಳನ್ನೇ ಉಲ್ಲಂಘನೆ ಮಾಡ್ತೀಯ ನೀನ್, ರಾಜ ಆಗ್ಲಿಕ್ಕೆ ನಾಲಾಯಕ. ಒಂದ್ಸತಿ ಹೂಂಕಾರ ಮಾಡಿದ್ರೆ ಮೇಲ್ಕೂತ ರಾಜ ಭಸ್ಮ ಆಗಿ ಕೆಳಗಿರ್ತ, ಇಡೀ ಬೂದಿ. ಕಡೆಗೆ ಆ ಬೂದಿಗೆ ತಮ್ಮ ಮಂತ್ರಶಕ್ತಿಯಿಂದ ಪ್ರೋಕ್ಷಣೆ ಮಾಡಿ ಮಥನ ಮಾಡಿದಾಗ ಒಂದು ಗಂಡು ಒಂದು ಹೆಣ್ಣು ಬಂತು. ಲಕ್ಷ್ಮೀನಾರಾಯಣ ಸನ್ನಿಧಾನ ಇರುವಂತಹ ಪೃಥು ಚಕ್ರವರ್ತಿ ಅರ್ಜಿ ದೇವಿ ಅಂತ ಗಂಡ
ಹೆಂಡತಿ. ಆ ಪೃಥು ಚಕ್ರವರ್ತಿ ಈ ಜಗತ್ತಿನ ಆದಿ ರಾಜ. ತುಂಬಾ ವರ್ಷ ಈ ಭೂಮಿಯನ್ನು ಆಳಿದ್ದಕ್ಕೆ ಈ ಭೂಮಿಗೆ ಅವನ ಹೆಸರು ಬಂತು, ಪೃಥ್ವಿ. ಈ ಪೃಥ್ವಿಯನ್ನ ಗೋ ಮಾಡಿಕೊಂಡು ಎಲ್ಲರಿಗೂ ಬೇಕಾದ ಕೊಟ್ಟ. 99 ಅಶ್ವಮೇಧ ಯಾಗ ಮಾಡಿದ. 100ನೇ ಅಶ್ವಮೇಧ ಯಾಗ ಕಾಲದಲ್ಲಿ ದೇವರು ಪ್ರತ್ಯಕ್ಷನಾಗಿ ಅವರಿಗೆ ತತ್ವಜ್ಞಾನವನ್ನು ಕೊಟ್ಟ ಕಥೆ ಬರುತ್ತೆ. ಅವನ ಮಗ ಪ್ರಾಚೀನ ಬರಹಿ, ಅವರಿಗೆ 10 ಜನ ಮಕ್ಕಳು ಪ್ರಾಚೇತಸರು ಅಂತ. ಅವರ ಕಥೆ ಈ ಚತುರ್ಥ ಸ್ಕಂದದಲ್ಲಿ ಕೊನೆಯಾಗಿ ಪಂಚಮ ಸ್ಕಂದದಲ್ಲಿ ಸ್ವಯಂಭೂ ಮನುವಿನ ದೊಡ್ಡ ಮಗ ಪ್ರಿಯವ್ರತ ಮಹಾರಾಜ ಅಂತ ಅವರ ಕಥೆ ಹೇಳ್ತಾರೆ. ಪ್ರಿಯವ್ರತ ಈ 5ನೇ ಸ್ಕಂದದಲ್ಲಿ 5 ಜನರ ಕಥೆ ಬರುತ್ತೆ. ಪ್ರಿಯವ್ರತ, ಅವನ ಮಗ ಆಗ್ನೇದ್ರ, ಅವನ ಮಗ ನಾಭಿ, ಅವನ ಮಗ ಋಷಭ, ಅವನ ಮಗ ಭರತ. 5 ಜನರ ಕಥೆ ಇದರಲ್ಲಿ ಬರ್ತದೆ. ಪ್ರಿಯವ್ರತ ಮೊದಲು ಮದುವೆನೇ ಬೇಡ ಅಂತ ಮಂದರ ಪರ್ವತದಲ್ಲಿ ತಪಸ್ಸು ಮಾಡಿದ. ಬ್ರಹ್ಮದೇವರು ಬಂದು ಹೇಳಿದ್ರು, ಮದುವೆ ಆಗಲ್ಲ ಅಂತ ನೀ ಹೇಳ್ಬೇಡ, ನಿನ್ನ ಹಣೆಯಲ್ಲಿ ನಾನು ಮದುವೆ ಬರ್ದಿದ್ದೀನಿ. ಮುಂದೆ ವಿಶ್ವಕರ್ಮನ ಮಗಳನ್ನ ನಾನು ಮದುವೆ ಆದ. ಅಲ್ಲಿ 10 ಜನ ಮಕ್ಕಳು ಹುಟ್ಟಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಮದುವೆ ಆದ. ಒಂದು ಮದುವೆ ಬೇಡ ಅಂದಿದ್ದ, ಎರಡನೇದಾದ. ಅಲ್ಲಿ 3 ಜನ ಮಕ್ಕಳ. ಒಬ್ಬಳು ಹೆಣ್ಣು ಮಗಳು ಹುಟ್ಟಿದ್ದಾಳೆ, ಅವಳಿಗೆ ಊರ್ಜಸ್ವತಿ ಅಂತ ಹೆಸರು. ಇಡೀ ಭೂಮಂಡಲಕ್ಕೆ ಒಬ್ಬನೇ ರಾಜ ಪ್ರಿಯವ್ರತ, ಒಬ್ಬನೇ ಮಗಳು ಊರ್ಜಸ್ವತಿ. ಎಷ್ಟು ದೊಡ್ಡ ಶ್ರೀಮಂತ, ಒಳ್ಳೆ ಹುಡುಗರನ್ನು ಕೊಡಬೇಕು ಅಂತ ಎಲ್ಲ ಹುಡುಗರನ್ನು ಹುಡುಕಿ 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 ಯಾವ ಹುಡುಗರು ಇವಳ ಲೆವೆಲ್ಗೆ ಯಾರಿಲ್ಲೇ ಇಲ್ಲ. ಒಳ್ಳೆ ರಿಚ್ ಕೊಡಬೇಕು, ಒಳ್ಳೆ ಶ್ರೀಮಂತನ ಕೊಡಬೇಕು. ಕಡೆಗೆ ಏನು ಮಾಡಿದ್ರು ಅಂದರೆ ಒಬ್ಬರು ಪುರೋಹಿತರು ಕೊಟ್ಟು ಮದುವೆ ಮಾಡಿಬಿಟ್ಟೆ. ಆ ಪುರೋಹಿತರು ಆರ್ಡಿನರಿ ಎಲ್ಲ, ದೈತ್ಯರಿಗೆ ಪುರೋಹಿತರು, ಶುಕ್ರಾಚಾರ್ಯರು ಅಂತ. ಅವ್ರಿಗೆ ಎಷ್ಟು ದುಡ್ಡಿತ್ತು ಅಂದರೆ ಯಾವ ಬ್ಯಾಂಕ್ನವರು ಇಸ್ಕೊಳ್ತಿರ್ಲಿ. ಮಂದರ ಪರ್ವತದಲ್ಲಿ ಲಾಕರ್ ತಗೊಂಡು ಒಳಗಿಟ್ಟಿರ್ತಾರೆ. ಅವ್ರಿಗೆ ಇಷ್ಟು ದುಡ್ಡಿಗೆ ಏನು ಕಾರಣ ಅಂದರೆ ಅವ್ರಿಗೆ 2 ಗುಣ ಇತ್ತಂತೆ. ಒಂದು ಭಗವದ್ ಭಕ್ತಿ. ನಿಮಗೆ ದೇವರಲ್ಲಿ ಭಕ್ತಿ ಇದ್ರೆ ಸಂಪತ್ತು. ಈ ತೆಲುಗಲ್ಲಿ ಒಂದು ಗಾದೆ, ಒದ್ದಂತೆ ಡಬ್ಬು ಅಂತ. ಬೇಕಂದ್ರೆ ಇಲ್ಲ, ಒದ್ದೋ ಅನ್ನಿ ಬೀಳತ್ತೆ. ದೇವರ ಹತ್ರ ಬೇಕು ಅಂದ್ರೆ ಸಿಗಲ್ಲ. ಭಕ್ತಿ ಇದ್ರೆ ಸಾಕು, ನಿಮಗೆ ಬರಬೇಕಾದ್ದು ಅದೇ. ಇದು ಅವರಲ್ಲಿತ್ತು. ಎರಡನೇದು, ಇಡೀ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲದ ಒಂದು ವಿದ್ಯೆ ಅವ್ರಿಗೆ ಗೊತ್ತಿಲ್ಲ ಶುಕ್ರಾಚಾರ್ಯರಿಗೆ. ಯಾವುದಂದ್ರೆ ಮೃತ ಸಂಜೀವಿನಿ ಅಂತ. ಸತ್ತವ್ರನ್ನ ಬದುಕಿಸ್ಬಿಡೋದು. ಸದ್ಯ ಈಗೆಲ್ಲ ಆ ಥರದವ್ರಿಲ್ಲ, ಬದುಕಿದವ್ರನ್ನೇ. ಅವರಿಗೆ ಮೃತ ಸಂಜೀವಿನಿ ವಿದ್ಯೆ ಬರ್ತಿತ್ತು. ಹೀಗಾಗಿ ಎಲ್ಲ ದೈತ್ಯರು ಅವ್ರನ್ನ ಗುರುಗಳು ಮಾಡ್ಕೊಂಡ್ಬಿಟ್ಟಿದ್ರು. ಅದೇನಂದ್ರೆ, ಈ ದೈತ್ಯರಿಗೆ ದೇವತೆಗಳಿಗೆ ಯುದ್ಧ ಆದರೆ ಈ ದೈತ್ಯರಿಗೆ ತಲೆ ಕೈ ಕಾಲು ಏನಾದ್ರು ಹೋದ್ರೆ ಅವ್ರನ್ನ ಸುಡೋದು, ಊತಾಕೋದು ಏನು ಪ್ರೋಗ್ರಾಮ್ ಇಲ್ಲ ರೀ. ಸಾಯಂಕಾಲ ಆದ ತಕ್ಷಣ ಎಲ್ಲ ಕೈ ಕಾಲು ಇದ್ದವರು, ತಲೆ ಇದ್ದವ್ರನ್ನೆಲ್ಲ ಒಂದು ಗಾಡಿ ಒಳಗೆ ಹಾಕೊಂಡು ಸಾಯಂಕಾಲ ಈ ಆಚಾರ್ಯರಲ್ಲ ಪುರೋಹಿತರು ಅವ್ರ ಮನೆ ಕಾಂಪೌಂಡ್ ಒಳಗೆ ಡಂಪ್ ಮಾಡಿ ಹೋಗ್ಬೋದು. ಈ ಪುರೋಹಿತರು ಬೆಳಗಾಗೆದ್ದು ಹಾಸಿಗೆಯಿಂದ ಎದ್ದು ಬಂದು ಹೊರಗೆ ಹಿಂಗೆ ನೋಡ್ಬಿಟ್ರೆ ಸಾಕು, ಕೈ ಇದ್ದದ್ದು ಕೈ ಸೇರ್ಕೊಂಡ್ಬಿಡೋದು, ತಲೆ ಇದ್ದದ್ದು ಬರೀ ನೋಡಿದ್ರೆ ಸಾಕಂತ. ಅಂತ ವಿದ್ಯೆ ಅವರ ದೃಷ್ಟಿಯಲ್ಲಿ, ಕಣ್ಣಲ್ಲಿ ಅವರಿಗೆ ಯೋಗ ಸಾಮರ್ಥ್ಯದಿಂದ ಇತ್ತು. ಹೀಗಾಗಿ ದೊಡ್ಡ ಶ್ರೀಮಂತರು ಊರ್ಜಸ್ವತಿಯನ್ನು ಶುಕ್ರಾಚಾರ್ಯರಿಗೆ ಕೊಟ್ಟರು. 3 ಜನ ಗಂಡು ಮಕ್ಕಳು ಊರ್ಧ್ವ ರೇತಸ್ಕರಾಗಿ ಅವಧೂತರಾಗಿ ಬ್ರಹ್ಮಚಾರಿಗಳಾಗಿ ಹೋದರು. ಉಳಿದ 2ನೇ ಹೆಂಡತಿಯ 3 ಜನ ಮಕ್ಕಳು 3 ಮನ್ವಂತರಕ್ಕೆ ಅಭಿಮಾನಿಗಳಾದರು. 7 ಜನ ಉಳಿದಿದ್ರು. ಈ ರಾಜನಿಗೆ 2 ಕತೆ. ಒಂದಿನ ಸೂರ್ಯ ಮುಳುಗಿದಾಗ ಮಂತ್ರಿ ಕೇಳ್ತಾರೆ, ಯಾಕೆ ಕತ್ಲಾಗಿದೆ? ಸೂರ್ಯ ಮುಳುಗಿದೆ. ರಾಜ ಅಂದ, ಇನ್ಮೇಲೆ ಸೂರ್ಯ ಎಷ್ಟೊತ್ತು ಬರ್ತಾನೋ ಬರಲಿ. ಆಮೇಲೆ ಸೂರ್ಯನಿಗೆ ಪ್ರತಿ ಸೂರ್ಯನಾಗಿ ನಾನೇ ಜಗತ್ತಿಗೆ ಬೆಳಕು ಕೊಡ್ತೇನೆ ಅಂತೇಳಿ ಇಡೀ ದಿನ ಬೆಳಕು ಮಾಡಿಬಿಟ್ಟ. ರಾತ್ರಿನೇ ಇಲ್ಲ ಅವನ ಕಾಲದಲ್ಲಿ. 7 ದಿನ ಬರೀ ಹಗಲು. ಆಮೇಲೆ ನಾರದರು ಬಂದರು, ಅಲ್ಲಯ್ಯ ಏನೋ ಮದುವೆ ತಪಸ್ಸು ಕೂತವ್ರು ಮದುವೆ ಮಾಡ್ಕೊ ಅಂದರೆ ಸೂರ್ಯನ ಜೊತೆ ಕಾಂಪಿಟೇಷನ್ ಹೋಗ್ಬಿಟ್ಟಿಯಲ್ಲ. ಒಬ್ಬ ಸೂರ್ಯ ಅಲ್ಲ, ಒಳಗೆ ಭಗವಂತ ಇದ್ದು ಹಗಲು ರಾತ್ರಿ ಮಾಡ್ತಾ ಇದ್ದಾನೆ, ಇವತ್ತಿಂದ ಹೋಗಬೇಡ ಅಂದಾಗ 7 ದಿನ ಆಗಿತ್ತು. ಪ್ರತಿದಿನ ಇವನು ಹೋಗುವಾಗ ಇವನ ರಥದ ಚಕ್ರಕ್ಕೆ ಸಿಕ್ಕಿ 7 ಹಳ್ಳಗಳು 7 ದಿಣ್ಣೆಗಳಾಯಿತು.
ಆ 7 ಹಳ್ಳಗಳೇ 7 ದ್ವೀಪ, 7 ದಿಣ್ಣೆಗಳೇ 7 ಸಾಗರ, ಸಪ್ತ ಸಾಗರ, ಸಪ್ತ ದ್ವೀಪ, ಪೃಥ್ವಿಯನ್ನ ಮಾಡಿದ್ದು 7 ದಿನದಲ್ಲಿ. ಈ ರಾಜ 7 ಭೂಮಿಯನ್ನ ತನ್ನ 7 ಮಕ್ಕಳಿಗೆ ಹಂಚಿಕೊಟ್ಟ. ಅದರಲ್ಲಿ ಮೊದಲ ಭೂಭಾಗವೇ ಜಂಬೂ ದ್ವೀಪ. ಇದರ ರಾಜ ಅಗ್ನಿದ್ರ. ಅಗ್ನಿದ್ರನ ಮಗನಾಗಿ ಬಂದವ ನಾಭಿರಾಜ. ನಾಭಿರಾಜ ಹೋಮ ಮಾಡಿ ಸ್ವಯಂ ಭಗವಂತನನ್ನೇ ಮಗನನ್ನಾಗಿ ಪಡೆದ. ಅವನ ಹೆಸರು ಋಷಭ ನಾಮಕ ಪರಮಾತ್ಮ. ಇಂದ್ರದೇವರ ಮಗಳಾದ ಜಯಂತಿಯನ್ನ ಅವನು ಮದುವೆ ಆದ. 100 ಜನ ಮಕ್ಕಳಾಗಿದ್ದಾರೆ. ಆ 100 ಜನರಲ್ಲಿ ದೊಡ್ಡ ಮಗನ ಹೆಸರೇ ಭರತ. ಆ ಭರತ ಆಳಿದ ಕಾರಣ ಈ ಭೂಭಾಗಕ್ಕೆ ಭಾರತ ಮಿತಿ ವ್ಯಪದಿಶಂತಿ. ಇದು ಭಾಗವತದಲ್ಲೇ ಪಂಚಮ ಸ್ಕಂದದಲ್ಲಿ ಬರುತ್ತೆ. ಈ ಭೂಪ್ರದೇಶಕ್ಕೆ ಏನಂತ ಹೆಸರು? ಏನಲ್ಲ, ಇಂಡಿಯಾ ಅಲ್ಲ, ಭಾರತ ಮಿತಿ ವ್ಯಪದಿಶಂತಿ ಅಂತ ಭಾಗವತದಲ್ಲಿ ಈ ಸ್ಥಳದ ವಿಶೇಷ ಹೆಸರೇನಂತ ಭಾಗವತದಲ್ಲಿದೆ. 5000 ವರ್ಷಗಳ ಹಿಂದೆ ವೇದವ್ಯಾಸ ದೇವರು ಈ ಜಾಗಕ್ಕೆ ಭಾರತ ಅಂತ ಕರೆದಿದ್ದಾರೆ. ನಾವೆಲ್ಲ ಭಾರತೀಯರು ಅಂತ ಕರೆದಿದ್ದಾರೆ. ಕಾರಣ ಭಾರತ ಭರತನಿಂದಾಗಿ ಬಂದದ್ದು. 100 ಕೋಟಿ ವರ್ಷ ಈ ಭೂಮಿಯನ್ನ ಆಳಿದ ಮಹಾನುಭಾವ ಭರತ. ಎಲ್ಲ ಮುಗಿದ ಮೇಲೆ ಕುಲಹರ ಆಶ್ರಮದಲ್ಲಿ ತಾನು ಒಂದು ಆಶ್ರಮವನ್ನು ಕಟ್ಕೊಂಡಿದ್ದ. ಎಲ್ಲ ಬಿಟ್ಟು ಬಂದರೂ ಕೂಡ ಇವರಿಗೆ ಪ್ರಾರಬ್ಧ ಬಿಡಲಿಲ್ಲ. ಏನ್ ಪ್ರಾರಬ್ಧ ಅಂದ್ರೆ ಒಂದು ಜಿಂಕೆ ಪ್ರಾರಬ್ಧವಾಗಿ ಬಂತು. ಯಾವ ಜಿಂಕೆ ಮೇಲೆ ಭಾರಿ ಮಮಕಾರ. ಎದ್ದಾಗ ಜಿಂಕೆ, ಕೂತಾಗ ಜಿಂಕೆ, ಊಟ ಕೂತ ಜಿಂಕೆ, ವಾಕಿಂಗ್ ಜಿಂಕೆ. ಮುಂದಾದ್ರೂ ಪರವಾಗಿಲ್ಲ, ನಮ್ದು ಇಂದಿರಾ ಗೋವಿಂದ ಅಲ್ವಾ. ಆ ಜಿಂಕೆ ಇವರಿಗೆ ಸಾಯೋ ಕಾಲ ಬಂದಾಗ ನಮ್ಗೆ ಪ್ರಾಣಿಗಳು ಬೇಕು ಗೊತ್ತಾಗ್ಬಿಡುತ್ತಂತೆ. ಯಜಮಾನ ಯಾವಾಗ ಸಾಯ್ತಾನೆ ಅನ್ನೋದು ಮನುಷ್ಯರಿಗಿಂತಲೂ ಕಟ್ಕೊಂಡು ಹೆಂಡತಿ ಹೆತ್ತು ಮಕ್ಕಳಿಗಿಂತಲೂ ನಾಯಿ ನರಿಗಳು ಗೊತ್ತಾಗ್ತದೆ. ಆ ಜಿಂಕೆ ಗೊತ್ತಾಯ್ತು. ಅದು ಬಂದು ಕಣ್ಣಲ್ಲಿ ನೀರು ಹಾಕ್ತಾ ನಿಂತ್ಕೊಂಡ್ಬಿಡ್ತು. ಇವ್ರಿಗೆ ಅನ್ನಿಸ್ತು, ನಾನು ಮಕ್ಕಳು ಹೆಂಡತಿನೆಲ್ಲ ಬಿಟ್ಟು ಬಂದು ಇದೊಂದು ನಾನು ಹಿಡ್ಕೊಂಡ್ಬಿಟ್ಟಿದೆಯಲ್ಲ, ಎಷ್ಟು ಮುದ್ದು ಮಾಡುತ್ತಿದ್ರು ಅಂತ ಹೇಳಿ ಆ ಜಿಂಕೆ ನಿಂತ್ಕೊಂಡು ಎದೆ ಮೇಲೆ ಇಟ್ಕೊಂಡು, ನಾನು ಸತ್ತ ಮೇಲೆ ಯಾರು ನೋಡ್ಕೊಳ್ತಾರೆ ಈ ಜಿಂಕೆನ ಅಂತ ಪ್ರಾಣ ಬಿಟ್ಟ. ಯಂ ವಾಪಿ ಸ್ಮರನ್ ಭಾವಃ ತ್ಯಜಂತ್ಯಂತೆ ಕಲೇವರಂ. ಭಗವದ್ಗೀತೆ. ತಮೇ ವೇತಿ ಕೌಂತೆಯ. ಸಾಯುವಾಗ ಯಾರು ಯಾವ ಭಾವದಿಂದ ಸಾಯ್ತಾರೆ ಅವರು ಮುಂದಿನ ಜನ್ಮಕ್ಕೆ ಹಾಗೆ ಹುಟ್ಟುತ್ತಾರೆ. ಇವು ಜಿಂಕೆ 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 ಅಂತ ಪ್ರಾಣ ಬಿಟ್ಟ. ಏನಾದ? ನಾವು ಏನ್ ಅನ್ಕೊಂಡು ಪ್ರಾಣ ಬಿಡಬೇಕು? ನಾವೇನು ಅನ್ಕೊಳ್ತೀವಿ? ನೀವು ಹೇಳ್ಬೇಡಿ, ನಾನು ಎಲ್ಲ ಪ್ರಾಣಿಗಳನ್ನು ಸಾಕಬೇಕು. ಎಲ್ಲ ಪ್ರಾಣಿಗಳ ಒಳಗೆ ಪರಮಾತ್ಮ ಇದ್ದ. ಹೆತ್ತ ಮಕ್ಕಳಲ್ಲೇ ಅಟ್ಯಾಚ್ಮೆಂಟ್ ಇಟ್ಕೊಳ್ಬಾರ್ದು. ಮೇಲೆ ಪ್ರಾಣಿಗಳಲ್ಲಿ ಎಷ್ಟಿರ್ಬೇಕೋ ಅಷ್ಟಿರ್ಬೇಕು ಅಲ್ವಾ. ನಮ್ಗೆ ನಾಯಿ ಕಂಡ್ರೆ ಬಹಳ ಇಷ್ಟ. ಯಾರು ಬೇಡ ಅಂತ ಇಟ್ಕೊಳ್ಳಿ. ಆದ್ರೆ ಗೃಹ ಪ್ರವೇಶಕ್ಕೆ ಹಸುನೇ ಕರ್ಕೊಂಡು, ಅದೇನು ಆಚಾರ? ಹಸು 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 ಹೋಗ್ತೀವಿ, ನಾಯಿ ಕರ್ಕೊಂಡು ಬರ್ಬಾರ್ದು, ಕರ್ಕೊಂಡು ನಾವೇನು ಬೇಡ ಅಂತೇವೆ. ಎಲ್ಲ ಪ್ರಾಣಿಗಳ ಒಳಗೆ ದೇವರಿದ್ದರು. ಎಲ್ಲ ಹೆಣ್ಣು ಮಕ್ಕಳಾಗಿದ್ರು. ತಾಯಿ ಸ್ಥಾನ ತಾಯಿಗೆ, ಹೆಂಡತಿ ಸ್ಥಾನ ಹೆಂಡತಿಗೆ, ಮಗಳ ಸ್ಥಾನ ಮಗಳು, ಎಲ್ಲ ಹೆಣ್ಣೆ. ಆದರೂ ಸ್ಥಾನ ಅಪ್ಪಿ ತಪ್ಪಿ ಕೂಡ ಚೂರು ವ್ಯತ್ಯಾಸ ಆದರೆ ಮಹಾಪಾಪ ಅಲ್ವಾ. ಪ್ರಾಣಿ ಎಲ್ಲ ಒಂದೇ. ಮನುಷ್ಯನಿಗೂ ಪ್ರಾಣಿ ಅಂತ ಹೆಸರೇ. ಪ್ರಾಣ ಇರೋರೆಲ್ಲ ಪ್ರಾಣಿಗಳೇ. ಎರಡೇ ವ್ಯತ್ಯಾಸ. 2 ಕಾಲಿಂದು 4 ಕಾಲಿಂದ, 4 ಕಾಲಿಂದವು 2 ಕಾಲಿಂದ. ನಮ್ದು ಏನು ಸ್ಪೆಷಲ್ ಇಲ್ಲ ರೀ. ನಮ್ದು ಮೊದಲು 4 ಕಾಲೇ. ಫ್ರಂಟ್ 2 ಲೆಗ್ನ ಕೈ ತರ ಯೂಸ್ ಮಾಡ್ಬೋದು ಅಂತ ಮೊದಲ ಬಾರಿಗೆ ತಿಳ್ಕೊಂಡು ನಿಮ್ಮ ಮನುಷ್ಯ. ಹಾಗಾಗಿ 2 ಕಾಲು ಕೋತಿಗಳು ಎಷ್ಟೋ ಸತಿ 2 ನಡ್ಕೊಂಡು ಬಂದ್ಬಿಡುತ್ತೆ. ಅರ್ಜೆಂಟ್ ಇದ್ರೆ ಬಂದ್ಬಿಡುತ್ತೆ. ನಮ್ಗೆ ಯಾವಾಗಲೂ ಅರ್ಜೆಂಟ್ ಆಗಲಿಲ್ಲ, 2ನೇ ಕೈ ಇಡೋದೇ ಇಲ್ಲ, ಓಡಾಡ್ಕೊಂಡಿರ್ತೀವಿ. ಅದರಿಂದ ಇವನು ಜಿಂಕೆ ಜಿಂಕೆ ಅಂತ ಪ್ರಾಣ ಬಿಟ್ಟ. ಮುಂದೆ ಜಿಂಕೆ ಆದ. ಆ ಜನ್ಮದಲ್ಲಿ ಸಾಲಿಗ್ರಾಮ ದೇವರ ಪೂಜೆ ಭಕ್ತಿ ಮಾಡಿದ್ದ ಕಾರಣ ಜಿಂಕೆ ಆದಾಗಲೂ ನಾನು ಜಿಂಕೆ ಯಾಕಾದೆ ಅನ್ನೋದು ನೆನಪಿತ್ತು. ಹೀಗಾಗಿ ಯಾರ ಜೊತೆಗೆ ಸಂಬಂಧ ಮಾಡದೆ ದೇಹ ಕಳ್ಕೊಳ್ಳಿಕ್ಕಾಗಿ ಗಂಗೆಯ ತಟ್ಟೆ ಒಳಗೆ ಯಾವಾಗಲೂ ಕುತ್ತಿಗೆ ತನಕ ನೀರಲ್ಲೇ ಇದ್ದು ದೇಹ ತ್ಯಾಗ ಮಾಡಿ ಮುಂದೆ ಆಂಗೀರಸ ಗೋತ್ರದ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ. ಆಗಲೂ ಕೂಡ ಅವನಿಗೆ ಭರತ ಅಂತ ಹೆಸರು. ಆದರೆ ಜಡ ಭರತನಂತೆ, ಮೂಕನಂತೆ, ಕಿವುಡನಂತೆ ಇದ್ಬಿಟ್ಟ.
ಯಾರ ಜೊತೆ ಮಾತಾಡಿದ್ರು ಸಂಬಂಧ ಬೆಳ್ಕೊಂಡು ಬಿಡುತ್ತೆ, ಅಟ್ಯಾಚ್ಮೆಂಟ್ ಬೆಳ್ಕೊಂಡು ಬಿಡುತ್ತೆ. ಒಂದು ಅಟ್ಯಾಚ್ಮೆಂಟ್ ಜಿಂಕೆ ಜೊತೆ ಬೆಳ್ಕೊಂಡದಕ್ಕೆ ಒಂದು ಜನ್ಮ ಆಯಿತು. ಯಾರು ಸವಾಸ ಬೇಡ ಅಂತ ಹೇಳಿ ಯಾರು ಮಾತಾಡಿದ್ರೆ ಮಾತಾಡಿಸ್ತಿರ್ಲಿಲ್ಲ. ಊಟ ಹಾಕಿದ್ರೆ ಮಾಡ್ತಿದ್ದ, ಹಾಕ್ತಿದ್ರಿ ಇಲ್ಲ. ಜಾಸ್ತಿ ಹಾಕಿದ್ರೆ ತಿಂತಿದ್ದ ಸೀದಾಗಿ. ಅವನು ಬಾಯೊಳಗೆ ಬೇಕು ಸಾಕು ಯಾಕೆ ಏನಿಲ್ಲ. ಯಾರಾದ್ರೂ ಕರೆದ್ರೆ ಮಾತ್ರ ಇಲ್ಲ ಅಂತಿರ್ಲಿಲ್ಲ. ಅವನು ಎರಡು ಕತೆ. ಒಂದು ಕಥೆ ಏನಂದ್ರೆ, ಒಬ್ಬ ರಾಜ, ಅವನಿಗೆ ಮಕ್ಕಳು ಇರಲಿಲ್ಲ. ಮಕ್ಕಳಾದ್ರೆ ನರಬಲಿ ಕೊಡ್ತೀನಿ ಅಂತ ಕಾಳಿದೇವಿ ಕಳಿಸ್ಕೊಂಡು ಮಕ್ಕಳಾಗೆ ಬಿಡ್ತು. ಅವ್ನು ಬೇಕಲ್ಲ ಬಲಿ, ಯಾರು ಕೊಡ್ಬೇಕು? ಯಾರೋ ಒಬ್ಬನ ಕಾಸು ಕೊಟ್ಟು ಹಿಡ್ಕೊಂಡ್ಬಂದಿದ್ದು. ಅವನು ಗೊತ್ತಾಗ ಅವನ ಹಂಗೆ ಸಿಗಲಿ. ಕಡೆಗೆ ರಾಜ ದೂತರಿಗೆ ಹೇಳ್ದ, ಬೆಳಗ್ಗೆ ಯಾರನ್ನ ಕರ್ಕೊಂಡ್ಬಂದ್ರೆ ಸರಿ, ಇಂದ ನಿಂಗೆಲ್ಲನೂ ಬಲಿ ಕೊಡ್ತು. ಅಯ್ಯೋ, ಇವರು ನೈಟ್ ಶಿಫ್ಟ್ ಮಾಡಿ ಹುಡುಕುವಾಗ ಇವನು ಸಿಕ್ಕ. ಯಾರು? ಭರತ ಚಕ್ರವರ್ತಿ ಸಿಕ್ಕ. ಒಳ್ಳೆ ಚೆನ್ನಾಗಿದೆ, ಇವನು ಬಲಿ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಹೇಳಿ ಅವನನ್ನು ಕೇಳಿದ್ರು, ನೀ ಬರ್ತೀಯ? ಯಾರಾದರೂ ಕರೆದ್ರೆ ಅವನಿಗೆ ವ್ಯಕ್ತಿ ಕಾಣ್ತಿರ್ಲಿಲ್ಲ, ಒಳಗೆ ದೇವರು ಕರೀತಾ ಇದ್ದಾನೆ ಅನ್ನೋ ಭಾವ ಇತ್ತು. ಕರೆದ್ರೆ ಸಾಕು, ಹೂ ಇಲ್ಲ, ಕರೆದವ್ರು ಹಿಂದೆ ಹೋಗ್ಬಿಡ್ತೀವಿ. ಇವ್ರಿಗೆ ಆಶ್ಚರ್ಯ, ಅಲ್ಲ ಬಲಿ ಕೊಡ್ತೀವಿ ಬರ್ತೀಯ ಅಂದ್ರೆ ಇಟ್ಟು ಆರಾಮ ಬರೋರು ನಾವು ನೋಡಲೇ ಇಲ್ಲ. ಕರ್ಕೊಂಡು ಹೋದ್ರು, ಮೈಗೆಲ್ಲ ಎಣ್ಣೆ ಹಚ್ಚಿದ್ರು. ಅವ್ನು ಕೇಳೇ ಇಲ್ಲ, ನನ್ಗೆ ಯಾಕೆ ಎಣ್ಣೆ ಹಚ್ತಿದ್ದೀರಿ ಅಂತ ಕೇಳಿಲ್ಲ. ಯಾಕೆಂದ್ರೆ ಈ ದೇಹ ತಂದು ಅನ್ನುವ ಅಭಿಮಾನ ಅವನಿಗಿಲ್ಲ. ಎಣ್ಣೆ ನೀರು ಹಾಕಿದ್ರು, ಒಳ್ಳೆ ಪಂಚೆ ಉಡಿಸೋರು, ದೊಡ್ಡದೊಂದು ನಾಮ ಹಾಕಿದ್ರು, ಕೆಂಪು ಹೂವಿನ ಹಾರ ಹಾಕಿದ್ರು, ದೊಡ್ಡ ಎಲೆ ಹಾಕಿದ್ರು, ಚೆನ್ನಾಗಿ ಊಟ ಹಾಕಿದ್ರು. ಆರಾಮ್ ಊಟ ಮಾಡ್ದ. ನಡಿ ನಿಮ್ಗೆ ಬಲಿ ಕೊಡ್ತೀವಿ. ನನ್ನಂತ ಹೊರಟೆ ಬಿಟ್ಟ. ಆ ಬಲಿಪೀಠ ಅಂತ ಕುತ್ತಿಗೆ ಇಟ್ಟಿದ್ದಾರೆ. ಕಡುಕ ಕತ್ತಿ ತಗೊಂಡು ಇನ್ನೇನು ಕತ್ತರಿಸಬೇಕು. ಇವನು ಒಂಚೂರು ಅಲಗಾಡ್ಲಿಲ್ಲ. ನೀವು ನೋಡಿ, ಈ ಪುರಾಣ ಗಿರಾಣ ಕೂತಾಗ ನಿಮ್ಮ ಮುಂದೆ ಒಂದು ಗೊದ್ದ ಹೋಗ್ತಿದ್ರೆ ಅದ್ರ ಮೇಲೆ ಬೆರಳಿಡ್ಲಿಕ್ಕೆ ಹೋದ್ರೆ ಸಾಕು ಓಡೋಗ್ಬಿಡುತ್ತೆ. ಬದುಕುವ ಆಸೆ ಅಂಥದ್ರಲ್ಲಿ ಕಡಿಲಿಕ್ಕೆ ಬಂದು ಓಡ್ಬೇಕ ಬೇಡ? ಇಲ್ಲ ರೀ. ಯಾಕೆ ಓಡಲಿಲ್ಲ ಅಂದ್ರೆ, ದೇವರಲ್ಲಿ ನಂಬಿಕೆ. ಏನ್ ನಂಬಿಕೆ? ನನ್ನಲ್ಲೂ ದೇವರಿದ್ದಾನೆ, ಕಡಿಯೋನಲ್ಲೂ ದೇವರಿದ್ದಾನೆ. ನಾನು ಬದುಕಬೇಕು ಅನ್ನೋ ಇಚ್ಛೆ ದೇವರಿಗಿದ್ರೆ ಅವನೇನ್ ಮಾಡಿದ್ರು ನಾನು ನಾನು ಸಾಯಬೇಕು ಅನ್ನೋ ಇಚ್ಛೆ ದೇವರಿಗಿದ್ರೆ ನಾನು ಏನ್ ಮಾಡಿದ್ರು ಉಳಿಯೋದು. ಇದಕ್ಕೆ ಹುಟ್ಟಿಸಿದಾತ ಹೊಣೆಗಾರನಾದ ಮೇಲೆ ನಂದೇ ಟ್ರೈ ಇದೆ. ಇಷ್ಟು ನಂಬಿಕೆ. ಅದಕ್ಕೆ ಅವನ ಕತೆ ಭಾಗವತದಲ್ಲಿದೆ. ನಮ್ಗೆ ಯಾರಿಗೂ ಇಲ್ಲ. ನಮ್ಗೆ ದೇವರಲ್ಲಿ ನಂಬಿಕೆ ಇಲ್ಲ. ಇದೇ ಆಚಾರ್ಯ, ನಮಗೂ ದೇವರಲ್ಲಿ ನಂಬಿಕೆ ಇದೆ. ಹಾಗಾದ್ರೆ ಒಂದು ಕೆಲಸ, ಈಗ ಪ್ರವಚನ ಮುಗಿಸ್ಕೊಂಡು ಹೋಗೋಣ, ಟ್ರಕ್ ಲೋಡೆಡ್ ಟ್ರಕ್ ಬರ್ತಾ ಇದೆ. ಆ ಡ್ರೈವರ್ ನೋಡಿ ನೀವು ಅವನೊಳಗೂ ದೇವರು, ನಮ್ದು ದೇವ್ರ ಇಚ್ಛೆ ಇದೆ, ಬದುಕ್ತೀನಿ, ಹೋಗ್ತೀವ ನಾವು. ಅಯ್ಯೋ ಎಲ್ಲಿ ಬರ್ತಾನ ಅಂದ್ಬಿಟ್ಟು ಫುಟ್ಪಾತ್ ಮೇಲೆ ಹೋಗ್ತೀವಿ. ದೇವ್ರ ಇಚ್ಛೆ ಫುಟ್ಪಾತ್ ಮೇಲೆ ಹೊಡಿತೀನಿ, ಅಲ್ಲೇ ಬಂದು ಅಲ್ವಾ? ದೇವ್ರ ನಂಬಿಕೆ ಎಲ್ಲರಿಗೆ ಬರಲ್ಲ. ಅದು ಸಾಧನೆ ಮಾಡ್ತಾ ಮಾಡ್ತಾ ಬರುತ್ತೆ. ಭರತನಿಗೆ ನಂಬಿಕೆ ಇತ್ತು, ಇನ್ನೇನು ಕತ್ತರಿಸ್ಬೇಕು. ಕಾಳಿ ದೇವಿಗೆ ಭಯ ಆಯಿತು, ಇವನ್ ಕತ್ತರಿಸಿದ್ರೆ ನಮ್ಮ ಯಜಮಾನ್ರು ನಾನು ಬಿಡ್ಬೇಕಲ್ಲ ಅಂತ ಹೇಳಿ ಕಾಳಿ ವಿಗ್ರಹದಿಂದ ಹೊರಗೆ ಬಂದು ಆ ಕೈಯಲ್ಲಿರುವ ಕತ್ತಿಯನ್ನು ಕಸಿದು ಅಲ್ಲಿರುವ ಎಲ್ಲರ ತಲೆಯನ್ನು ಚೆಂಡಾಡಿತು. ಮಹಿಮಾಗಿ ಕಂಡುಬಿಟ್ಟ. ಕಾಳಿಯನ್ನು ನೋಡಿದ, ಜಗನ್ಮಾತೆ ಅಂತ ಸ್ತೋತ್ರ ಮಾಡಿದ. ಇದೊಂದು ಕಥೆ. ಇನ್ನೊಂದು, ಅಲ್ಲೇ ಹತ್ತಿರದ ಒಂದು ಊರು ಸಿಂಧು ಸೌವೀರ ಅಂತ ದೇಶ. ಅಲ್ಲಿ ಒಬ್ಬ ರಾಜ ಆದ ಹೋಗಣ. ಅವನು ಹೆಚ್ಚಿನ ಜ್ಞಾನಕ್ಕೋಸ್ಕರ ಇಕ್ಷುಮತಿ ತೀರದಲ್ಲಿರುವ ಕಪಿಲರ ಬಳಿ ಅಧ್ಯಯನ ಮಾಡಬೇಕು ಹೊರಟಿದ್ದ. ಪಲ್ಲಕ್ಕಿಯಲ್ಲಿ ಹೊರಟಿದ್ದ. ಹೊತ್ಕೊಳ್ಳಿಕ್ಕೆ ಜನ ಇಲ್ಲ. ಒಂದು ಕಮ್ಮಿ ಬಿದ್ದಿತ್ತು. ಇವನು ಕರೆದು ಭಕ್ತಿ ಅಂತ ಕರೆದ ತಕ್ಷಣ ಹೋಗುತ್ತಿದ್ದ. ಇವನ ಮೇಲೆ ಪಲ್ಲಕ್ಕಿ ಹಾಕೋದು ಹೋಗ್ತಾ ಇದ್ದ. ಇವೊಂದೊಂದು ನೇಮ ಏನಂದ್ರೆ, ಭಗವಂತನ ಭಕ್ತರು ನೆಲ ನೋಡಿ ನಡಿಬೇಕು. ಭಕ್ತರ ನೇಮ. ಆ ನೆಲ ನೋಡುವಾಗ ಎಲ್ಲಿಯಾದ್ರೂ ಇರುವೆಗಳ ಸಾರಿದ್ರೆ ಒಂದು ಜಂಪ್ ಹೊಡಿತಾರೆ. ಇವನ್ ಜಂಪ್ ಹೊಡೆಯೋದು ಅವ್ರಿಗೆ ಗೊತ್ತಾಗುತ್ತೆ. ಅದು ಪಲ್ಲಕ್ಕಿ ಒಳಗೆ ಹೀಗೆ ಹಾಗೆ ಆಗ್ತಿತ್ತು. ತಲೆ ರಾಜನಿಗೆ ಟಪ್ಪ ಟಪ್ಪ ಏಟ್ ಬೀಳ್ತಿತ್ತು. ಈ 120 ಸ್ಪೀಡಲ್ಲಿ ಹೋಗಿ ಹಂಪ್ ಹಾರಿಸ್ಕೊಂಡು ಹೋಗ್ರೆ ತಲೆ ಖಾಲಿ ಇದ್ರೆ ಇಲ್ಲ ಗೋವಿಂದ ಗೋವಿಂದ. ಆ ಒಳಗೆ ರಾಜನಿಗೆ ಬಹಳ ಕಷ್ಟಕ್ಕೆ ಬಂತು. ಅವ್ನು ನೋಡಿದ, ಯಾಕೆ ಸರಿ ಹೊತ್ಕೊಂಡು ಹೋಗ್ಬಾರ್ದ, ಸರಿ ಗಾಡಿ ಓಡಿಸ್ಬಾರ್ದ ಅಂತ ಕೇಳಿದ. ಅದಕ್ಕೆ ಆ ಹಿಂದಿರೋರು ಹೇಳಿದ್ರು, ನಾವು ಭಾರಿ ಸರ್ವಿಸ್ ಹ್ಯಾಂಡು. ಆ ಮುಂದಿದ ನೋಡಿ ಅವನೇ ಎಲ್ಬೋರ್ಡು ಅಂದಾಗ ಹೀಗೆ ರಾಜ ನೋಡ್ದ. ಅವನು ಒಳ್ಳೆ ಜೋರಿದ್ದ.
ಈ ರಾಜ ಹೇಳಿದೆ, ನೀವು ಒಬ್ಬನೇ ಹೊತ್ಕೊಂಡು ಬರ್ತಾ ಇದೆಯಾ, ಇನ್ನು ಬೇರೆ ಇಲ್ವಾ, ಏನು ಭಾಳ ಸಣ್ಣ ಇದೆಯಾ? ಬೈದ 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 ಇವ್ರು ಇಷ್ಟು ಬೈತಿದ್ರು ಅವನಿಗೆ ಕಿವಿಗೆ ಹಾಕ್ಕೊಳ್ಳಿಲ್ಲ. ಮತ್ತೊಂದು ಇರುವೆ ಬಂತು, ಜಂಪ್ ಹೊಡೆದೆ. ರಾಜನ ಸಿಟ್ಟು ಬಂತು, ಸರಿಯಾಗಿ ತೊಗೊಂಡು ಹೋಗ್ತೀಯೋ ಶಿಕ್ಷೆ ಮಾಡ್ಲು ಅಂತ. ಇನ್ನೇನಿಲ್ಲ, ಮತ್ತಿರುವೆ ಬಂತು, ಹಾರೇ ಬಿಟ್ಟು. ರಾಜ ಅಂತ ಇಷ್ಟು ಬೈತಿದ್ರು ಹಿಂಗೆ ಹೋಗ್ತೀಯ, ಏನು ಬದುಕಿದೆಯಾ ಸತ್ತಿದೆಯಾ ಅಂತ. ಆಗ ಯಾವ ಭರತ ಹೀಗೆ ತಿರುಗಿ ನೋಡಿದ, ಅವನ ಕಣ್ಣಿನ ತೇಜಸ್ ನೋಡಿ ರಾಜನಿಗೆ ಭಯ ಆಗಿ ಕೆಳಗಿಳಿದು ಕಾಲಿಗೆ ಬಿದ್ದ. ನೀವು ಸಾಮಾನ್ಯರಲ್ಲ ಯಾರು ಅಕ್ಕ ಹೇಳ್ದ. ಮೊದಲು ಏನು ಹೇಳಿದ್ರೆ ಸರಿಯಾಗಿ ಹೊತ್ಕೊಂಡು ಹೋಗುತ್ತೀಯ, ಯಾರು ಹೊತ್ಕೊಂಡು ಹೋಗ್ತಿದ್ದಾರೋ ಅವ್ರಿಗೆ ಹೇಳೋದು, ನನಗೆ ಯಾಕೆ ಕೇಳ್ತೀಯ ಅಂತ. ಅಲ್ಲ ನೀವು ಹೊತ್ಕೊಂಡಿಲ್ವಾ? ಇಲ್ಲ, ನನ್ನ ಭುಜದ ಮೇಲೆ ಅದೇನೋ ನೀವು ಇಟ್ಟಿದೆಯಾ, ಹೊತ್ಕೊಂಡಿದೆ. ಈ ಭುಜವನ್ನು ಸೊಂಟವನ್ನು ಮಂಡಿಯನ್ನ ಪಾದವನ್ನು ಭೂಮಿಯನ್ನ ಶೇಷದೇವರನ್ನ ವಾಯುದೇವರನ್ನ ಭಕ್ತವರು ಭಗವಂತ. ನೀನೇನಾದ್ರು ಹೇಳೋದಿದ್ರೆ ಯಾರು ಹೇಳಬೇಕು? ದೇವ್ರಿಗೆ. ನಿಮಗೆ ತಲೆ ಏನು ಸರಿಯಾಗಿ ಓದ್ಕೊಂಡು ಹೋಗಿದ್ರೆ ವೈಕುಂಠದ ತನಕ ಹೋಗಿ ಬಂದ್ಬಿಟ್ಟಿಯಲ್ಲ. ನಿಂದು ಎಷ್ಟು ಆಶ್ಚರ್ಯ, ನೀನು ಸಾಮಾನ್ಯ ಅಲ್ಲ, ಯಾರು ನೀನು ಹೇಳುವುದಾಗ ಆ ಭರತ ಆ ರಾಜನಿಗೆ ಸಂಸಾರ ಅನ್ನೋದು ಇದು ಒಂದು ಕಾಡು. ಈ ಕಾಡಿನಲ್ಲಿ ಸಾಧನ ಅಂದರೆ ಪುಣ್ಯ ಸಂಪಾದನೆ ಮಾಡಿದ್ದೀವಿ. ಸಂಪಾದನೆ ಧನ, ಎಲ್ಲಿ ಧನ ಇರುತ್ತೆ ಅಲ್ಲಿ ಕಳ್ಳರ ಭಯ. ನಮ್ಮ ಜೀವನದಲ್ಲಿ ಈ ಕಾಡಿನ ಮಾರ್ಗದಲ್ಲಿ ಹೋಗುವಾಗ 11 ಜನ ಕಳ್ಳರಿದ್ದಾರೆ. ಕಳ್ಳರೈದಾರು ಮಂದಿ ಸುಳ್ಳು ಹೇಳಿ ತಪ್ಪಿಸ್ಯಾರೋ ದಾರಿ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು ನಮ್ಮನ್ನು ರಾಂಗ್ ರೂಟ್ ಕರ್ಕೊಂಡು ಹೋಗುತ್ತೆ. ಹೋಗಬಾರ್ದು ಅಂತಾದರೆ ನಿಮ್ಮ ಕೈಯಲ್ಲಿ ತತ್ವದ ಅರಿವಿನ ಕತ್ತಿ ಬೇಕು. ಅದಕ್ಕೆ ರಾಜನಿಗೆ ಹೇಳ್ತಾನೆ ಭರತ, ಜ್ಞಾನಾಸಿ ಮಾದಾಯ ತರಾತಿ ಪಾರ ಸಂಘಶಸ್ತ್ರೇಣ ದೃಢೇನ ಚಿತ್ವ ತತಃಪದಂ ತತ್ಪರಿಮಾರ್ಗಿತವ್ಯಂ. ಭಗವದ್ಗೀತೆ ಕೃಷ್ಣ ಹೇಳ್ತಾನೆ, ಜ್ಞಾನ ಅನ್ನುವ ಕತ್ತಿಯನ್ನು ಹಿಡಿದು ನೀನು ಪ್ರಯಾಣ ಮಾಡಿದ್ರೆ ಯಾವ ಕಳ್ಳರ ಭಯ ಇಲ್ಲ. ರಾಜ ನೀನು ಹೀಗೆ ಉದ್ಧಾರ ಅಂತ ಉಪದೇಶ ಮಾಡಿದ ಕಥೆ 5ನೇ ಸ್ಕಂದದಲ್ಲಿ ಬರುತ್ತೆ. 5ನೇ ಸ್ಕಂದದಲ್ಲಿ 21 ಮಹಾ ನರಕಗಳ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅದನ್ನು ಕೇಳಿ ರಾಜ ಅಂತಾನೆ, ಪಾಪ ಮಾಡಿದವರೆಲ್ಲ ನರಕಕ್ಕೆ ಹೋಗ್ಬೇಕಾ? ಪಾಪ ಮಾಡಿ ನರಕಕ್ಕೆ ಹೋಗಬಾರ್ದು ಅಂತಿದ್ರೆ ಏನಾದರೂ ಉಪಾಯ ಇದೆಯಾ ಆಚಾರ್ಯ ಅಂತ ಕೇಳಿದಾಗ, ನಾಳೆ ಹೇಳ್ತೀನಿ ಅಂದಿದ್ದಾರೆ. ನಾಳೆ ಆ ಕಥೆಯನ್ನು ನಾಳೆ